ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮ ಬೇರುಗಳು ಕನ್ನಡ ಬಳಗದ ಆ, ಮಾಸಿಕ ವಿಶೇಷ ರಾಮಾಯಣ ಸಭೆಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ರಾಮಾಯಣ ಸಭೆ, ತಿಂಗಳ ಕೊನೆಯ ವಾರಾಂತ್ಯದ ಸಭೆ ಅಲ್ವೇ? ಈ ದಿನ ಮತ್ತೊಂದು ವಿಶೇಷ ವಾಚಕರೊಂದಿಗೆ ನಾವು ಸೇರಿದ್ದೀವಿ. ಈ ದಿನದ ಸಭೆಯನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ರಾಮಾಯಣದ ಕತೆ ಎಲ್ಲಿವರೆಗೂ ಬಂದಿತ್ತು ಅದರ ಒಂದು ಚಿಕ್ಕ ಸಾರಾಂಶವನ್ನ ಕೇಳ್ಕೊಂಡು ಬರೋಣ. ಈ ಸಾರಾಂಶ ಹೇಳಲಿಕ್ಕೆ ನಮ್ಮ ಜೊತೆ ನಮ್ಮ ಬಳಗದ ಅತಿ ಪ್ರತಿಭಾವಂತ ಸದಸ್ಯ ಶ್ರೀ ನಾರಾಯಣ ವಿ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ವೇದಿಕೆಯನ್ನ ಬಿಟ್ಕೊಡ್ತೇನೆ. ಅವರು ಸಾರಾಂಶ ಹೇಳಿದ ನಂತರ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ ಸಭೆಯನ್ನ. ವೇದಿಕೆ ನಿಮ್ಗೆ ನಾರಾಯಣ ಅವರೇ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಓಕೆ, ನಮಸ್ತೆ. ನಮಸ್ಕಾರ. ನಮಸ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇವತ್ತು 46ನೇ ಸರ್ಗದಿಂದ ನಾವು ಕೇಳಬೇಕು ಕಥೆಯನ್ನ, 47ನೇ ಸರ್ಗದಿಂದ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ 44ನೇ ಸರ್ಗದಿಂದ ನಾವು ಕೇಳಿದ್ವಿ. ಹಿಂದಿನ ಸಂಚಿಕೆಯಲ್ಲಿ ಅದು ಹಿಂದಿನ ವಾಚಕರಿಂದ ಕೇಳಿದ್ವಿ. ಅದರಲ್ಲಿ ಏನಾಗಿತ್ತು ಅಂತ ಹೇಳಿ ಸ್ವಲ್ಪ ಸಿಂಹಾವಲೋಕನ ಮಾಡಿ ಆನಂತರ ಅತಿಥಿಗಳಿಗೆ ನಾವು ವೇದಿಕೆಯನ್ನು ಬಿಟ್ಟುಕೊಡೋಣ. ಅರಣ್ಯಕಾಂಡದ ಸರ್ಗಗಳಲ್ಲಿದ್ದೇವೆ. 44ನೇ ಸರ್ಗದಲ್ಲಿ ಅಂತೂ ರಾವಣ ಮಾರೀಚನನ್ನು ಒಪ್ಪಿಸಿ ಕರ್ಕೊಂಡ್ ಬಂದಿರ್ತಾನೆ. ಸೀತೆಯನ್ನು ವಂಚಿಸಿ ನೀನು ಸೀತೆಯನ್ನು ಮರಳು ಮಾಡಬೇಕು, ಆನಂತರ ಶ್ರೀರಾಮನನ್ನ ಬಹುದೂರ ಕರ್ಕೊಂಡು ಹೋಗಬೇಕು, ನಾನು ಸೀತಾ ಅಪಹರಣ ಮಾಡ್ತೇನೆ ಅಂಥೇಳಿ. ಅದರ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಷನ್ ಪಾರ್ಟ್ ಅನ್ಬೋದು. ಹಾಗಾಗಿ ಮುಖ್ಯವಾದಂತಹ ಭಾಗ ಸೀತಾಪಹರಣದ ಭಾಗ ಈ 3 ಸರ್ಗಗಳು. ರಘುನಂದನ ಶ್ರೀರಾಮಚಂದ್ರ ನೀನು ಜೋಪಾನವಾಗಿ ಮೈಥಿಲಿಯನ್ನ ಸೀತೆಯನ್ನು ನೋಡ್ಕೊಳ್ತಾ ಇರುವಂತ ಹೇಳಿ ಸೀತೆ ತುಂಬಾ ಇಷ್ಟಪಟ್ಟಂತಹ ಜಿಂಕೆಯನ್ನ ಹಿಡಿಲಿಕ್ಕೆ, ಮಾಯಾ ಜಿಂಕೆಯನ್ನ ಹಿಡಿಲಿಕ್ಕೆ ಅಂತ ಹೊರಡಬೇಕು ಅಂತ ನಿರ್ಣಯ ಮಾಡಿಬಿಡ್ತಾನೆ. ನೀನು ಜೋಪಾನವಾಗಿ ನೋಡ್ಕೋಬೇಕು ಸೀತೆಯನ್ನ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಆಶ್ರಮವನ್ನ ಬಿಟ್ಟು ಬರಬಾರದು ಅಂತ ಹೇಳಿ ಅವನು ಹೇಳ್ಬಿಟ್ಟು ಹೊರಡ್ತಾನೆ. ಆನಂತರ ಒಂದು ಸುವರ್ಣಮಯವಾದ ಖಡ್ಗವನ್ನ ಮೊದಲು ಸೊಂಟಕ್ಕೆ ಸಿಕ್ಕಿಸ್ಕೊಳ್ತಾನೆ. ಆನಂತರ 2 ಬತ್ತಳಿಕೆಗಳನ್ನ ಬೆನ್ನಿಗೆ ಬಿಗಿದು ಕಟ್ತಾನೆ. ಆನಂತರ ತನ್ನ ಬಿಲ್ಲು ಕೋದಂಡವನ್ನ ಹಿಡಿದು ಹೊರಡ್ತಾನೆ. ಮೊದಲೇ ರಾಮನ ಬಾಣಗದ ರುಚಿ ನೋಡಿದಂತಹ ಮಾರೀಚನಿಗೆ ಭಯವಾಗತ್ತೆ. ಅಯ್ಯೋ, ಇಷ್ಟೊಂದು ತಯಾರಿಯಾಗಿ ಬಂದ್ಬಿಟ್ನಲ್ಲ ಅಂತ ಹೇಳಿ ಅವನು ಓಡಕ್ ಶುರು ಮಾಡ್ತಾನೆ. ಈಗ ಮಾರೀಚ ಭಯವಾಯಿತು, ತಕ್ಷಣ ಮರೆಯಾಗ್ತಾನೆ. ಜಿಂಕೆಯ ರೂಪದಲ್ಲಿ ಇರ್ತಾನೆ, ಮೊದಲೇ ಜೋರಾಗಿ ಓಡ್ಬೋದು. ಮತ್ತೆ ರಾವಣನ ಭಯ, ಈ ಕಡೆ ರಾಮನ ಭಯ ಮತ್ತೆ ರಾವಣನ ಭಯ. ಸ್ವಲ್ಪ ರಾವಣನ ನೆನಪಾಗುತ್ತೆ, ಆಮೇಲೆ ನಂತರ ರಾಮನ ಕೋದಂಡ ನೋಡಿದ ಕೂಡಲೇ ರಾಮನ ಭಯವಾಗುತ್ತೆ. ಹೀಗೆ ಜಿಂಕೆಯ ರೂಪದಲ್ಲಿ ಬೇರೆ ಇದ್ದಾನೆ, ಮೊದಲೇ ಚಂಚಲ. ಹೀಗಾಗಿ ರಾವಣನ ಭಯದಿಂದ ಮತ್ತೆ ರಾಮನಿಗೆ ಕಾಣಿಸ್ಕೊಳ್ತಾನೆ. ಇಲ್ಲಾಂದ್ರೆ ಅವನನ್ನ ದೂರ ಕರ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಶ್ರೀರಾಮ ಜಿಂಕೆ ಕಂಡು ಕೂಡಲೇ ಮೃಗವನ್ನ ಅಟ್ಟಿಸ್ಕೊಂಡು ಓಡ್ತಾ ಹೋದ. ಆನಂತರ ಒಂದೊಂದ್ಸಲ ಸ್ವಲ್ಪ ಹತ್ತಿರದಲ್ಲೇ ಬಂದಂಗೆ ಕಂಡ್ರು ಮರುಕ್ಷಣದಲ್ಲೇ ತುಂಬಾ ದೂರ ಮರೆಯಾಗ್ಬಿಡ್ತಾನೆ. ಈ ರೀತಿ ಅವನು ಒಂದು ರೀತಿ ರಾಮನನ್ನ ತುಂಬಾ ದೂರ ಕರ್ಕೊಂಡು ಹೋಗ್ತಾನೆ ಮಹಾರಣ್ಯದಲ್ಲಿ. ಒಂದ್ಸಲ ತುಂಬಾ ಹತ್ರ ಕಾಣಿಸ್ಕೊಂಡು ಸಿಕ್ಕೇ ಬಿಡ್ತು ಜಿಂಕೆ ಅನ್ನೋ ದೃಷ್ಟಿಯಲ್ಲಿ, ಅನ್ನೋ ತರ ಕಾಣೋ ತರ ಶ್ರೀರಾಮನಿಗೆ ಆಸೆಯನ್ನ ಹುಟ್ಟಿಸ್ತಾ ಆಮೇಲೆ ಮತ್ತೆ ಕುಪ್ಪಳಿಸಿ ಆಕಾಶದಲ್ಲಿ ಹಾರಿ ಹೋದಂಗೆ ಮರುಕ್ಷಣ ಮರೆಯಾಗ್ತಾ ಇದ್ದ ಮಾರೀಚ, ಜಿಂಕೆಯ ರೂಪದಲ್ಲಿದ್ದಂತಹ ಮಾರೀಚ. ಹೀಗೆ ತುಂಬಾ ದೂರ ಶ್ರೀರಾಮನನ್ನ ಕರೆದೊಯ್ತಾನೆ. ರಾಮನಿಗೆ ತುಂಬಾ ಈ ರೀತಿ ಆಟ ತುಂಬಾ ಹೊತ್ತಾದ್ಮೇಲೆ ರಾಮನಿಗೆ ಕೋಪ ಬರುತ್ತೆ. ಅಯ್ಯೋ, ಈ ರೀತಿ ತುಂಬಾ ದೂರ ಎಳ್ಕೊಂಡ್ಬಂದ್ಬಿಟ್ನಲ್ಲ ಇವನು ಅಂತ ಹೇಳಿ, ಏನ್ ಮಾಡೋದು ಈಗ ಅಂತ ಹೇಳಿ ಒಂದು ಹುಲ್ಲುಗಾವಲಿನ ಮರದ ನೆರಳಲ್ಲಿ ನಿಂತ್ಕೊಳ್ತಾನೆ. ಏನ್ ಮಾಡಕ್ಕೂ ತೋಚದೆ ನಿಂತ್ಕೊಳ್ತಾನೆ. ಆಗ ಮತ್ತೆ ಕಾಣಿಸ್ಕೊಳ್ತಾನೆ, ಒಂದು ಜಿಂಕೆಯ ಹಿಂಡಿನೊಂದಿಗೆ ಮತ್ತೆ ಕಾಣಿಸ್ಕೊಳ್ತಾನೆ ಮಾರೀಚ. ಆನಂತರ ಮತ್ತೆ ಮತ್ತೆ ಬಂತಲ್ವ ಇದು, ಮತ್ತೆ ಕಾಣಿಸ್ಕೊಳ್ತಲ್ಲ ಅಂತ ಹೇಳಿ ಮತ್ತೆ ಓಡಕ್ ಶುರು ಮಾಡ್ತಾನೆ. ಈ ರೀತಿ ಒಂದು ರೀತಿ ಮೊದಲೇ ಮಾಯಾ ಜಿಂಕೆ, ಅದರ ಮಾಯಾಜಾಲದಲ್ಲಿ ಶ್ರೀರಾಮ ಒಳಗಾಗ್ತಾನೆ ಸ್ವಲ್ಪ ಹೊತ್ತು. ಆನಂತರ ಇನ್ನು ಕೊಲ್ಲೇಬೇಕು ಇದನ್ನ ಅಂತ ಹೇಳಿ ಶ್ರೀರಾಮ
ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ತಾನೆ. ಒಂದು ಸೂರ್ಯನ ಹಾಗೆ ಮಿರುಗುವಂತಹ ಒಂದು ಬಾಣವನ್ನ ಹೂಡಿ ಮೃಗಕ್ಕೆ ಗುರಿಯಿಟ್ಟು ಹೊಡಿತಾನೆ. ಆ ದಿವ್ಯ ಅಸ್ತ್ರ ಸರ್ಪದ ರೀತಿಯಲ್ಲಿ ಮೃಗವೇಷಧಾರಿಯಾದ ಮಾರೀಚನ ಎದೆಯನ್ನ ಸೀಳುತ್ತೆ. ಅವನು ಒಂದಷ್ಟು ದೂರ ಹಾರಿ ಬೀಳ್ತಾನೆ. ಸಾವು ಹತ್ತಿರವಾಗುತ್ತೆ. ಮಾಯಾ ಶರೀರ ತೊಲಗಿ ನಿಜವಾದ ರೂಪದಲ್ಲಿ ಅವನು ಬರ್ತಾನೆ. ಆಗಲೂ ಮತ್ತೆ ರಾವಣ ಹೇಳಿದ್ದಂತಹ ಮಾತು ಸ್ಮರಣೆಗೆ ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ಸೀತೆ ಲಕ್ಷ್ಮಣನನ್ನು ಕೂಡ ಎಳ್ಕೊಳ್ಳೋ ಹಾಗೆ ನೀನು ಮಾಡಬೇಕು, ಅಪಹರಿಸೋ ರೀತಿಯಲ್ಲಿ ನೀನು ಅನುಕೂಲ ಮಾಡಬೇಕು ಅಂತ ಹೇಳಿ ಏನು ರಾವಣ ಹೇಳಿದ್ನೋ ಅದನ್ನ ಚಿಂತನೆ ಮಾಡಿ ಇದೇ ಸರಿಯಾದ ಸಮಯ ಅಂತ ಹೇಳಿ ಅವನು ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗ್ಬಿಡ್ತಾನೆ. ಮಾರೀಚನ ಮರ್ಮಸ್ಥಳ ಜರ್ಜರಿತವಾಗಿದ್ರೂ ಕೂಡ ಅವನು ಆ ರೀತಿಯಲ್ಲಿ ಕೂಗ್ಬಿಡ್ತಾನೆ. ರಾಕ್ಷಸ ರೂಪ ಮತ್ತೆ ವಾಪಸ್ ಬಂದಿರುತ್ತೆ. ಅವನು ನೆಲದ ಮೇಲೆ ಹೊರಳಾಡ್ತಾ ಇರ್ತಾನೆ ರಕ್ತದಲ್ಲಿ. ರಾಮನಿಗೆ ಸೀತೆಯ ಚಿಂತೆ ಆಗುತ್ತೆ. ಅಯ್ಯೋ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ನಂದೇ ಧ್ವನಿಯಲ್ಲಿ ಬೇರೆ ಹೇಳ್ಬಿಟ್ಟ. ಇದೊಂದು ಮಾರೀಚನ ಮಾಯೇ ಹೌದಿದು. ಲಕ್ಷ್ಮಣ ಹೇಳಿದ ಹಾಗೆ ಆಯ್ತು. ನಾನೀಗ ಕೊಂದಿದ್ದು ಕೂಡ ಈ ಮಾರೀಚನನ್ನೇ. ಅಲ್ಲಿಗೆ ಸೀತೆಯ ಗತಿ ಏನಪ್ಪಾ ಈ ರೀತಿ ಇವನು ಕೂಗಿದ್ದಕ್ಕೆ ಅಂತ ಹೇಳಿ ತುಂಬಾ ಚಿಂತೆಗೊಳಗಾಗ್ತಾನೆ. ಮೈ ಜುಮ್ಮನ್ನುತ್ತೆ, ಒಂದು ರೀತಿ ಭಯವಾಗುತ್ತೆ. ತಕ್ಷಣ ಅವನು ಆಶ್ರಮದ ಕಡೆ ಇನ್ನೊಂದು ಜಿಂಕೆಯನ್ನ ಕೊಂದ್ಬಿಟ್ಟು, ಇವನಂತೂ ರಾಕ್ಷಸ, ಜಿಂಕೆಯ ಚರ್ಮವನ್ನಾರು ತರೋಣ ಅಂತ ಅಂದ್ಕೊಂಡಿದ್ನಲ್ಲ, ಸರಿ ತರಲೇಬೇಕು ಅಂತ ಹೇಳಿ ಇನ್ನೊಂದು ಜಿಂಕೆಯನ್ನು ಕೊಂದು ಅದರ ಮಾಂಸವನ್ನು ತಗೊಂಡು ಆಶ್ರಮದ ಕಡೆ ಹೊರಡ್ತಾನೆ. ಆನಂತರ ಇತ್ ಕಡೆ ಸೀತೆಗೆ ಹಾ ಸೀತೆ ಹಾ ಲಕ್ಷ್ಮಣ ಅನ್ನುವಂತಹ ಒಂದು ಆರ್ತಸ್ವರ ಕೇಳಿಸುತ್ತೆ. ತನ್ನ ಪತಿಯ ಧ್ವನಿಯ ಹಾಗೇನೆ ಇದ್ದದ್ದನ್ನ ಕೇಳಿ ಅವಳು ಲಕ್ಷ್ಮಣನನ್ನ ಕುರಿತು ಹೇಳ್ತಾಳೆ, ಲಕ್ಷ್ಮಣ ಹೊರಡು, ಬೇಗ ಹೊರಡು, ಶ್ರೀರಾಮನಿಗೆ ಏನಾಯ್ತು ಅಂತ ಹೋಗಿ ತಿಳ್ಕೊ. ನನ್ನ ಮನಸ್ಸು ತುಂಬಾ ತಳಮಳಿಸ್ತಾ ಇದೆ. ನಾನು ಮಹಾ ಸಂಕಟದಲ್ಲಿ ಸಿಕ್ಕಾಕೊಂಡಾಗ ಕಾಣುತ್ತೆ. ಅಂದ್ರೆ ಮಹಾ ಸಂಕಟದಲ್ಲಿ ಸಿಕ್ಕಾಕೊಂಡಂಗೆ ಕಾಣುತ್ತೆ ರಾಮ. ನನಗೆ ಅದು ಕೇಳಿಸ್ತು. ಅಂಥ ಅಣ್ಣನ ನೀನು ರಕ್ಷಿಸಬೇಕು. ನೀನು ತಕ್ಷಣ ಓಡು, ಅವನಿಗೆ ರಕ್ಷಣೆ ಬೇಕಾಗಿದೆ. ಬಹುಶಃ ರಾಕ್ಷಸರ ಕೈಗೆ ಸಿಕ್ಕಿ ಬಿದ್ದಿರಬೇಕು, ಬೇಗ ಹೋಗು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾಳೆ. ಲಕ್ಷ್ಮಣ ಅಣ್ಣನ ಆಜ್ಞೆ ನೆನಪು ಮಾಡಿಕೊಂಡು ಅವನು ಅಲ್ಲಿಂದ ಚಲಿಸೋದಿಲ್ಲ ತಕ್ಷಣಕ್ಕೆ. ಆಗ ಜಾನಕಿಗೆ ಕೋಪ ಬಂದು, ನೀನು ಅಣ್ಣನಿಗೆ ಮಿತ್ರನ ಹಾಗೆ ನಟಿಸುವಂತಹ ಶತ್ರು ಇರಬಹುದು. ನೀನು ಇಂತಹ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾಗ ನಿನ್ನ ಅಣ್ಣ ಅವನಿಗೆ ಸಹಾಯ ಮಾಡಬೇಕು ಅನ್ನೋ ಇಚ್ಛೆ ಕೂಡ ನಿನಗಾಗ್ತಾ ಇಲ್ವಲ್ಲ. ರಾಮ ಸಾಯಬೇಕು ಅನ್ನೋದೇ ನಿನ್ನ ಇಚ್ಛೆ. ನನಗೋಸ್ಕರ ನನ್ನನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೀನು ಈ ರೀತಿ ಮಾಡ್ತಾ ಇದ್ದೀಯ. ಅವನಿಗೆ ಕಷ್ಟ ಬರೋದೇ ನಿನಗೆ ಖುಷಿ ಕಾಣುತ್ತೇನೋ, ಪ್ರಿಯ ಅಂತ ಕಾಣುತ್ತೇನೋ. ನೀನು ನನ್ನನ್ನೇ ಗುರಿಯಾಗಿಟ್ಕೊಂಡು ನನ್ನನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಇರಬೇಕು, ನೀನು ಇಲ್ಲೇ ನಿಂತಿರ್ಬೇಕು ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಹಲಬುತ್ತಾಳೆ ಸೀತೆ. ಲಕ್ಷ್ಮಣ ಹೇಳ್ತಾನೆ, ಅಂತಹ ಮಾತನ್ನು ಕೇಳಿದಾಗ ಲಕ್ಷ್ಮಣ, ತಾಯಿ, ಇದು ಬರೀ ರಾಕ್ಷಸರು ಮಾತ್ರ ಅಲ್ಲ, ನಾಗರು, ಅಸುರರು, ಗಂಧರ್ವರು, ದೇವತೆಗಳು ಎಲ್ಲರೂ ಒಟ್ಟಾಗಿ ಬಂದರೂ ಕೂಡ ನಿನ್ನ ಪತಿಯನ್ನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ರಾಕ್ಷಸರು ಓಡಾಡ್ತಾ ಇರ್ತಾರೆ ಈ ಅರಣ್ಯದಲ್ಲಿ. ರಾಕ್ಷಸರೆಲ್ಲ ಯಾರು ಬಂದರೂ ಕೂಡ ಅವನನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದು ನಿಸ್ಸಂದೇಹ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ದೇವೇಂದ್ರನ ಹಾಗೆ ಇರುವಂತಹ ಶ್ರೀರಾಮನನ್ನ ಎದುರಿಸಿ ಯಾರಿಗೆ ಅವನನ್ನು ಎದುರಿಸುವಂತಹ ಎದೆಗಾರಿಕೆ ಇದ್ದೀತು? ಹಾಗಾಗಿ ಅವನ ಸಂಕಟದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಹೀಗೆಲ್ಲ ಮಾತಾಡಬಾರ್ದು ನನ್ನ ಮೇಲೆ. ಇಲ್ಲಿ ಈ ಆಶ್ರಮದಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ. ಹಾಗಾಗಿ ನೀನು ರಾಮನ ಮೇಲೆ ನೀನು ವಿಶ್ವಾಸ ಇಟ್ಕೋ. ಯಾವುದೋ ರಾಕ್ಷಸ ಮಾಯೆಯಿಂದ ಅದೇ ಧ್ವನಿಯಲ್ಲಿ ಬೇಕು ಅಂತ ಕೂಗಿದಾನೆ. ನಿನ್ನ ಪತಿಗೆ ಭ್ರಮೆ ಆಗ್ಬೇಕು, ನಿನಗೆ ಭ್ರಮೆ ಆಗ್ಬೇಕು ಮುಖ್ಯವಾಗಿ ಅಂತ ಹೇಳಿ. ಹಾಗಾಗಿ ನಾವು ರಾಕ್ಷಸರ ಜೊತೆ ಮೊದಲೇ ವೈರ ಬೆಳೆಸ್ಕೊಂಡಿದ್ದೇವೆ. ಹಾಗಾಗಿ ನೀನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಲಕ್ಷ್ಮಣ. ಸೀತೆಗೆ ಇನ್ನೂ ಕೋಪ ಹೆಚ್ಚಾಗುತ್ತೆ. ಅವಳು, ನೀನು ಘಾತುಕಿ, ನೀನು ಅಣ್ಣನಿಗೆ ದ್ರೋಹ ಮಾಡ್ತಾ ಇದ್ದೀಯಾ. ನೀನು ಮೊದಲೇ ಸವತಿಯ ಮಗ ಬೇರೆ ರಾಮನಿಗೆ. ನಿನಗೆ ಈ ಕೆಟ್ಟ ಉದ್ದೇಶ ಇರುವಂಥದ್ದು ಆಶ್ಚರ್ಯ ಏನಿಲ್ಲ. ನೀನು ಮಹಾದುಷ್ಟ. ನಿನಗೆ ಭರತನೇ ಹೇಳಿ ಕಳಿಸಿದ್ದಾನೋ ಏನೋ ಮತ್ತೆ ಗೊತ್ತಿಲ್ಲ. ನಾನು ನಿನ್ನಂಥ ಅಲ್ಪನನ್ನು ಯಾವತ್ತೂ ಬಯಸೋದಿಲ್ಲ. ನಾನಂತೂ ಬದುಕಿರಲಾರೆ ಒಂದು ಕ್ಷಣ ಕೂಡ ರಾಮನನ್ನ ಬಿಟ್ಟು ಅಂತ ಹೇಳಿ ಅವಳು ಕಠೋರವಾಗಿ ನುಡಿತಾಳೆ. ಲಕ್ಷ್ಮಣ ಕೇಳಿದ ಈ ಮಾತುಗಳನ್ನ ಮತ್ತೆ ದೇವಿಗೆ ಕೈ ಮುಗಿದುಕೊಂಡು ತುಂಬಾ ವಿನಯದಿಂದ ಹೇಳ್ತಾನೆ, ನಾನು ಇದಕ್ಕೇನು ಉತ್ತರ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೀನು ನನಗೆ ಪ್ರತ್ಯಕ್ಷ ದೇವತೆ. ಈ ರೀತಿಯ ಮಾತು ಸ್ತ್ರೀಯರಲ್ಲಿ ಕಂಡು ಬಂದ್ರೆ ಅಚ್ಚರಿಯೇನಿಲ್ಲ. ಸ್ತ್ರೀಯರಿಗೆ ಕೆಲವೊಂದ್ಸಲ ಇಂತಹ ಪರಿಸ್ಥಿತಿಗಳಲ್ಲಿ ಹೀಗಾಗುವಂಥದ್ದು, ಅವರಿಗೆ ಈ ರೀತಿ ಅನಿಸುವಂಥದ್ದು ಕಾಣುತ್ತೆ. ಮನಸ್ಸು ಚಂಚಲವಾಗಿರುತ್ತೆ. ಇಂಥ ಮಾತನ್ನು ನಾನು ಸಹಿಸಲಾರೆ. ನನಗಂತೂ ಕಬ್ಬಿಣದ ಸರಳನ್ನ ನನ್ನ
ಕಾಯಿಸಿದ ಕಬ್ಬಿಣ ಸರಳನ್ನ ನನ್ನ ಕಿವಿಯಲ್ಲಿ ಹಿಂಡಿದ ಹಾಗೆ ಆಗ್ತಾ ಇದೆ ಈ ನಿನ್ನ ಮಾತುಗಳನ್ನ ಕೇಳಿ. ನನ್ನನ್ನು ನೀನು ಈ ರೀತಿ ಸಂಶಯ ಪಡ್ತಾ ಇದ್ದೀಯಾ? ಆಯ್ತು, ನಾನು ಹೋಗ್ತೇನೆ, ನಿನಗೆ ಶುಭವಾಗಲಿ. ಸಮಸ್ತ ದೇವತೆಗಳು ಕಾಡಿನಲ್ಲಿ ಯಾರ್ಯಾರು ಇದ್ದಾರೋ ವನದೇವತೆಗಳು ಎಲ್ಲರೂ ನಿನ್ನನ್ನು ಕಾಪಾಡಲಿ. ನನಗೆ ಈಗ ಭಯವೂ ಆಗ್ತಾ ಇದೆ, ಮತ್ತೆ ನಿನ್ನನ್ನು ಕಾಣ್ತೀನೋ ಹೇಗೆ ನಾನು ರಾಮನ ಜೊತೆ ಬಂದು ಅಂತ ಹೇಳಿ ನನಗೆ ಭಯವಾಗ್ತಾ ಇದೆ ಈ ಶಕುನಗಳನ್ನು ನೋಡಿದರೆ ಅಂತ ಹೇಳಿ ತುಂಬಾ ಚಿಂತೆ ಪಡ್ತಾನೆ ಲಕ್ಷ್ಮಣ. ಮತ್ತೆ ಅವಳು ಹಲಬ್ತಾ ಇದ್ಲು, ನಾನು ರಾಮ ಇಲ್ಲದೆ ಬದುಕೋದಿಲ್ಲ ಅಂತ ಹೇಳಿ ಅವಳು ಮತ್ತೆ ಹಲಬ್ತಾ ಇದ್ಲು. ಆದರೆ ಲಕ್ಷ್ಮಣ ಅವಳನ್ನ ನೋಡ್ತಾ ಮುಂದೆ ಹೋಗೋದು, ಸ್ವಲ್ಪ ಹಿಂದೆ ತಿರುಗೋದು, ಈ ರೀತಿ ಮಾಡ್ತಾ ಅವನು ಸೀತೆಗೆ ನಮಸ್ಕಾರ ಮಾಡಿ ಮೊದಲು ನಮಸ್ಕಾರ ಮಾಡ್ತಾನೆ. ಆನಂತರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಶ್ರೀರಾಮನ ಹತ್ರ ಹೊರಡ್ತಾನೆ. ನಂತರ ರಾವಣನ ಆಗಮನ ಆಗುತ್ತೆ. ಬೇಗನೆ ರಾಮನ ಹತ್ರ ರಾಮ ಏನೋ ಬಹುಶಃ ಅಕಸ್ಮಾತ್ ಸಿಕ್ಕಾಕೊಂಡಿದ್ರೆ ಬೇಗ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಹೊರಡ್ತಾನೆ ಲಕ್ಷ್ಮಣ. ರಾವಣನಿಗೆ ಇದು ಸರಿಯಾದ ಅವಕಾಶ ಸಿಕ್ತು. ಅವನು ಕಾಷಾಯ ವಸ್ತ್ರವನ್ನ ಉಟ್ಟು ತಲೆಯಲ್ಲಿ ಶಿಖೆಯನ್ನ ಕೂಡ ಧರಿಸಿ ಛತ್ರಿಯನ್ನ ಹಿಡಿದು ಪಾದುಕೆಗಳನ್ನೆಲ್ಲ ಮೆಟ್ಕೊಂಡು ಬಂದಿರ್ತಾನೆ, ಕಮಂಡಲುಗಳನ್ನೆಲ್ಲ ಹಿಡ್ಕೊಂಡು. ಸೀತೆ ಒಬ್ಬಳೇ ಇರ್ತಾಳೆ ಈಗ ಆಶ್ರಮದಲ್ಲಿ. ಅಂತಹ ಸೀತೆಯ ಬಳಿಗೆ ರಾವಣ ಬಂದು ಅವಳನ್ನ ಕಣ್ಣಿಟ್ಟು ನೋಡ್ತಾನೆ. ರಾವಣನನ್ನ ನೋಡಿ ವಾಲ್ಮೀಕಿ ಮಹರ್ಷಿಗಳಂತೂ ಹೇಗ ಇಲ್ಲಿ ವರ್ಣನೆ ಮಾಡ್ತಾರೆ ಅಂದ್ರೆ, ರಾವಣನನ್ನ ನೋಡಿ ವನದಲ್ಲಿದ್ದಂತಹ ಮರಗಿಡಗಳು ಕೂಡ ಅಲ್ಲಾಡ್ಲಿಲ್ಲ, ಗಾಳಿ ಬೀಸಲಿಲ್ಲ. ಮತ್ತೆ ಗೋದಾವರಿ ನದಿ ಕೂಡ ಮೆಲ್ಲಗೆ ಹರಿಯಕ್ಕೆ ಶುರು ಮಾಡ್ತಾಳೆ ಅಂತ ಆ ರೀತಿಯ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಬಂದಂತಹ ರಾವಣ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಏನು ಮಂತ್ರಗಳು ನಾವು ಸನ್ಯಾಸಿಗಳ ಮುಂದೆ ಹೇಳ್ತೀವಲ್ಲ, ಅವರ ಆಗಮನ ಆದಾಗ ಅದನ್ನ ಘೋಷಣೆ ಮಾಡ್ತಾ, ನಾನು ಬಂದಿದ್ದೇನೆ ಸನ್ಯಾಸಿ ಅಂತ ಹೇಳಿ ಅವನೇ ಘೋಷಣೆ ಮಾಡ್ಕೊಳ್ತಾ ಬರ್ತಾನೆ. ಮೆಲ್ಲಗೆ ಸೀತೆಯ ಹತ್ತಿರ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ನೀನ್ ಯಾರು? ನೀನು ಹಳದಿ ಬಣ್ಣದ ಸೀರೆ ಹುಟ್ಟಿದ್ದೀಯಾ? ನೀನ್ ಯಾರು? ಗೌರಿಯೋ ಲಕ್ಷ್ಮಿಯೋ? ಯಾರು ನೀನು ಅಂತೆಲ್ಲ ಅವಳ ಸೌಂದರ್ಯವನ್ನ ವರ್ಣನೆ ಮಾಡ್ತಾ ಅವಳನ್ನ ಕೇಳ್ತಾನೆ ರಾವಣ. ನಿನ್ನಂತಹ ರೂಪವತಿಯನ್ನು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳಿ, ನೀನು ಇಲ್ಲಿ ಯಾಕೆ ಇದ್ದೀಯ ನೀನು ಎಲ್ಲವನ್ನು ಕೇಳ್ತಾನೆ. ಆ ನಂತರ ಅವನನ್ನ ಸನ್ಯಾಸಿಯ ವೇಷದಲ್ಲಿದ್ದರಿಂದ ಸೀತೆಗೆ ಅವನನ್ನ ಉಪೇಕ್ಷೆ ಮಾಡ್ಲಿಕ್ಕೆ ಆಗಲಿಲ್ಲ. ಗೃಹಸ್ಥ ಧರ್ಮ, ಆದರ ಮಾಡಲೇಬೇಕು. ನೋಡಪ್ಪ ಬ್ರಾಹ್ಮಣ, ಇದು ಆಸನ, ಕೂತ್ಕೋ. ಮತ್ತೆ ಅವಳು ಏನನ್ಕೋತಾಳೆ, ಬ್ರಾಹ್ಮಣ ಸನ್ಯಾಸಿ ಇವನು ಅಂತ ಅನ್ಕೋತಾಳೆ ಅವಳು. ಹಾಗಾಗಿ ಬ್ರಾಹ್ಮಣ ಅನ್ನೋ ದೃಷ್ಟಿಯಿಂದ ಸ್ವಾಗತಿಸ್ತಾಳೆ. ನೋಡು, ಇದು ಆಸನ, ಕೂತ್ಕೋ, ಪಾದ್ಯವನ್ನು ಸ್ವೀಕರಿಸು, ನಿಧಾನ ಈ ಫಲಗಳನ್ನೆಲ್ಲ ಭಕ್ಷಣೆ ಮಾಡು ಅಂತ ಹೇಳಿ ಸತ್ಕಾರವನ್ನ ಮಾಡ್ತಾಳೆ. ಮನಸ್ಸಿನಲ್ಲೇ ರಾವಣ ಬಲಾತ್ಕಾರವಾಗಿ ಅಪಹಾರ ಮಾಡಬೇಕು ಇವಳನ್ನ ಅಂತ ನಿರ್ಧಾರ ಯೋಚನೆ ಮಾಡಿದ್ದ. ಒಂದು ದೃಷ್ಟಿಯಲ್ಲಿ ತನ್ನ ವಧೆಗೆ ಮುಖ್ಯವಾದಂತಹ ಭೂಮಿಕೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದ ಮನಸ್ಸಿನಲ್ಲೇ ರಾವಣ. ಇನ್ನು ತಕ್ಷಣ ಈ ಸ್ವಲ್ಪ ಹೊತ್ತಿನಲ್ಲೇ ರಾಮ ಬಂದ್ಬಿಡ್ಬೋದಾ, ಲಕ್ಷ್ಮಣ ಬಂದ್ಬಿಡ್ಬೋದಾ ಅನ್ನುವಂತಹ ಒಂದು ಕಾತರದಿಂದ ಸೀತೆ ಕೂಡ ಕಾಯ್ತಾ ಇರ್ತಾಳೆ. ಅವ್ರು ಹೋದ ದಿಕ್ಕನ್ನೇ ನೋಡ್ತಾ ತಿರುಗಿ ನೋಡ್ತಾ ಕಾಯ್ತಾ ಇರ್ತಾಳೆ. ಆದರೆ ಕಣ್ಣು ಮುಂದೆ ಇರೋದು ದೊಡ್ಡ ಅರಣ್ಯ. ರಾಮ ಲಕ್ಷ್ಮಣರು ಮಾತ್ರ ಕಾಣಲಿಲ್ಲ. ರಾವಣ ಬಂದು ಕೂತಿದ್ದಾನೆ. ಇಲ್ಲಿಗೆ ನಾವು ಇಷ್ಟು ಕಥೆಯನ್ನು ನೋಡಿದ್ವಿ. ಇನ್ನು ಮುಂದೆ ನಮ್ಮ ಅತಿಥಿಗಳ ವಾಣಿಯಲ್ಲಿ ಕೇಳೋಣ. ವೇದಿಕೆಯನ್ನ ಸೌಜನ್ಯವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರಗಳು. ಧನ್ಯವಾದ, ತುಂಬಾ ದೊಡ್ಡ ಧನ್ಯವಾದ. ಯಾಕೆ ಅಂತಂದ್ರೆ ಅವರು ಬಹಳಷ್ಟು ಕೆಲಸಗಳಲ್ಲಿ ಮುಳುಗಿರ್ತಾರೆ. ಅದ್ರ ಮಧ್ಯೆಯೂ ಈ ಸಭೆಯನ್ನ ತಪ್ಪಿಸೋದಿಲ್ಲ, ನಮ್ಗೋಸ್ಕರ ಬರ್ತಾರೆ. ಆ ಕೆಲಸಗಳ ಮಧ್ಯೆ ಒಂದಿಷ್ಟು ಬಿಡು ಮಾಡ್ಕೊಂಡು ಸಾರಾಂಶಕ್ಕೆ ನಾವು ಅವರನ್ನ ಕೂರಿಸ್ತೇವೆ, ಇಲ್ಲಾಂದ್ರೆ ಪ್ರಶ್ನೋತ್ತರದ ಸಮಯದಲ್ಲಿ ಅವರನ್ನ ಚರ್ಚೆಗಿಳಿಸ್ತೇವೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾರೆ ನಮ್ಗೋಸ್ಕರ. ಹಾಗಾಗಿ ದೊಡ್ಡ ಧನ್ಯವಾದ ನಾರಾಯಣ ಅವ್ರೆ. ಮುಂದೆ ಹೋಗೋಣ ಸ್ನೇಹಿತರೆ. ಇದೀಗ ಮುಖ್ಯ ಭಾಗಕ್ಕೆ ನಾವು ಹೋಗ್ತೀವಿ. ಅತಿಥಿಗಳಿಗೆ ನಾನು ವೇದಿಕೆಯನ್ನ ಬಿಟ್ಕೊಡೋದಕ್ಕಿಂತ ಮುಂಚೆ ನನ್ನ ಸಂತೋಷಕ್ಕೆ, ನಮ್ಮ ಬಳಗದ ಸಂತೋಷಕ್ಕೆ ಒಂದು ಪರಿಚಯ ಮಾಡ್ಕೊಡ್ತೇನೆ. ಯಾಕೆಂದ್ರೆ ಇಲ್ಲಿ ಅತಿಥಿಗಳ ಕಡೆಯಿಂದ ಸೇರಿರೋರಿಗೆ ಅವರ ಪರಿಚಯ ಈಗಾಗ್ಲೇ ಆಗಿರುತ್ತೆ. ಆದ್ರೆ ನಮ್ಮ ಖುಷಿಗೆ ನಮ್ಮ ಒಂದು ಬಳಗದವರಿಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ನಾನು ಇಲ್ಲಿ ಈಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆನಂದತೀರ್ಥ ಶ್ರೀಮಠದ ಇವರು BE ಮತ್ತು MTech ಪದವೀಧರರು. ಸಂಸ್ಕೃತದಲ್ಲಿ ಕೋವಿದ ಪದವಿಯನ್ನ ಕೂಡ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಕ್ಲೌಡ್ ಕ್ರಾಫ್ಟ್ ಸಂಸ್ಥೆಯಲ್ಲಿ AI ಮತ್ತು ಡೇಟಾ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿ
ಮತ್ತು ಕಾರ್ಪೊರೇಟ್ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಾಲ್ಯದಿಂದ ಪದವಿಯವರೆಗೂ ಸುಮಾರು 10 ವರ್ಷಗಳ ಕಾಲ ಸಂಸ್ಕೃತ, ಕಾವ್ಯ, ಕೋಶ, ವ್ಯಾಕರಣ ಮತ್ತು ವೇದಾಂತವನ್ನ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿದ್ದಾರೆ. ತೀವ್ರ ಆಸಕ್ತಿಯಿಂದ ಭಾರತೀಯ ತತ್ವಶಾಸ್ತ್ರ, ಇತಿಹಾಸ, ಪುರಾಣಗಳ ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಂಸ್ಕೃತ ಭಾರತೀಯ ಸಕ್ರಿಯ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಇದುವರೆಗೂ 100ಕ್ಕೂ ಹೆಚ್ಚು ವೈವಿಧ್ಯಮಯ ವಿಷಯಗಳ ಕುರಿತು ಉಪನ್ಯಾಸ ನೀಡಿದ್ದಾರೆ ಮತ್ತು ನೂರಾರು ಜನರಿಗೆ ಸಂಸ್ಕೃತ ಸಂಭಾಷಣೆ ಮತ್ತು ಶಾಸ್ತ್ರ ಪಾಠವನ್ನ ಬೋಧಿಸಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ವೈಚಾರಿಕ ಲೇಖನಗಳನ್ನ ಬರೆದಿರುವ ಇವರು ಚಾಂದೋಗ್ಯೋಪನಿಷತ್ ಆಧಾರಿತ ವಿವೇಕ ಕುಸುಮ ಎಂಬ ಕೃತಿಯನ್ನ ರಚಿಸಿದ್ದಾರೆ. ಇವರ ಸೇವೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದ್ದು, ಇವರಿಗೆ ಮಾಧ್ವ ಯುವಭೂಷಣ ಮತ್ತು ಪರಿಮಳ ಪ್ರಶಸ್ತಿಗಳು ಲಭಿಸಿವೆ. ಇದು ಸರ್ ಬರ್ಕೊಟ್ಟಿದ್ದು ನಾನು ಹಾಗೆ ಹೇಳ್ತಾ ಇದ್ದೀನಿ. ಆದ್ರೆ ಇದರ ನಡುವೆ ನಾನು ಒಂದು ಮಾತನ್ನ ಸೇರಿಸ್ಬೇಕು. ಯಾಕೆ ಅಂತಂದ್ರೆ ಇವರ ಶಿಷ್ಯರು ಶ್ರೀ ಪವನ್ ಕಟ್ಟಿ ಅವರು ನನ್ಗೆ ಎಲ್ಲೋ ಒಂದು ಒಳ್ಳೆಯ ಅಂದ್ರೆ ಪುಣ್ಯ ಭೂಮಿಯಲ್ಲಿ ಒಂದು ಜಾಗದಲ್ಲಿ, ಆ ಪುಣ್ಯ ಭೂಮಿಯ ಒಂದು ಕೋಣೆ ಅಂತ ಅಥವಾ ದಿಕ್ಕು ಆ ಕಡೆಯಲ್ಲಿ ಎಲ್ಲೋ ಸಿಕ್ಕಿ ಆ ಮೂಲಕ ಪರಿಚಯ ಆಗಿದ್ದು ಗುರುಗಳು, ಅತಿಥಿಗಳು. ಹಾಗಾಗಿ ಅದು ಯಾವ ಪುಣ್ಯವೋ ಏನೋ ಗೊತ್ತಿಲ್ಲ, ನಾನು ನೇರ ಪರಿಚಯ ಇರಲಿಲ್ಲ. ಒಂದೇ ಒಂದು ಮನವಿ, ನಾವು ಒಂದು ಕರೆಯಲ್ಲಿ ಸೇರ್ಕೊಂಡ್ವಿ, ಮಾತಾಡಿದ್ವಿ, ವಿಚಾರ ಹೇಳಿದ್ವಿ, ಆಗ್ಲಿ ಅಂತ ಹೇಳಿ ಒಪ್ಕೊಂಡು ಅವರ ಅನಾರೋಗ್ಯದ ನಿಮಿತ್ತವು ಅಂದ್ರೆ ಅನಾರೋಗ್ಯ ಇದ್ರೂ ಕೂಡ ಅದನ್ನೇನು ಒಂದು ನೆಪ ಮಾಡ್ದೇನೆ ಇವತ್ತು ಬಂದು ನಮ್ ಜೊತೆ ಕೂತ್ಕೊಂಡು ವಾಚನ ಮಾಡ್ಲಿಕ್ಕೆ ಸೇರಿದ್ದಾರೆ. ಧನ್ಯವಾದ ಸರ್, ಧನ್ಯವಾದ ನಿಮಗೆ. ನೋಡೋಣ ನಿಮ್ಮ ಕಡೆಯಿಂದ ನಾನು ನಮ್ಮ ಬಳಗಕ್ಕೆ ಇವತ್ತೊಂದು ವಾಚನದ ಸೌಭಾಗ್ಯ. ದಯವಿಟ್ಟು ಮುಂದುವರಿಸಿ, ವೇದಿಕೆ ನಿಮಗೆ. ಬಹಳ ಸಂತೋಷ. ನನ್ನ ಧ್ವನಿ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಸ್ಪಷ್ಟವಾಗಿದೆ? ಇನ್ನೊಂದ್ ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗತ್ತಾ? ಹಾ, ನೋಡಿ. ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ಈಗ? ಪರವಾಗಿಲ್ಲ. ಇನ್ನು ಜೋರಾಗಿರ್ಬೇಕು ಅಂದ್ರೆ ನಾನು ಇನ್ನು ಬೇರೆ ಪ್ರಯೋಗ ಮಾಡಬಹುದು. ಹಾ, ಮುಂದುವರಿಸಿ ಸರ್. ಏನಾದ್ರೂ ಅಡಚಣೆ ಆದ್ರೆ ನಾನು ಒಂದ್ ಸ್ವಲ್ಪ ಹೇಳ್ತೇನೆ, ದಯವಿಟ್ಟು ತಿಳಿಸಿ. ಮಧ್ಯದಲ್ಲಿ ಅಂದ್ರೆ ಧ್ವನಿ ಜೋರಾಗಿರ್ಬೇಕು ಅಂತ ಮಾತಾಡ್ತಾನೆ, ಅದರ ಬೇರೆ ಎಲ್ಲ ಸರಿ ಇದೆಯಲ್ಲ? ಕೇಳಿಸ್ತಾ ಇದೆ. ಆಗ್ಲಿ, ಸಂತೋಷ. ಮೊದಲು ನಮ್ಮ ಬೇರುಗಳು ತಂಡದ ಎಲ್ಲ ಸದಸ್ಯರಿಗೆ ನಮಸ್ಕಾರ. ತುಂಬಾ ಧನ್ಯವಾದಗಳು ನನಗೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಮೊನ್ನೆ ನಾವು ಫೋನ್ ನಲ್ಲಿ ಮಾತಾಡಿದಾಗ ಗೊತ್ತಾಯ್ತು ಎಷ್ಟು ಸುದೀರ್ಘವಾಗಿ ಇದನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ. ಆ ಕಾರಣಕ್ಕೆ ಈಗ ಇನ್ನು ಅರಣ್ಯ ಕಾಂಡದಲ್ಲಿ ಇದ್ದೀರಿ, 5 ವರ್ಷ ಆಯ್ತು ಅಂತ ಹೇಳಿದ್ರಿ. ನಾನು ಹಿಂದಿನ ಅನೇಕ ವಿಡಿಯೋಗಳನ್ನು ನೋಡಿದೆ. ಅದು ಬಹಳ ಸಂತೋಷ ಆಯ್ತು ನೋಡಿ. ಎಷ್ಟೋ ದೀರ್ಘವಾಗಿ ಇಷ್ಟು ವಿಸ್ತಾರವಾಗಿ ಮಾಡೋದು ಅಂತ ಏನಿದೆ, ಅದಕ್ಕೊಂದು ಬಹಳ ಶ್ರದ್ಧೆ ಬೇಕಾಗುತ್ತೆ, ಅದಕ್ಕೊಂದು ಪ್ರಯತ್ನ ಬೇಕಾಗುತ್ತೆ. ಆ ಶ್ರದ್ಧಾ ಪ್ರಯತ್ನಗಳು ಜೊತೆಗೆ ಸೇರಿದ ಮೇಲೆ ಮಾತ್ರನೇ ಇಂಥದ್ದೊಂದು ಕೆಲಸ ಆಗುತ್ತೆ. ಮೊದಲಿಗೆ ಅದಕ್ಕೆ ಆಗಿ ನಿಮ್ಗೆಲ್ಲ ಅಭಿನಂದನೆಗಳು ಅಥವಾ ಅಭಿವಂದನೆಗಳು. ನನಗೂ ಒಂದು ಅವಕಾಶವನ್ನ ಇದರಲ್ಲಿ ಸೇರಿ ಕೊಟ್ಟಿದ್ದಕ್ಕೆ, ಇದು ವಾಲ್ಮೀಕಿಗಳ ರಾಮದೇವರ ಅವರ ರಾಮನ ಒಂದು ಆದರ್ಶದ ಗಂಗೆಯೊಳಗೆ ನಂದೊಂದು ಒಂದು ಅವಕಾಶ ಅಂತ ನಾನು ಅನ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅದಕ್ಕಾಗಿ ಇವತ್ತು 47, 48 ಮತ್ತು 49ನೇ ಸರ್ಗದ ವಿಷಯವನ್ನ ಹೇಳಲಿಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದೇನೆ. ಮೊದಲಿಗೆ ಆರಂಭ ಮಾಡೋಣ. ಇದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ಅಥವಾ ಇನ್ನೂ ಬದಲಾವಣೆ ಮಾಡಿಕೊಳ್ಳ? ಸರಿ, ಪರವಾಗಿಲ್ಲ. ಆಗ್ಲಿ, ನನ್ನ ಧ್ವನಿ ಇನ್ನೂ ಜೋರಾಗೆ ಬರುತ್ತೆ, ಏನ್ ತೊಂದರೆ ಇಲ್ಲ. ಅದು ಹೋಗ್ತಾ ಹೋಗ್ತಾ ನಿಮಗೆ ಅದು ಗೊತ್ತಾಗತ್ತೆ. ಪ್ರಾಯಶಃ ಆ ವಿಷಯದ ಆರಂಭ ಆದ್ಮೇಲೆ ಅದರಲ್ಲಿ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಅನ್ಕೋತೀನಿ. ಆಗ್ಲಿ. ಆರ್ತಾನಾಂ ಆರ್ತಿಹಂತಾರಂ ಭೀತಾನಾಂ ಭಯನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ. ಮೊದಲಿಗೆ ಆ ರಾಮಚಂದ್ರನ ಪಾದಕಮಲಗಳಲ್ಲಿ ನಮಸ್ಕಾರವನ್ನು ಮಾಡಿ ಇವತ್ತಿನ ಪ್ರಧಾನ ವಿಷಯ ಯಾವುದಿದೆ ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ತಾನೇ ನಾರಾಯಣ್ ಭಟ್ರು ಹೇಳಿದ್ರು, ಬಹಳ ಚೆನ್ನಾಗಿ ಅದನ್ನ ವಿಸ್ತಾರವಾಗಿ ಹೇಳಿದ್ರು. ಅದೊಂದು ಪಕ್ಷಿ ನೋಟಕ್ಕಿಂತ ಇನ್ನೂ ಒಂದು ಸ್ವಲ್ಪ ಎತ್ತರಕ್ಕೆ ಅದಿತ್ತು. ಎಲ್ಲ ದೀರ್ಘವಾಗಿ ಅದರ ವಿಷಯವನ್ನು ಪ್ರಸ್ತಾರ ಮಾಡಿದ್ರು. ಈ ಒಂದು ಭಾಗ ಏನಿದೆ, 47, 48, 49 ಅಧ್ಯಾಯದ ಸರ್ಗದ ಭಾಗ ಏನಿದೆ, ಇದು ಒಂದು ಮಟ್ಟದ ಅವರು ಹೇಳಿದಂತೆ ಈ ಸಮಗ್ರ ರಾಮಾಯಣ ಗ್ರಂಥದ ಭೂಮಿಕೆಯಾಗಿ, ಅರ್ಥಾತ್ ಅವನ ರಾಮಾಯಣದ ಹೃದಯ ಭಾಗವಾಗಿ ಕಾಣಿಸ್ಕೊಳ್ಳುವಂತ ಭಾಗ ಇದು. ಯಾಕೆಂದ್ರೆ ಇಲ್ಲಿ ಹೆಚ್ಚು ಕಾಣಿಸೋದು ಅಂತಂದ್ರೆ ಭಾಗ ವಿಷಯ
ಏನಾಯ್ತು, ಯಾವ ರೀತಿ ಅವರು ವನವಾಸವನ್ನ ಮುಂದುವರೆಸಿದ್ರು, ಆ ವಿಷಯಗಳು ಎಲ್ಲಾ ಕಡೆ ಬಂದಿರುವಂತ ವಿಚಾರ ನೋಡಿದ್ದೇವೆ. ಈ ಭಾಗದಲ್ಲಿ ಮಾತ್ರ ಮೌಲ್ಯ ಸಂಘರ್ಷ ಕಾಣುತ್ತೆ. ರಾವಣನ ಉತ್ತಮವಾದ ಗುಣಗಳನ್ನ ಹೊಗಳುವ ಜನ ಕೂಡ ಈ ಮೌಲ್ಯವನ್ನ ಇಲ್ಲಿ ಕಾಣಬೇಕಾಗತ್ತೆ. ವಾಲ್ಮೀಕಿಗಳು ಕಾಣಿಸ್ತಾರ ಅದನ್ನ, ಯಾವ ರೀತಿಯಾಗಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಅಲ್ಲಿ ಸೀತೆ ನಡ್ಕೊಂಡ ರೀತಿ ಏನು, ಸೀತೆ ರಾಮನ ಬಗ್ಗೆ ಇಟ್ಟುಕೊಂಡ ವಿಚಾರ ಏನು, ಮತ್ತೆ ರಾವಣ ಯಾವ ರೀತಿಯಾಗಿ ಅಲ್ಲಿ ಅಪರಾಧವನ್ನು ಎಸಗಿದ ಅನ್ನೋ ಅದ್ಭುತವಾದ ಭಾಗ ಇಲ್ಲಿ ಕಾಣಿಸೋದ್ರಿಂದ ಈ ವಿಷಯ ಎಲ್ಲಕ್ಕಿಂತ ಪ್ರಧಾನ ಅಂತ ಅನ್ಸ್ಕೊಳ್ಳುತ್ತೆ. ಕರ್ಮಧರ್ಮ ಸಂಯೋಗದಿಂದ ನನಗೆ ಆ ವಿಷಯ ದೊರಕಿದೆ ಅನ್ನೋದು ಬಹಳ ಸಂತೋಷ, ಬಹಳ ಖುಷಿ ಆಯ್ತು. ಇವಾಗ ಮೂಲ ರಾಮಾಯಣದ ಅಭಿಪ್ರಾಯವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡೋಣ. ಸಪ್ತಚತ್ವಾರಿಂಶಃ ಸರ್ಗಃ ಅಲ್ಲಿಂದ ನೋಡೋಣ. ರಾವಣೇನ ತು ವೈದೇಹಿ ತಥಾ ಪೃಷ್ಟ ಜಿಹೀರ್ಷತ ಪರಿವ್ರಾಜಕ ಲಿಂಗೇನ ಆತ್ಮಾನ ಮಂಗನ. ರಾವಣ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಈಗ ತಾನೇ ನೀವು ಕೇಳಿದ್ರಿ, ಅಲ್ಲಿ ಬಂದು ಸೀತೆಯ ಹತ್ತಿರ ಕೂತುಕೊಂಡು ಅವನು ಮಾತನಾಡ್ತಾ ಇದ್ದಾನೆ. ಅಲ್ಲಿ ಅವನು ಪ್ರಶ್ನೆ ಕೇಳಿದ್ದಾನೆ, ಅವಳಿಗೆ ಸೀತೆಗೆ ಕೇಳ್ತಾ ಇದ್ದಾನೆ, ನೀನು ಯಾರು, ನಿನ್ನ ಹಿಂದಿನ ವೃತ್ತಾಂತವನ್ನೆಲ್ಲ ಹೇಳ್ಬೇಕು ಅಂತ ಅನ್ನುವಂತೆ ಪರಿವ್ರಾಜಕರಂತೆ ಬಂದು ನಟನೆ ಮಾಡ್ತಾ ಇರೋದ್ರಿಂದ ಆ ಒಂದು ಉಪಚಾರದ ಮಾತುಗಳನ್ನು ಅವನು ಆಡ್ತಾ ಇದ್ದಾನೆ. ಕೇಳ್ತಾನೆ. ರಾವಣ ಈ ರೀತಿಯಾಗಿ ಕೇಳಿದ ಮೇಲೆ, ಏವಂ ಪೃಷ್ಟ, ಈ ರೀತಿಯಾಗಿ ಕೇಳಿದ ಮೇಲೆ ಅವನು ಪರಿವ್ರಾಜಕನಾಗಿದ್ದಾನೆ, ಸನ್ಯಾಸಿ ರೂಪದಲ್ಲಿ ಬಂದಿದ್ದಾನೆ, ಬ್ರಾಹ್ಮಣ ಸನ್ಯಾಸಿ ಅಂತ ಕಾಣಿಸ್ತಾನೆ. ಆದ್ರಿಂದ ಅಲ್ಲಿ ಮತ್ತೆ ಏನು ಹೇಳದೆ ಇರೋದು ತಪ್ಪಾಗಬಹುದೇನೋ ಅಂತ ಅವಳು ಯೋಚನೆ ಮಾಡ್ತಾಳೆ ಸೀತೆ. ಅವಳಿಗೊಂದು ಸಂಘರ್ಷ, ಹೇಳ್ಬೇಕಾ ಹೇಳಬಾರ್ದಾ ಅಂತ. ನಾನು ಈಗ ಹೇಳದೇ ಇದ್ರೆ ಒಂದು ಸಮಸ್ಯೆ, ಹೇಳಿದ್ರು ಮನಸ್ಸು ಯಾಕೋ ಅದು ಒಪ್ತಾ ಇಲ್ಲ. ಆದ್ರೆ ಹೇಳದೆ ಇದ್ರೆ ಇನ್ನೂ ಹೆಚ್ಚಿನ ಸಮಸ್ಯೆ ಆದೀತು. ಯಾಕೆಂದ್ರೆ ಶಪೇತ, ನನಗೆ ಅವನು ಶಾಪ ಕೊಟ್ರೆ ಏನ್ ಮಾಡೋದು ಅಂತ ಒಬ್ಬ ಸಾಮಾನ್ಯ ಸ್ತ್ರೀ ಅಂತ ಯೋಚನೆ ಮಾಡಿ ಅವಳು ಹೇಳ್ತಾ ಇದ್ದಾಳೆ. ಒಬ್ಬ ಸನ್ಯಾಸಿ ಬಂದಾಗ ಕೇಳಿದ ಮಾತಿಗೆ ಉತ್ತರ ಕೊಡದೆ ಇರೋ ತಪ್ಪಾಗತ್ತೆ ಅಂತ ಹೇಳಿದಾಗ ಅಂತ ಮನಸ್ಸಿಗೆ ಬಂದು ಅವಳು ತನ್ನ ಹಿಂದಿನ ವೃತ್ತಾಂತವನ್ನ, ಅರ್ಥಾತ್ ತನ್ನ ರಾಮನ ಮತ್ತು ಲಕ್ಷ್ಮಣನ ಕಥೆಯನ್ನ ಅವಳು ಹೇಳಲಿಕ್ಕೆ ಉಪಕ್ರಮಿಸ್ತಾಳೆ. ದುಹಿತಾ ಜನಕಸ್ಯಾಹಂ ಮೈಥಿಲಸ್ಯ ಮಹಾತ್ಮನಃ ಸೀತಾ ನಾಮ್ನಾಸ್ಮಿ ಭದ್ರಂತೆ ರಾಮಸ್ಯ ಮಹಿಷಿ ಪ್ರಿಯಾ. ಅವಳು ಹೇಳ್ತಾಳೆ, ನಾನು ಜನಕ ಅಂತ ಮಹಾರಾಜ ಇದ್ದಾನೆ, ಆ ಜನಕ ಮಹಾರಾಜನ ಮಗಳು ನಾನು. ಅವನು ಮಹಾತ್ಮ, ನನ್ನ ತಂದೆ. ಅವನು ಮಿಥಿಲಾ ಪಟ್ಟಣದೊಳಗೆ ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅಂತಹ ಜನಕ ರಾಜನ ಮಗಳು ನಾನು, ನನ್ನ ಹೆಸರು ಸೀತೆ ಅಂತ ಹೇಳಿ. ಆಮೇಲೆ ನಾನು ರಾಮನ ಪಟ್ಟದರಸಿಯಾದವಳು. ರಾಮ ಯಾವ ದಶರಥನ ಮಗನಾಗಿದ್ದಾನೆ, ಅವನ ಮಗನ ಆ ರಾಮನ ಮಹಿಷಿಯಾಗಿ ನಾನು ಪ್ರೀತ್ಯಾಸ್ಪದಳಾಗಿ ಇದ್ದೇನೆ. ಅಷ್ಟೇ ಅಲ್ಲ, ನಾನು ಮದುವೆ ಆದ ಮೇಲೆ 12 ವರ್ಷ ಅಲ್ಲಿ ಜೀವನ ಮಾಡಿದ್ದೇನೆ ಆ ಅಯೋಧ್ಯ ಪಟ್ಟಣದಲ್ಲಿ. ಉಷಿತ್ವಾ 12 ಸಮ ಇಕ್ಷ್ವಾಕೂಣಾಂ ನಿವೇಶನೆ ಭುಂಜಾನ ಅಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ. ಅಮಾನುಷವಾದ ಭೋಗಗಳನ್ನೆಲ್ಲ ನಾನು ಪಡೆದಿದ್ದೀನಿ. ಸಮೃದ್ಧವಾದ ಜೀವನವನ್ನ 12 ವರ್ಷ ಕಳೆದೆ. ಆವಾಗ 13ನೇ ವರ್ಷದಲ್ಲಿ ನನ್ನ ಗಂಡನಿಗೆ, ಅರ್ಥಾತ್ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು. ಯುವರಾಜ ರಾಮ ಇದ್ದಾನೆ, ದಶರಥನಿಗೆ ವಯಸ್ಸಾಗಿದೆ, ಇವಾಗ ಪಟ್ಟಾಭಿಷೇಕ ಆಗ್ಬೇಕು ಅನ್ನುವ ಸಂದರ್ಭ ಬಂದಿದೆ. ಆವಾಗ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ದಶರಥ ಅಲ್ಲಿ ಯೋಚನೆ ಮಾಡಿದ್ದಾನೆ. ಅಭಿಷೇಚಯಿತುಂ ರಾಮಂ ಸಮೇತೋ ರಾಜಮಂತ್ರಿಗಳನ್ನೆಲ್ಲ ಕರೆಸಿ ಅವನು ಅಭಿಷೇಕವನ್ನ, ಅರ್ಥಾತ್ ಸಾಮ್ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಆವಾಗ ಒಂದು ಒಳ್ಳೆ ಸಂಭ್ರಮದ ವಾತಾವರಣ. ಇಡೀ ಪಟ್ಟಣ ರಾಮನನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಇತ್ತು. ಇಡೀ ಅಯೋಧ್ಯೆ ಅವನಿಗಾಗಿ ಹಾತೊರಿತಾ ಇತ್ತು. ರಾಘವನಿಗೆ, ಅರ್ಥಾತ್ ರಾಮಚಂದ್ರನಿಗೆ ಆ ಪಟ್ಟಾಭಿಷೇಕ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಆದರೆ ತಸ್ಮಿನ್, ಈ ಸಂಭ್ರಮದ ಕಾಲದಲ್ಲಿ ರಾಘವಸ್ಯ ಅಭಿಷೇಚನೆ ಕೈಕೇಯಿ ನಾಮ ಭರ್ತಾರಂ ಆರ್ಯಾಸ ಯಾಚತೆ ವರಂ. ಎಂಥ ವಿಚಿತ್ರ ನಡೆಯಿತು ಅಂತಂದ್ರೆ, ಕೈಕೇಯಿಗೆ, ಅರ್ಥಾತ್ ನನ್ನ ಇನ್ನೊಬ್ಬ ಅತ್ತೆ, ನನ್ನ ಸ್ವಂತ ಅತ್ತೆ ಒಬ್ಬಳಿದ್ದಾಳೆ, ಇನ್ನೊಬ್ಬಳು ಅತ್ತೆ ಆರ್ಯ ಅಂತ ಕರೀತಾಳೆ. ನೋಡಿದರೆ ಯಾರಿಂದ ತಾವು ಇವತ್ತು ವನದಲ್ಲಿ ಇರಬೇಕಾದ ಪ್ರಸಂಗ ಬಂದಿದೆ, ಆ ಹೆಣ್ಣು ಮಗಳನ್ನ ಕರೆಯೋ ರೀತಿಯನ್ನೇ ಆರ್ಯ ಅಂತ, ಶ್ರೇಷ್ಠಳಾದವಳು, ದೊಡ್ಡವಳು ಅನ್ನುವ ಅರ್ಥದಲ್ಲಿ ಕರೀತಾಳೆ. ಇದು ಒಂದು ಒಳ್ಳೆ ಸಂಸ್ಕಾರವನ್ನ ಸೀತೆ ತೋರಿಸ್ತಾಳೆ. ನಮಗೆ ಬಂದಿರುವ ದುಃಖಗಳಿಗೆ ನಾವು ಕಾರಣ ಹೊರತು, ಅಥವಾ
ಇನ್ನೇನೋ ಕಾರಣ ಹೊರತು ಅದು ಮುಂದೆ ಹೇಳ್ತಾರೆ ಯಾವ ಕಾರಣ ಅಂತ. ಆದ್ರೆ ಅವಳಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ವಾಲ್ಮೀಕಿಗಳು ಧ್ವನಿಸ್ತಾ ಇದ್ದಾರೆ. ಕೈಕೇಯಿ ನಾಮ ಭರ್ತಾರಂ ಆರ್ಯಾಸ ಯಾಚತೆ ವರಂ. ದಶರಥ ಯಾವಾಗ ನಿರ್ಧಾರ ಮಾಡಿಕೊಂಡ, ಎಲ್ಲಾ ಕಡೆ ಸಂಭ್ರಮ ಆಯ್ತು. ಆವಾಗ ಕೈಕೇಯಿ ಬಂದು ಒಂದು ವರವನ್ನ ಕೇಳಿದ್ಲು. ಏನ ಕೇಳಿದ್ಲು ಅಂದ್ರೆ, ಪ್ರತಿಗೃಹ್ಯತು ಕೈಕೇಯಿ ಶ್ವಶುರಂ ಸುಕೃತೇನ ಮೇ ಮಮ ಪ್ರವ್ರಾಜನಂ ಭರ್ತುಹು ಭರತಸ್ಯಾಭಿಷೇಚನಂ. ನನ್ನ ಗಂಡ ಪ್ರವ್ರಾಜನ ಅರ್ಥಾತ್ ಅವನು ವನಕ್ಕೆ ಬರಬೇಕು ಅಂತ ಒಂದು ಭಾಗ, ಆ ವರದ ಭಾಗ ಒಂದು. ಇನ್ನೊಂದು ವರ ಏನು, ಇನ್ನೊಂದು ಭಾಗ ಏನು ಅಂತಂದ್ರೆ ತನ್ನ ಮಗನಾದ ಭರತನೇ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋದು ಇನ್ನೊಂದು ಭಾಗ. ಇದನ್ನ ಕೇಳ್ಕೊಂಡಿದ್ದಾಳೆ ಅವಳು ಆ ಕಾಲದಲ್ಲಿ ಅಂತ. ಅದನ್ನ ಹೇಳುವಾಗಲೂ ಹೇಳ್ತಾಳೆ, ಸುಕೃತೇನಮೆ, ಇದು ನನ್ನ ಪುಣ್ಯನೋ ಅಥವಾ ಕಾಣಿಸದ ಒಂದು ಅದೃಷ್ಟ ಅಂತ ಯಾವ್ದನ್ನು ಕರೀತಾರೋ ಆ ಅದೃಷ್ಟದ ಕಾರಣದಿಂದ 12 ವರ್ಷ ನಾವು ಯುವರಾಜನ ಜೊತೆಗೆ ಇದ್ದೆ. ಇನ್ನು ಅವನು ರಾಜನಾಗಿ ನಾನು ರಾಣಿ ಆಗ್ಬೇಕು. ಆ ಕಾಲಕ್ಕೆ ವನಕ್ಕೆ ನಾವು ತೆರಳುವಂತೆ ಆಯ್ತು. ಇದು ಒಂದು ಅದೃಷ್ಟದ ಒಂದು ವಿಚಿತ್ರವಾದ ವರ್ತನೆ ಇರಬಹುದು ಅಂತ ಅವಳು ಹೇಳ್ತಾಳೆ, ಸುಕೃತೇನಮೆ ಅಂತ. ಆಮೇಲೆ ದ್ವಾವಯಾಚತ ಭರ್ತಾರಂ ಸತ್ಯಸಂಧಂ ನೃಪೋತ್ತಮಂ ನಾದ್ಯ ಭೋಕ್ಷೆ ನಚ ಸ್ವಪ್ಸೆ ನಚ ಪಾಸ್ಯೆ ಕಥಂಚನ. ಮತ್ತೆ ಅವಳು ಹಠ ಹಿಡಿದ್ಲಂತೆ. ದಶರಥ ಹೇಳ್ದ, ನಿನಗೆ ಇನ್ನೇನು ಬೇಕೋ ಎಲ್ಲವನ್ನು ಕೊಡ್ತೇನೆ, ಇದು ಒಂದು ಮಾತ್ರ ಕೇಳಬೇಡ. ಅದನ್ನು ಬೇಕಾದ್ರೆ ಮೀರಿ ನಾನು ಇನ್ನು ಯಾವ್ದಾದ್ರೂ ವರವನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಅವಳು ಹೇಳಿದ್ರೆ, ಅವಳಂತಾಳೆ, ನಾನು ಇವತ್ತು ಊಟ ಮಾಡೋದಿಲ್ಲ, ನಾನು ನಿದ್ದೆ ಮಾಡೋದಿಲ್ಲ. ಮತ್ತೆ ಏಷಮೇ ಜೀವಿತ ಸ್ಯಾಂತಹ, ಇನ್ನು ನಾನು ಬದುಕೋದೂ ಇಲ್ಲ. ಇದು ನೀವು ಮಾಡಿಸದೇ ಇದ್ರೆ, ಅರ್ಥಾತ್ ರಾಮನನ್ನ ವನವಾಸಕ್ಕೆ ಕಳಿಸದೇ ಇದ್ರೆ, ಭರತನಿಗೆ ಪಟ್ಟಾಭಿಷೇಕ ಮಾಡದೇ ಇದ್ರೆ ನಾನು ಇದ್ದೂ ಪ್ರಯೋಜನ ಇಲ್ಲ, ನಾನು ಇರೋದೇ ಇಲ್ಲ ಅಂತ ಕೈಕೇಯಿ ಹಠ ಹಿಡಿದ್ಲು. ಈ ಮಟ್ಟದ ಹಠ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಇಲ್ಲಿ ಕೈಕೇಯಿಯ ಮುಖಾಂತರ ತೋರಿಸ್ತಾರೆ. ಆ ರೀತಿ ಆದಾಗ ಅಂದ್ರೆ ಒಂದು ಕೆಲಸ ಆಗ್ಬೇಕು ಅಂತಂದಾಗ ಯಾವ ಮಟ್ಟದ ಒತ್ತಡ ಉಂಟಾಗತ್ತೆ ಅಂತ ಅನ್ನೋದಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಆವಾಗ ಹೇಳ್ತಾಳೆ, ಇತಿ ಬ್ರುವಾಣಾಂ ಕೈಕೇಯಿಂ ಶ್ವಶುರೋ ಮೇಸ ಮಾನದಃ ಮಮ ಭರ್ತ ಮಹಾತೇಜ ವಯಸಾ 25. ಹೀಗೆ ಅವನು ಈ ರೀತಿಯಾಗಿ ಕೈಕೇಯಿ ಹೇಳಿದ್ರೆ ದಶರಥ ಯೋಚನೆ ಮಾಡ್ದ, ಬೇರೆ ಯಾವುದಕ್ಕೂ ಇವಳು ಪ್ರಲೋಭನೆಗೆ ಒಳಗಾಗ್ತಾ ಇಲ್ಲ ಅಂದ ಮೇಲೆ ಇದು ಆಗಲೇಬೇಕಾದಂತಹ ಪ್ರಸಂಗ ಇದೆ. ಈ ಕ್ಷಣಕ್ಕೆ ರಾಮನಿಗೆ ಹೇಳಿಬಿಡ್ಬೇಕು, ನೀನು ವನಕ್ಕೆ ಹೋಗ್ಬೇಕು ಮತ್ತೆ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ. ಆವಾಗ ಅವ್ರು ಹೇಳ್ತಾರೆ, ನನ್ನ ಗಂಡ ಎಂಥವನು, ಇದೆಲ್ಲ ಕೇಳಿದ ಮೇಲೆ ನನ್ನ ಗಂಡನ ಅಭಿಪ್ರಾಯ ಏನಿತ್ತು ನೀವು ಕೇಳ್ಬೇಕು ಅಂತ ರಾವಣನಿಗೆ, ಅರ್ಥಾತ್ ಇದರಲ್ಲಿ ಮಾರುವೇಷದಲ್ಲಿದ್ದ ರಾವಣನಿಗೆ ಹೇಳ್ತಾ ಇದ್ದಾಳೆ, ನನ್ನ ಗಂಡ 25ರ ವಯಸ್ಸಿನವನು, ನನಗೆ 18 ವರ್ಷ, ನಾವಿಬ್ಬರು ಚೆನ್ನಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ. ಆವಾಗ ರಾಮನಿಗೆ ಎಂಥ ಒಳ್ಳೆ ಹೆಸರಿತ್ತು, ಎಂಥ ಒಂದು ಒಳ್ಳೆಯ ಜನಾನುರಾಗ ಇತ್ತು. ಜನಾನುರಾಗ ಪ್ರಭವಾಹಿ ಸಂಪದ ಅಂತ ಕೇಳಿದ್ದೀರಿ ನೀವು. ಒಳ್ಳೆ ಜನಾನುರಾಗ ಇದ್ದಲ್ಲಿ ಬಂಡಾಯ ಎದ್ರು ಅದಾಗ್ತಾ ಇತ್ತು ಕೆಲಸ. ಆದ್ರೆ ರಾಮ ಹಂಗ್ ಮಾಡ್ಲಿಲ್ಲ. ಅವನೇನ್ ಮಾಡಿದ ಅಂದ್ರೆ ಹೇಳ್ತಾನೆ, ವಿಶಾಲಾಕ್ಷೋ ಮಹಾಬಾಹು ಸರ್ವಭೂತ ಹಿತೇರತಃ ಕಾಮಾರ್ಥಸ್ತು ಮಹಾತೇಜ ಪಿತಾ ದಶರಥ ಸ್ವಯಂ. ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಮಗ ಈ ರೀತಿಯಾಗಿದ್ದಾನೆ, ಮಹಾಬಾಹು ವಿಶಾಲಾಕ್ಷ ಮತ್ತು ಜಗತ್ತನ್ನ ರಕ್ಷಣೆ ಮಾಡುವ ಹೊಣೆಯನ್ನ ಹೊತ್ತವನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ವನಾಯ ರಾಮೋ ವವ್ರಾಜ ಜಗತಾಂ ಅವನಾಯ ಚ. ಅವನು ಹೋಗಿದ್ದೇ ಜಗತ್ತನ್ನ ಅಲ್ಲಿ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಮತ್ತು ಒಳ್ಳೆಯವರಿಗೆ ಉದ್ಧಾರವನ್ನು ಮಾಡ್ಲಿಕ್ಕೆ ಅಂತ, ಶಿಷ್ಟರ ರಕ್ಷಣೆಯನ್ನು ಮಾಡ್ಲಿಕ್ಕೆ ಅಂತ. ಹಾಗಿರೋದ್ರಿಂದ ಸರ್ವಭೂತ ಹಿತೇ ರತಃ ಅವನಾದಿದ್ದರಿಂದ ರಾಮನ ವ್ಯಕ್ತಿತ್ವ ಅಂತಹದ್ದಿದೆ. ಈ ಕಡೆ ದಶರಥನಿಗೆ ಏನಾಗಿತ್ತು ಅಂದ್ರೆ ಕಾಮಾರ್ಥನಾಗಿದ್ದ. ಅಂದ್ರೆ ಹೆಂಡತಿಯ ಕಾಮನೆಯನ್ನ ಮೀರಿ ನಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅಲ್ಲಿಯೇ ಬಿದ್ದು ಆರ್ತತೆಯನ್ನ ಪಡ್ಕೊಂಡಿದ್ದಾನೆ. ಹೀಗೂ ಅರ್ಥ ಮಾಡಬಹುದು. ಹಾಗಾಗಿ ಕಾಮಾರ್ಥನಾದಂತಹ ಅವನು ಆ ದಶರಥ ಕೈಕೇಯಿಗೆ ಪ್ರೀತಿಗೆ, ಅರ್ಥಾತ್ ಕೈಕೇಯಿಗೆ ಇಚ್ಛೆಗೆ ಅನುಗುಣವಾಗಿ ಅದನ್ನ ರಾಮನ ಅಭಿಷೇಕವನ್ನ, ಅರ್ಥಾತ್ ರಾಜ್ಯಾಭಿಷೇಕವನ್ನ ನಿಲ್ಲಿಸಿ ಹೇಳ್ತಾನೆ, ಅಭಿಷೇಕಾಯತು ಪಿತುಹು ಸಮೀಪಂ ರಾಮಮಾಗತಂ ಕೈಕೇಯಿ ಮಮ ಭರ್ತಾರಂ ಇತ್ಯುವಾಚ ಧೃತಂ ವಚಃ. ಹೇಳ್ತಾರೆ, ಅವನು ನಿರ್ಧಾರ ಮಾಡಿದ, ಇದಾಗೋದಿಲ್ಲ ಅಂತ ಗೊತ್ತಾಯ್ತು. ಆವಾಗ ರಾಮನಿಗೆ ಗೊತ್ತಿಲ್ಲ, ಹೊರಗಿಂದ ಬರ್ತಾ ಇದ್ದಾನೆ, ಸಂತೋಷದಲ್ಲಿ ಬರ್ತಾ ಇದ್ದಾನೆ, ಇನ್ನೇನು ಅಭಿಷೇಕ ಆಗ್ಬೇಕು ಅಂತ. ಆವಾಗ ಕೈಕೇಯಿ ಅವನನ್ನು ನಿಲ್ಲಿಸಿ ಅವನಿಗೆ ಉತ್ತರ ಕೊಡ್ತಾಳಂತೆ. ಏನಂತ, ತವ ಪಿತ್ರ ಸಮಾಜ್ಞಪ್ತಂ ಮಮೇದಂ ಶೃಣು ರಾಘವ. ಕೇಳಿಸ್ಕೊ, ನಿನ್ ತಂದೆಯಿಂದ ಒಂದು ಆಜ್ಞೆ ಆಗಿದೆ, ಅದನ್ನ ನೀನು ಗಟ್ಟಿಯಾಗಿ ಕೇಳಿಸ್ಕೋಬೇಕು. ಏನಂದ್ರೆ, ಭರತಾಯ ಪ್ರದಾತವ್ಯಂ ಇದಂ ರಾಜ್ಯಂ ಅಕಂಟಕಂ ತ್ವಯಾಹಿ ಖಲು ವಸ್ತವ್ಯಂ 9 ವರ್ಷಾಣಿ 5 ಚ. ನೀನು ಭರತನಿಗೆ ಒಳ್ಳೆಯ
ಏನು ಈ ರಾಜ್ಯವನ್ನ ಅಕಂಟಕವಾಗಿ, ಅಂದ್ರೆ ನೀನೇನೋ ಬಿಟ್ಟು ಹೋಗ್ಬಿಟ್ಟೆ, ನಾಳೆ ನಿನ್ ಕಡೆಯವರು ಯಾರಾದ್ರೂ ತೊಂದರೆ ಕೊಡೋ ತರ ಆಗ್ಬಾರ್ದು. ನೀನ್ ಎನ್ಶೋರ್ ಮಾಡ್ಬೇಕು ಏನು ಅಂದ್ರೆ ಅವನು ಉತ್ತಮವಾದ ರಾಜ್ಯವನ್ನ ಭರತನಿಗೆ ಅವಕಾಶಕ್ಕಾಗಿ ಕೊಟ್ಟು ಅವನು ಆಳುವಂತೆ, ಚೆನ್ನಾಗಿ ಆಳುವಂತೆ ನೀನ್ ಕೊಡ್ಬೇಕು. ಎರಡನೇದು, ನೀನ್ ಇಲ್ಲಿದ್ದು ಅವನ್ ನಿನ್ ಮುಂದೆ ಆಳಿದ್ರೆ ಹೇಗಿದೆ ಅಂದ್ರೆ, ರಾಮ ಇರಬೇಕು ಅವನು ಆಳ್ತಾ ಇದ್ದಾನೆ ಅಂತಂದ್ರೆ ಜನ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಾಮ ಇದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಅಂತಾರೆ, ಪ್ರತಿಯೊಂದಕ್ಕೂ ಮಾತು ಬರ್ತದೆ. ಅದಕ್ಕಾಗಿ ಏನ್ ಹೇಳ್ತಾರೆ ಅಂದ್ರೆ, ನೀನು ನವ ಪಂಚ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಯಾಕೆ ಅಂದ್ರೆ ದೂರ ಇದ್ರೆ, ಕಣ್ಣಿನಿಂದ ದೂರ ಇದ್ದರೆ ಜನಕ್ಕೆ ನೆನಪಾಗೋದಿಲ್ಲ. ಆವಾಗ ಭರತನ ರಾಜ್ಯಾಳ್ವಿಕೆ ಏನಿದೆ ಅದು ಚೆನ್ನಾಗಿ ನಡೆಯುತ್ತೆ ಅನ್ನುವ ಒಳಗಿನ ವಿಚಾರ ಅವಳದು. ಅದಕ್ಕಾಗಿ ಹೀಗ್ ಮಾಡ್ಬೇಕು ಅಂತ ಅಂದ ತಕ್ಷಣ ಅವನು ಹೇಳ್ತಾಳೆ, ಮತ್ತೊಂದು ಮಾತು ಹೇಳ್ತಾಳೆ, ವನೇ ಪ್ರವ್ರಜ ಕಾಕುತ್ಸ ಪಿತರಂ ಮೋಚಯಾನ್ವೃತ. ಅವನಿಗೊಂದು ಒಂದು ಭಾರವನ್ನು ತಲೆ ಮೇಲಿಟ್ಲು. ಸುಮ್ನೆ ಹೀಗೆ ಹೇಳ್ಬಿಟ್ರೆ ಯಾರಾದ್ರೂ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಅವಳೇನಂದು, ನಿನ್ನ ತಂದೆಯ ಮಾತನ್ನ ಸತ್ಯ ಮಾಡುವ ಭಾರ ನಿನ್ನ ಮೇಲಿದೆ, ಅವನನ್ನ ಸುಳ್ಳಿನಿಂದ ಪಾರು ಮಾಡು. ಇವಾಗ ನೀನ್ ನಡೆಸ್ಲಿಲ್ಲ ಅಂದ್ರೆ ಅವನು ಸುಳ್ಳು ಹೇಳ್ದಂಗ ಆಗುತ್ತೆ, ಅದಕ್ಕಾಗಿ ನೀನ್ ಮಾಡ್ಬೇಕು ಅನೃತಾತ್. ಅದಕ್ಕೆ ಹೇಳ್ತಾರೆ, ಮಗ ಅಂತ ಆದವನು ತಂದೆಯ ಮಾತನ್ನು ನಡೆಸ್ಬೇಕಲ್ವಾ. ಜೀವತೋ ವಾಕ್ಯಕರಣ ಅಂತ ಹೇಳಿದ್ದು ಇದಕ್ಕಾಗಿನೇ. ಜೀವಂತವಾಗಿರುವಾಗ ತಂದೆ ತಾಯಿಗಳ ಮಾತನ್ನು ನಡೆಸೋದೇ ಮಕ್ಕಳಿಗೆ ಪುತ್ರತ್ವವನ್ನು ತಂದು ಕೊಡುತ್ತದೆ. ಅದಕ್ಕಾಗಿ ನೀನ್ ನಡೆಸ್ಬೇಕು. ಎರಡನೇದು ಕಾಕುತ್ಸ್ತ ಅಂತಂದ ಅವನು ಹೇಳುವಾಗ. ಇದರಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆ ಓದುವಾಗ, ಕಾಕುತ್ಸ್ತ ಅಂತ ಯಾಕೆ ಹೇಳಿರ್ಬಹುದು ಅಂದ್ರೆ ಅದೊಂದು ವರ್ಡ್ ಬಹಳ ಸ್ಟ್ರಾಟಜಿಕ್ ಆಗಿದೆ. ಅಂದ್ರೆ ಕಕುತ್ಸ್ಥ ಯಾರಿದ್ದನಲ್ಲ ಅವನು ಇದೇ ರೀತಿಯಾಗಿ ದೇವತೆಗಳಿಗಾಗಿ ಅವನು ಹೋರಾಟ ಮಾಡಿದ್ದ ಮುಂಚೆ. ಇನ್ನೊಬ್ಬರಿಗಾಗಿ ತ್ಯಾಗ ಮಾಡುವ ಸ್ವಭಾವ ನಿನ್ನಲ್ಲಿದೆ ಅನ್ನೋದನ್ನು ಜ್ಞಾಪಿಸೋದಕ್ಕಾಗಿ ಏನೋ ಅಲ್ಲಿ ಆ ಶಬ್ದ ಪ್ರಯೋಗ ಮಾಡಿದ್ದಾಳೆ. ವನೇ ಪ್ರವ್ರಜ ಕಾಕುತ್ಸ್ಥ ಪಿತರಂ ಮೋಚಯ ಅನೃತಾತ್ ಅಂತ ಹೇಳಿದ್ದು. ಆವಾಗ ಅವನು ಹೇಳ್ತಾನೆ, ಅಕುತೋ ಭಯ. ರಾಮ ಅಂದ, ನನಗೆ ಕಾಡಾದ್ರೂ ಅಷ್ಟೇ ನಾಡಾದ್ರೂ ಅಷ್ಟೇ ಅನ್ನೋ ತರ ಆ ಶಬ್ದವನ್ನು ಹೇಳಿದ್ದಾರೆ. ಅಕುತೋ ಭಯ, ಅವನಿಗೆ ಯಾವುದರ ಭಯವೂ ಇಲ್ಲ, ಕಾಡಿನ ಭಯವೂ ಇಲ್ಲ. ಚಕಾರ ತದ್ ವಚಸ್ತಸ್ಯಾಹ ಮಮ ಭರ್ತ ದೃಢವ್ರತಃ. ನನ್ನ ಭರ್ತ, ನನ್ನ ಗಂಡನಿಗೆ ಒಂದು ವ್ರತ ಇದೆ. ಏನು ಅಂದ್ರೆ ಆ ಹಿರಿಯರು ಹೇಳಿದ ಮಾತನ್ನು ನಡೆಸಬೇಕು ಅನ್ನೋ ವ್ರತ ಇದೆ. ಆ ವ್ರತಕ್ಕೆ ಅನುಸಾರಿಯಾಗಿ ಅವನು ಆ ಮಾತನ್ನ ನಡೆಸಿದ. ಆವಾಗ ದದ್ಯಾನ್ನ ಪ್ರತಿಗೃಹೀಯ ಸತ್ಯಂ ಬ್ರೂಯಾನ್ ನಚಾನೃತಂ ಏತದ್ ಬ್ರಾಹ್ಮಣ ರಾಮಸ್ಯ ವ್ರತಂ ಧೃತಂ ಅನುತ್ತಮಂ. ಇಂತಹ ಒಂದು ಬೇರೆ ಎಲ್ಲೂ ಸಿಗೋದಿಲ್ಲ, ಇಷ್ಟು ಅನ್ಯಾದೃಶವಾದ ವ್ರತ ಇದು. ಯಾವ ವ್ರತ ಅಂತಂದ್ರೆ, ನಾನು ಕೊಟ್ಟದ್ದನ್ನ ತೆಗೆದುಕೊಳ್ಳಬಾರದು, ಸತ್ಯವನ್ನ ಮಾತಾಡಬೇಕು, ಮತ್ತು ಆ ಸುಳ್ಳನ್ನ ಎಂದೂ ಕೂಡ ನಡೆಸಬಾರದು, ಸತ್ಯವನ್ನ ನಡೆಸಬೇಕು. ಹೀಗೆ ರಾಮನ ಒಂದು ಗಟ್ಟಿಯಾದ ವ್ರತ ಇದು. ಅನ್ಯಾದೃಶವಾದ ವ್ರತಾನೆ, ಯಾಕೆಂದ್ರೆ ಬಹಳ ಜನ ಅದನ್ನ ಬಿಟ್ಟು ಬಿಡ್ತಾರೆ, ನಡೆಸೋದಿಕ್ಕಾಗೋದಿಲ್ಲ. ಅದು ಇಂತಹ ಒಂದು ಸನ್ನಿವೇಶದಲ್ಲಿ ನಾವಿದನ್ನ ಆ ಸ್ತರದಲ್ಲಿ, ಅದೇ ಮಟ್ಟದಲ್ಲಿ ನಿಂತು ನೋಡಿದಾಗ ಗೊತ್ತಾಗುತ್ತೆ. ಇವಾಗ ಅವನು ಇನ್ನೊಂದು ಕ್ಷಣ ಆದರೆ ರಾಜನಾಗ್ಬೇಕು, ಅರ್ಥಾತ್ ಇನ್ನೊಂದು ಸ್ವಲ್ಪ ಹೊತ್ತು ಕಳೆದ್ರೆ ರಾಜನಾಗ್ಬೇಕು. ಅಂತಹ ಒಂದು ಪ್ರಧಾನ ಘಟ್ಟದಲ್ಲಿ ಅವನಿಗೆ ಅದರಿಂದ ಇಳಿಸೋದು ಮಾತ್ರ ಅಲ್ಲ, ಪದಚ್ಯುತಿ ಮಾತ್ರ ಅಲ್ಲ, ಆ ರಾಜ್ಯದಿಂದಲೇ ಚ್ಯುತನಾಗಿ ಬೇರೆ ಕಡೆ ಹೋಗೋ ಪ್ರಸಂಗ ಇದೆ. ಅಂದ್ರೆ ಯಾವ ವ್ಯಕ್ತಿ ಹೇಗೆ ತಾನು ನಡೆಸಬಹುದು? ನಿಮ್ಗೆಲ್ಲ ಗೊತ್ತಿದೆ, ಸಂಗಾತ್ ಸಂಜಾಯತೆ ಕಾಮಹ ಅಂತ ಕೃಷ್ಣ ಹೇಳಿದ್ದಾನೆ. ಆ ಆಳ್ವಿಕೆಯ ಮೇಲೆ ಅವನಿಗೆ ಸಂಘ ಇದ್ದಿದ್ದರೆ ಅವನಿಗೆ ಕೆಲಸ ಮಾಡ್ತಾ ಇರ್ಲಿಲ್ಲ, ಈ ಮಾತನ್ನು ನಡೆಸ್ತಾ ಇರ್ಲಿಲ್ಲ. ಅದರ ಅರ್ಥ ಏನು ಅಂದ್ರೆ, ರಾಮನಿಗೆ ಅಂತ ವ್ರತದ ಮೇಲೆ ಅಷ್ಟು ದಾರ್ಢ್ಯ ಇದೆ, ದೃಢವ್ರತನಾಗಿದ್ದಾನೆ. ಅದನ್ನೇ ಸೀತೆ ಹೇಳ್ತಾ ಇದ್ದಾಳೆ, ಇಷ್ಟು ನನ್ನ ಗಂಡನ ದೊಡ್ಡದಾದ ವ್ರತ ಇದೆ. ತಸ್ಯ ಭ್ರಾತಾತು ವೈ ಮಾತೃ ಲಕ್ಷ್ಮಣೋ ನಾಮ ವೀರ್ಯವಾನ್ ರಾಮಸ್ಯ ಪುರುಷ ವ್ಯಾಘ್ರ ಸಹಾಯ ಸಮರೇರ್ಯ. ಇನ್ನು ಅವನ ತಮ್ಮ ಹೋಗ್ಲಿ, ಅವನು ಅವನ ಹೆಂಡತಿಯಾದ ನಾನು ಪತ್ನಿಯಾಗಿ ನಾವು ಕಾಡಿಗೆ ಬಂದೆವು ಅಂತ ಅಷ್ಟೇ ಅಲ್ಲ, ತಮ್ಮನೂ ಹೇಗಿದ್ದಾನೆ, ಅವನು ತನ್ನ ಚಿಕ್ಕಮ್ಮನ ಮಗನಾದವನು, ಅವನು ಹೇಗಿದ್ದಾನೆ ಅಂದ್ರೆ ಪುರುಷ ವ್ಯಾಘ್ರಹ ಅಂತಂದ. ಅವನು ಪುರುಷ ಸಿಂಹನಂತೆ ಇದ್ದಾನೆ, ನರಸಿಂಹನ ಅಪರಾವತಾರದಂತೆ ಇದ್ದಾನೆ. ಅವನು ಸಹಾಯಕ್ಕೆ, ಅರ್ಥಾತ್ ರಾಮನ ಜೊತೆಗೆ ಸಮರದಲ್ಲಿ ಅರಿಗಳನ್ನ ಕೊಲ್ಲುವ ಕಾರಣಕ್ಕಾಗಿ ಅವನೂ ಕೂಡ ದೃಢವ್ರತನಾಗಿ ಬ್ರಹ್ಮಚರ್ಯದಲ್ಲಿ ಬಂದಿದ್ದಾನೆ. ಎಷ್ಟು ಅದ್ಭುತವಾಗಿ, ಧರ್ಮಚಾರಿ ದೃಢವ್ರತಃ ಅನ್ವಗಚ್ಚತ್ ಧನುಷ್ಪಾಣಿ ಪ್ರವ್ರಜಂತಂ ಮಯಾ ಸಹ. ನಾವು ಆಗಾಗ್ಲೇ ಹೊರಟು ಬಿಟ್ಟಿದ್ವಿ, ಅವನು ಕೂಡ ಹಿಂದೆ ಮುಂದೆ ನೋಡದೆ, ಯಾವ ಇನ್ನೊಬ್ಬರ ಮಾತಿಗೆ ಕಾಯದೆ ಅವನಾಗೇ ಬಂದಿದ್ದಾನೆ ನೋಡು. ಇದು ಇಷ್ಟು ಚೆನ್ನಾಗಿ ನಮಗೆ ಈ ಲಕ್ಷ್ಮಣನ ಸಹಾಯ ದೊರಕಿದೆ ಅಂತ ಹೇಳ್ತಾಳೆ. ಜಟೀ ತಾಪಸ ರೂಪೇಣ ಮಯಾ ಸಹ ಸಹಾನುಜಃ. ಅವನು ಕೂಡ ಒಳ್ಳೆಯ ಜಟಿಯಾಗಿ, ಜಟಾಧಾರಿಯಾಗಿ
ಮಯಾ ಸಹ ಅನುಜನಾಗಿ ಅನುಜನ ಜೊತೆಗೆ ಅಣ್ಣನಾಗಿ ಅಗ್ರಜನು ಮತ್ತು ಹೆಂಡತಿ ಇಬ್ಬರು ಸೇರಿ ನಾವೆಲ್ಲರೂ ಬಂದಿದ್ದೀವಿ ಈ ದಂಡಕಾರಣ್ಯಕ್ಕೆ ಅಂತ. ಮತ್ತೆ ಇಲ್ಲಿ ಬಂದಂದ್ಮೇಲೆ ಏನು ಇಚ್ಛೆ ಬಂದಂತೆ ನಾವು ಜೀವನ ಮಾಡ್ತಾ ಇದ್ದೀವ ಅದು ಹೇಳ್ತಾಳ ಅವಳು. ಪೂರ್ತಿ ರಿಪೋರ್ಟ್ ಕಾರ್ಡ್ ಎಲ್ಲವನ್ನು ಕೊಡ್ತಾಳ ಅವನಿಗೆ. ಹೇಳ್ತಾಳೆ, ಪ್ರವಿಷ್ಟ ದಂಡಕಾರಣ್ಯಂ ಧರ್ಮ ನಿತ್ಯೋ ಜಿತೇಂದ್ರಿಯ. ನಿತ್ಯದಲ್ಲಿ ಧರ್ಮವನ್ನು ನಡೆಸ್ತಾ ಇದ್ದೀವಿ, ಅರ್ಥಾತ್ ಆ ಕ್ಷತ್ರಿಯರ ಧರ್ಮ ಏನಿದೆ, ಕ್ಷಾತ್ರ ಏನಿದೆ, ಅದನ್ನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ವರ್ಣಾಶ್ರಮ ಧರ್ಮ ಬಹಳ ಮಹತ್ವದ್ದು ಅಂತ ನಮ್ಮ ಅನೇಕ ಶಾಸ್ತ್ರಗಳು ಹೇಳ್ತದೆ, ಭಗವದ್ಗೀತೆಯ ಸಿದ್ಧಾಂತ ಅದು. ಅದಕ್ಕಾಗಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಅಂತ ಇದೆ. ಅದಕ್ಕಾಗಿ ಅದನ್ನ ನೆನಪಿಸಿಕೊಡುವಂತೆ ರಾಮಚಂದ್ರ ಮತ್ತು ಅವನ ತಮ್ಮ ಇಬ್ಬರು ಧರ್ಮರತರಾಗಿ ಜಿತೇಂದ್ರಿಯರಾಗಿ ಚೆನ್ನಾಗಿ ಇಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನನ್ನ ಹಿಂದಿನ ವಿಚಾರ ಅಂತ ಹೇಳ್ತಾಳೆ. ವಿಚಾರಾಮ ದ್ವಿಜಶ್ರೇಷ್ಠ ವನಂ ಗಂಭೀರ ಮೋಜಸ ಸಮಾಶ್ವಸ ಮುಹೂರ್ತಂತು ಶಕ್ಯಂ ವಸ್ತು ಮಿಹತ್ವಯ. ಈಗ ಹಿಂದೆ ಬಂತು ವಿಷಯ. ಆವಾಗ್ಲೇ ಭಟ್ರು ಹೇಳಿದ್ರಲ್ಲ, ಆ ರೀತಿಯಾಗಿ ನೀನು ಇಲ್ಲಿ ಮುಹೂರ್ತ ಕಾಲ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಬೇಕಾದರೆ ಇಲ್ಲಿಂದ ಹೊರಡಬಹುದು. ಅದಕ್ಕೆ ಮೊದಲು ನೀವು ಇಲ್ಲೇ ಇರಬೇಕು ಅಂದ್ರೂ ಕೂಡ ಇರಬಹುದು ಅಂತ ಹೇಳ್ತಾರೆ. ಗೃಹಸ್ಥರ ಮನೆಯಲ್ಲಿ ಆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಇದೆ. ಬಂದ ಅತಿಥಿಗಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಬೇಕು ಅಂತ ಇರುವ ಸಂಸ್ಕಾರದಿಂದ ಬಂದವರು ಇವರು. ಅದಕ್ಕಾಗಿ ನೀವು ಇರಬಹುದು ಅಂತ ಹೇಳಿದ್ದಾಳೆ. ಆಗಮಿಷ್ಯತಿ ಮೇ ಭರ್ತ ವನ್ಯವಾದಾಯ ಪುಷ್ಕಲಂ. ಒಳ್ಳೆ ಚೆನ್ನಾಗಿ ಬೇಟೆಯನ್ನ ತೆಗೆದುಕೊಂಡು ಅವನು ಬರ್ತಾನೆ. ಬೇಟೆಯೆಲ್ಲ ಆಡಿ ವನ್ಯವಾದ ಯಾವ ಪದಾರ್ಥಗಳಿದೆ ತಿನ್ನೋದಕ್ಕೆ ನಿಮಗೆ ನಾವು ಚೆನ್ನಾಗಿ ನೋಡಿಕೊಳ್ತೀವಿ. ರೂರೂನ್ ಗೋಧಾನ್ ವರಾಹಂಶ್ಚ ಹತ್ವಾದಾಯ ಆಮಿಷಾನ್ ಬಹೂನ್. ಒಳ್ಳೆಯ ವ್ಯವಸ್ಥೆಯನ್ನ ನಾನು ಸಾಯಂಕಾಲ ಮಾಡಿಕೊಡ್ತೇನೆ. ಅದಕ್ಕಾಗಿ ನೀನು ವಸ್ತವ್ಯಂ ಶಕ್ಯಂ ವಸ್ತು. ವಸ್ತವ್ಯಂ ಅಂತ ಹೇಳಲಿಲ್ಲ, ವಸ್ತವ್ಯಂ ಅಂದ್ರೆ ಇರ್ಲೇಬೇಕು ಅಂತ ಆಗ್ರಹ ಮಾಡಿದ್ಲು ಅಂತ ಇಲ್ಲ. ಶಕ್ಯಂ ವಸ್ತು ಮಿಹ, ನೀನು ಇರಲಿಕ್ಕೆ ಅವಕಾಶ ಇದೆ ಇಲ್ಲಿ ಅಂತ ಹೇಳಿ ಆ ಬಂದಂತಹ ಯಾವ ಪರಿವ್ರಾಜಕ ಇದ್ದಾನೆ, ಪರಿವ್ರಾಜಕ ರೂಪದಲ್ಲಿ ಇರುವ ರಾವಣನಿಗೆ ಹೇಳ್ತಾಳೆ. ಸತ್ವಂ ನಾಮ ಚ ಗೋತ್ರಂ ಚ ಕುಲಂ ಚ ಆಚಕ್ಷ್ವ ತತ್ವತಃ. ಅಷ್ಟೇ ಅಲ್ಲ, ಹೇಳೋದು ಬಂದಿದ್ದೀಯಾ ಚೆನ್ನಾಗಿ ಆಯ್ತು, ಈಗ ನಿನ್ನ ಕುಲ ಗೋತ್ರ ಹೆಸರು ಎಲ್ಲವನ್ನೂ ಹೇಳು. ಜೊತೆಗೆ ಇಂತಹ ಒಂದು ದಂಡಕಾರಣ್ಯದಲ್ಲಿ ನಮಗೇನೋ ಒಂದು ಕಾರಣ ಅಂತ ನಾವು ಬಂದಿದ್ದೇವೆ. ನಿನಗೆ ಯಾವ ಕಾರಣ? ಕಿಮರ್ಥಂ ಚರಸಿ ದ್ವಿಜ, ಯಾಕೆ ನೀನು ಓಡಾಡ್ತಾ ಇದ್ದೀಯಾ ಬ್ರಾಹ್ಮಣನೇ ಅಂತ ಕೇಳ್ತಾ ಇದ್ದಾಳೆ. ಆವಾಗ ಅವನು ಹೇಳ್ತಾನೆ, ಏವಂ ಬ್ರುವಂತ್ಯಾಂ ಸೀತಾಯಾಂ ರಾಮಪತ್ನ್ಯಾಂ ಮಹಾಬಲಃ ಪ್ರತ್ಯುವಾಚೋತ್ತರಂ ತೀವ್ರಂ ರಾವಣೋ ರಾಕ್ಷಸಾಧಿಪ. ಇಷ್ಟೊತ್ತು ಪರಿವ್ರಾಜಕರಂತೆ ಮಾತನಾಡ್ತಾ ಇದ್ದಂತಹ ಅವನು ತೀವ್ರವಾದ ಮಾತುಗಳನ್ನು ಆಡ್ತಾ ಇದ್ದಾನಂತೆ. ಯಾಕೆ ಅಂದ್ರೆ ಅವನ ಒಳಗಿರುವ ಆ ರಾಕ್ಷಸ ಪ್ರವೃತ್ತಿ ಏನಿದೆ ಅದು ಹೊರಗೆ ಬರ್ತಾ ಇದೆ. ಅದಕ್ಕಾಗಿ ಹೇಳ್ತಾನೆ ಏನಂತ, ಏನ ವಿತ್ರಾಸಿತ ಲೋಕ ಸದೇವಾಸುರ ಮಾನುಷಾಹ ಅಹಂ ಸ ರಾವಣೋ ನಾಮ ಸೀತೆ ರಕ್ಷೋ ಗಣೇಶ್ವರ. ಯಾರಿಂದ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇವತೆಗಳು, ಅಸುರರು, ಸುರರು, ಮನುಷ್ಯರು ಎಲ್ಲರೂ ವಿತ್ರಾಸಿತಾಹ ಭಯಭೀತರಾಗಿದ್ದಾರೆ, ಕಷ್ಟಕ್ಕೆ ಒಳಗಾಗಿದ್ದಾರೋ ಅಂತಹ ದೊಡ್ಡ ಲೋಕೇಶ್ವರನಾದ ಅರ್ಥಾತ್ ರಕ್ಷೋ ಗಣೇಶ್ವರ, ರಾಕ್ಷಸರ ಗಣಾಧಿಪತಿಯಾದಂತಹ ರಾವಣ ಅಂತನ್ನುವಂತಹ ನಾನು ವ್ಯಕ್ತಿ ಅಂತ ಅವಳು ಹೇಳ್ಕೊಳ್ತಾ ಇದ್ದಾನೆ. ತ್ವಾಂತು ಕಾಂಚನ ವರ್ಣಾಭಾಂ ದೃಷ್ಟ್ವಾ ಕೌಶೇಯ ವಾಸಿನೀಂ ರತಿಂ ಸ್ವಕೇಶು ದಾರೇಶು ನಾದಿಗಚ್ಛಾಮ್ಯನಿಂದಿತೆ. ರಾವಣನ ಗುಣಗಾನವನ್ನು ನಾವು ಮಾಡುವವರನ್ನ ಕೇಳಿದ್ದೇವೆ. ಅವರಿಗೆ ಈ ಶ್ಲೋಕವನ್ನು ತೋರಿಸಿದ್ರೆ ಏನ್ ಹೇಳಬಹುದು ಉತ್ತರ ಅಂತ ಅನಿಸ್ತದೆ. ಯೋಚನೆ ಮಾಡ್ಬೇಕು ನಾವು. ಏನ್ ಹೇಳ್ತಾನೆ ನೋಡ್ರಿ, ರಾವಣ ಅಂತಾನೆ ಲಜ್ಜೆಯನ್ನ ಬಿಟ್ಟು ಯಾವ ಪರಿವ್ರಾಜಕ ವೇಷದಲ್ಲಿದ್ದಾನೆ ಅದಂತೂ ಬಿಟ್ಟು ಬಿಡ್ರಿ. ಒಳಗಿರುವ ಆ ನಿಜವಾದ ರಾವಣನಿಗಾದರೂ ಕೂಡ ಆ ಹಿಂದೆ ತಪಸ್ಸು ಮತ್ತೊಂದು ಯಾವ್ದಾದ್ರು ತಲೆಯಲ್ಲಿ ಇದ್ದಿದ್ರೆ ಏನು ಹೇಳ್ಬೋದಾಗಿತ್ತು. ಅವ್ನು ಹೇಳ್ತಾನೆ, ನನ್ನ ಯಾವ ಹೆಂಡತಿಯರು ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ನಿನ್ನನ್ನ ಅದು ಈ ಕೌಶೇಯ ವಾಸದ ಅರ್ಥ ಒಳ್ಳೆಯ ಸೀರೆಯಲ್ಲಿ ನೀನು ಕಾಣ್ತಾ ಇದ್ದಿ, ಕಾಂಚನ ವರ್ಣದ ಆಭಾ, ಒಳ್ಳೆಯ ಸೌಂದರ್ಯವನ್ನು ಕಾಣಿಸ್ತಾ ಇದೆ, ನೀನು ಹೇಮ ವರ್ಣಾಂಗಿಯಾಗಿದ್ದೀಯ. ನಿನ್ನನ್ನು ನೋಡಿದ್ರೆ ನನ್ನ ದಾರೇಶು, ನನ್ನ ಹೆಂಡತಿಯರಲ್ಲಿ ನನಗೆ ಇಚ್ಛೆಯೇ ಹೊರಟೋಗಿದೆ ಅಂತ ಅಂದ್ಬಿಟ್ಟ. ಇಷ್ಟು ಕೆಟ್ಟದಾದ ಮಾತುಗಳನ್ನು ಅವನು ಆಡಿದ್ದಾನೆ. ಬಖ್ವೀನಾಂ ಉತ್ತಮಂ ಸ್ತ್ರೀಣಾಂ ಆಹೃತಾನಾಂ ಇತಸ್ತತಃ ಸರ್ವಾಸಾಮೇವ ಭದ್ರಂತೆ ಮಮಾಗ್ರ ಮಹಿಷೀ ಭವ ಅಂತ. ಇದಕ್ಕಿಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಅವ್ನು ಹೇಳ್ತಾನೆ, ನಾನು ಮಾಡಿರೋದು ಏನೋ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಒಬ್ಳಿದ್ದಾಳೆ, ಅವಳನ್ನು ಬಿಟ್ಟು ಇನ್ಯಾರು ಇಲ್ಲ ಅಂತಿಲ್ಲ. ಬಖ್ವೀನಾಂ ಉತ್ತಮ ಸ್ತ್ರೀಣಾಂ, ಅನೇಕ ಜನ ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲಿಂದ ಆರಿಸಿಕೊಂಡು ಬಂದಿದ್ದೀನಿ ನಾನು. ಆರಿಸಿಕೊಂಡು ಅವರನ್ನ ಮದುವೆ ಆಗಿ ನಾನು
ನನ್ನ ಕಡೆ ಇಟ್ಟುಕೊಂಡಿದ್ದೇನೆ. ಅಂತಹ ಆ ಆಹೃತರಾದ ಸ್ತ್ರೀಯರಲ್ಲಿ ಉತ್ತಮಳಾಗಿ ನೀನು ಕಾಣಿಸ್ತಾ ಇದ್ದೀಯ ನೀನು. ಮತ್ತ ಅಷ್ಟೇ ಅಲ್ಲ, ಅವರಲ್ಲಿ ಅಗ್ರಮಹಿಷಿಯಾಗಿ ನೀನು ಇದ್ದು ಬಿಡು, ನನ್ನ ಜೊತೆಗೆ ನೀನು ನನ್ನ ಮದುವೆಯಾಗಿ ಅವರಲ್ಲಿ ಅಗ್ರಮಹಿಷಿಯಾಗಿ ಇದ್ದು ಬಿಡು ಅಂತ. ಯಾವ್ದು ಮತ್ತೆ ಹೇಳ್ತಾನೆ, ಇರೋದಕ್ಕೆ ಒಳ್ಳೆ ವಾಸ ಮಾಡ್ಲಿಕ್ಕೆ ಅವಕಾಶ ಇದೆ. ನೀನಿಲ್ಲಿ ವನದಲ್ಲಿ ಇಂತಹ ಒಂದು ಕಷ್ಟದಲ್ಲಿ ಇದ್ದೀಯಾ, ಕೇಳು. ಲಂಕಾನಾಮ ಸಮುದ್ರಸ್ಯ ಮಧ್ಯೆ ಮಮ ಮಹಾಪುರಿ. ಒಂದು ಸಮುದ್ರದ ಮಧ್ಯದಲ್ಲಿ ಮಹಾಪುರಿಯಾದ ಲಂಕೆ ಇದೆ. ಅದು ಸಾಗರೇಣ ಪರಿಕ್ಷಿಪ್ತ ನಿವಿಷ್ಟ ಗಿರಿಮೂರ್ಧನಿ. ಎಷ್ಟು ಚೆನ್ನಾಗಿದೆ ಅದು. ಲೊಕೇಶನ್ ಕೇಳ್ಬೇಕು. ಆ ಲೊಕೇಶನ್ ಕೇಳಿದ್ರೆ ಇವತ್ತಿನ ಜನ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ಬೇಕು. ಆ ತರ ಹೇಳಿದ್ದಾನೆ. ಒಳ್ಳೆಯ ಸಮುದ್ರದ ಮಧ್ಯದಲ್ಲಿ ಎಲ್ಲಾ ಕಡೆ ನೀರಿನಿಂದ ಪರಿಕ್ಷಿಪ್ತವಾದ ಒಂದು ಮಧ್ಯದ ಆ ಯಾವ ಭೂಭಾಗ ಇದೆ, ಅಲ್ಲಿ ಗಿರಿ ಇದೆ, ದೊಡ್ಡದಾದ ಗಿರಿ. ಅದರ ಮೇಲೆ ಈ ಲಂಕಾಪಟ್ಟಣವನ್ನ ಚೆನ್ನಾಗಿ ನಿರ್ಮಾಣ ಮಾಡಿದ್ದೇನೆ ನಾನು. ತತ್ರ ಸೀತೆ ಮಯಾ ಸಾರ್ಧಂ ವನೇಶು ವಿಹರಿಷ್ಯಸಿ. ಇಲ್ಲೂ ವನದಲ್ಲೇ ಇದ್ದಿ, ಅಲ್ಲೂ ವನದಲ್ಲೇ ಇರ್ತೀಯ ಅಂತ ಆದ್ರೂ ಕೂಡ ಅಲ್ಲಿ ವಿಹರಿಷ್ಯಸಿ, ಚೆನ್ನಾಗಿ ವಿಹಾರ ಮಾಡ್ಕೊಂಡಿರ್ತಿ. ಯಾಕೆ ಅಂದ್ರೆ ಆ ವನ ವಿಹಾರವನ್ನ ಮಾಡಿದ್ರೆ ಈ ವನ ನಿನಗೆ ನೆನಪೇ ಆಗೋದಿಲ್ಲ ಅಂತ. ನಚಾಸ್ಯ ವನವಾಸಸ್ಯ ಸ್ಪೃಹಯಿಷ್ಯಸಿ ಭಾಮಿನಿ. ಸ್ಪೃಹಯಿಷ್ಯಸಿ ಅಂದ್ರೆ ಇದ್ರ ಮೇಲೆ ಇಚ್ಛೆ, ಇದ್ರ ಮೇಲೆ ಅಂಟು ನಿನಗೆ ಹೊರಟೋಗ್ತದೆ. ಈ ವನದಲ್ಲಿ ನೀನೇನು ಸುಖ ಕಂಡಿದ್ದೀಯೋ ಅದು ಎಲ್ಲ ಮರೆತು ಹೋಗುವಂತ ವನ ಅಲ್ಲಿ ಇದೆ. ಅಲ್ಲಿಗೆ ಬರ್ಬೇಕು ನೀನು ನನ್ನ ಜೊತೆ ಅಂತ ಹೇಳ್ತಾ ಇದ್ದಾನೆ. ಮೊದಲಿಗೆ ಇದು ಸಾಮವಚನಗಳಿಂದ ಹೇಳೋದು ಅಂತ ಅಂತಾರೆ. ಬೇರೆ ಬೇರೆ ಉಪಾಯಗಳಲ್ಲಿ ಮಾಡ್ತಾರೆ, ಸಾಮ ಉಪಾಯವನ್ನ ಮಾಡ್ತಾ ಇದ್ದಾನೆ. ಒಳ್ಳೆ ಮಾತಲ್ಲೇ ಒಪ್ಕೊಂಡ್ರೆ ಆಗೋಯ್ತಲ್ಲ, ಇನ್ ಯಾಕೆ ಮಾಡ್ಬೇಕು, ಕಷ್ಟ ಯಾಕೆ ಪಡ್ಬೇಕು. ಅದಕ್ಕಾಗಿ ಎಲ್ಲ ಮಾತು ಹೇಳ್ತಾ ಇದ್ದಾನೆ. ಪಂಚದಾಸ್ಯ ಸಹಸ್ರಾಣಿ ಸರ್ವಾಭರಣ ಭೂಷಿತಾಹ ಸೀತೆ ಪರಿಚರಿಷ್ಯಂತಿ ಭಾರ್ಯಾ ಭವಸಿ ಮೇಯದಿ. ನೀನು ಒಂದು ವೇಳೆ ನನ್ನ ಹೆಂಡತಿ ಆದೆ ಅಂತ ಇಟ್ಕೋ, ನಿನಗೆ 10,000 ಸ್ತ್ರೀಯರು ನಿನ್ನ ಕೆಲಸಕ್ಕೆ ಇರ್ತಾರೆ. ಇಲ್ಲಿ ಪ್ರತಿಯೊಂದು ಕೆಲಸ ನೀನು ಮಾಡ್ಬೇಕು, ವನದಲ್ಲಿ ಕಷ್ಟಪಡಬೇಕು, ಅದ್ಯಾವುದೂ ಇಲ್ಲ. ಸರ್ವಾಭರಣ ಭೂಷಿತಳಾಗಿ ನೀನು ಆರಾಮಾಗಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ರಾವಣೇನೈವ ಮುಕ್ತಾತು ಕುಪಿತಾ ಜನಕಾತ್ಮಜ. ವಾಲ್ಮೀಕಿ ಋಷಿಗಳ ಒಂದು ಅದ್ಭುತವಾದ ಕೌಶಲ ಏನು ಅಂತಂದ್ರೆ, ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಅದನ್ನು ದೀರ್ಘವಾಗಿ, ತುಂಬಾ ದೀರ್ಘವಾಗಿ ತಗೊಂಡು ಹೋಗೋದಿಲ್ಲ. ಅದು ಒಂದೇ ರೀತಿಯಾಗಿ ಕಾಣಿಸುವಂತೆ ತಕ್ಷಣಕ್ಕೆ ಮನುಷ್ಯ ಸ್ವಭಾವದ ಏನು ಮಾತುಗಳು ಬರ್ತವೆ. ಈಗ ನಾವೇ ಮಾತಾಡುವಾಗ ಒಬ್ಬರಿಗೆ ಕಷ್ಟ ಆಗುವಂತೆ ಮಾತನಾಡಿದ ತಕ್ಷಣ ಆ ಕಡೆಯಿಂದ ನಮ್ಗೆ ಎಲ್ಲಾ ಮಾತು ಮುಗಿಲಿ ಅಂತ ಏನು ಕಾಯೋದಿಲ್ಲಲ್ಲ. ಹಾಗೆ ವಾಲ್ಮೀಕಿಗಳು ಆ ಮನುಷ್ಯ ಸ್ವಭಾವವನ್ನು ಬಹಳ ಚೆನ್ನಾಗಿ ಗುರುತಿಸ್ತಾರೆ. ಅಲ್ಲಿ ಹೇಳ್ತಾರೆ, ತಕ್ಷಣ ಅವಳು ಹೇಳಿದ್ದಂತೆ ಏನಂತಂದ್ರೆ ಕುಪಿತಾ ಜನಕಾತ್ಮಜ, ಸಿಟ್ಟು ಬಂದು ಹೋಯ್ತು. ಇಂತಹ ಒಂದು 4 ಮಾತು ಆಡೋದ್ರೊಳಗೆ ಅವಳ ಮುಖ ಕೆಂಪಗಾಗಿ ಸಿಟ್ಟು ಬಂತಂತ ಹೇಳ್ತಾಳೆ. ಪ್ರತ್ಯುವಾಚ ಅನವದ್ಯಾಂಗಿ ತಮನಾದೃತ್ಯ ರಾಕ್ಷಸಂ ಮಹಾಗಿರಿಮವ ಅವಾಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದದಿ ವಿವಾಕ್ಷೋಭ್ಯಂ ಅಹಂ ರಾಮ ಮನುವ್ರತ. ಅದ್ಭುತವಾದ ಮಾತು ಹೇಳ್ತಾಳೆ. ಜೋರಾಗಿ ಅವನಿಗೆ ಕೋಪದಿಂದ ಹೇಳ್ತಾ ಇದ್ದಾಳೆ, ಒಂದು ಅಕಂಪ್ಯವಾದ ಮಹಾಪರ್ವತ ಇದ್ರೆ, ಯಾವ ಕಂಪನ ಇಲ್ಲದ ಪರ್ವತ ಹೇಗೆ ಗಟ್ಟಿಯಾಗಿ ನಿಲ್ತದೋ ಅಂತಹ ಮಹೇಂದ್ರ ಸದೃಶನಾದ ಪತಿ ನನಗಿದ್ದಾನೆ ರಾಮಚಂದ್ರ. ಒಂದು ದೊಡ್ಡದಾದ ಸಮುದ್ರ, ಅಕ್ಷೋಭ್ಯವಾದ ಸಮುದ್ರ, ಏನು ವ್ಯತ್ಯಾಸವಾಗದ ಘನ ಗಂಭೀರವಾದಂತಹ ಯಾವ ಸಮುದ್ರ ಇದೆ, ಅದರಂತೆ ಇರುವ ರಾಮನನ್ನ ನಾನು ನಂಬಿಕೊಂಡಿದ್ದವಳು. ಅನುವ್ರತ ಅಂತಂದ್ರೆ ಅವಳನ್ನು ಅನುಸರಿಸಿ ಇದ್ದವಳು, ನಂಬಿಕೊಂಡಿದ್ದವಳು ನಾನು. ಈ ಅನುವ್ರತ ಅನ್ನೋದು 3-4 ಬಾರಿ ಅನುವೃತ್ತಿ ಆಗುತ್ತೆ. ಸರ್ವಲಕ್ಷಣ ಸಂಪನ್ನಂ ನ್ಯಗ್ರೋಧ ಪರಿಮಂಡಲಂ ಸತ್ಯಸಂಧಂ ಮಹಾಭಾಗಂ ಅಹಂ ರಾಮ ಮನುವ್ರತ. ಅವನಿದ್ದವನು ಹೇಗಿದ್ದಾನೆ ಅಂತ. ಯಾಕೆ ಈ ಮಾತು ಈಗ ಬರ್ತಾ ಇದೆ ಅಂತಂದ್ರೆ, ರಾಮನ ಗುಣಗಾನ ಮಾಡ್ತಾ ಇದ್ದಾಳೆ ಅಂತ ಅನ್ನೋದು ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಈಗ ಅವನು ಏನ್ ಹೇಳ್ತಿದ್ದಾನೆ ಅಂದ್ರೆ, ನಾನು ಎಂಥವನು ಅಂತ ಹೇಳ್ಕೊಂಡ, ನಾನು ಹೋಗುವ ಜಾಗ ಎಂತದ್ದು ಅಂತ ಹೇಳ್ಕೊಂಡ. ಅದಕ್ಕಾಗಿ ಉತ್ತರವನ್ನು ಕೊಡುವಾಗ ನಿನಗಿಂತ ಉತ್ತಮವಾದ ವಸ್ತು ನನ್ನಲ್ಲೇ ಇದೆ ಅಂತ ತೋರಿಸ್ಬೇಕು. ಅದಕ್ಕಾಗಿ ಹೇಳ್ತಾಳೆ, ನೀನು ನಿನ್ನ ಯಾವ ದೊಡ್ಡ ಸ್ಥಿತಿಯನ್ನು ನನ್ನ ಮೇಲೆ ತೋರಿಸ್ಬೇಡ, ನಾನು ಹೇಳ್ತೇನೆ ಕೇಳು, ನನ್ನ ಗಂಡ ಎಂಥವನು ಅಂತ ಹೇಳಲಿಕ್ಕೆ ಈ ಮಾತು ಬಂದಿರಬೇಕು ಅಂತ ಅನಿಸುತ್ತೆ. ಸರ್ವಲಕ್ಷಣ ಸಂಪನ್ನಂ ನ್ಯಗ್ರೋಧ ಪರಿಮಂಡಲಂ. ಯಾವ 1-2 ಲಕ್ಷಣಗಳು ಇರಬಹುದು ನಿನ್ನ ಹತ್ರ, ಅಥವಾ 100 ಇರಬಹುದು, ಆದ್ರೆ ಸರ್ವಲಕ್ಷಣಗಳು ಇರುವಂತಹ ಒಬ್ಬ ವ್ಯಕ್ತಿಯನ್ನ ನೀನು ನೋಡ್ಲಿಕ್ಕೆ ಶಕ್ಯನಾ? ಅದು ನನ್ನ ಗಂಡ, ನನ್ನ ಪತಿ ರಾಮಚಂದ್ರ. ಮತ್ತು ನೆಗ್ರೋಧದಂತೆ, ಆಲದ ವೃಕ್ಷದಂತೆ ಸಮಸ್ತರಿಗೂ ಆಶ್ರಯವನ್ನ ಕೊಡುವ ಸ್ವಭಾವದವನು, ನೆಗ್ರೋಧ ಪರಿಮಂಡಲನಾದವನು. ಸತ್ಯಸಂಧನು, ಯಾಕೆಂದ್ರೆ ಸತ್ಯ ಮಾಡಿಕೊಂಡೇ ಬಂದವನು, ಎಲ್ಲ ಮಾತುಗಳನ್ನ ಸತ್ಯ ಮಾಡ್ಲಿಕ್ಕೆ ವನಕ್ಕಾಗಿ ಬಂದವನು. ಅಂತಹ ರಾಮನನ್ನ ನಾನು ಆಶ್ರಯಿಸಿದ್ದೇನೆ, ಅನುವ್ರತ. ಮತ್ತೆ ಅಷ್ಟೇ ಅಲ್ಲ, ಮಹಾಬಾಹುಂ ಮಹೋರಸ್ಕಂ ಸಿಂಹ ವಿಕ್ರಾಂತ ಗಾಮಿನಂ ನೃಸಿಂಹಂ ಸಿಂಹ ಸಂಕಾಶಂ ಅಹಂ ರಾಮ ಅನುವ್ರತ.
ಅವನು ಪುರುಷೋತ್ತಮನಾದವನು, ಮರ್ಯಾದಾ ಪುರುಷೋತ್ತಮನು. ಅಂತಹ ಒಬ್ಬ ವ್ಯಕ್ತಿಯ ಸಾಹಚರ್ಯವೇ ಮನುಷ್ಯನಿಗೆ ಸೌಖ್ಯವನ್ನು ಕೊಡುವಂಥದ್ದು, ಬೇರೆ ಯಾವ ಗುಣಗಳು ಅಲ್ಲ ಅಂತ ಹೇಳ್ತಾಳೆ. ನೀನು ಯಾವುದೋ ಪಟ್ಟಣದೊಳಗಿರುವ ಆ ಸುಂದರವಾದ ಪರಿಸರ, ಇದರ ಬಗ್ಗೆ ಇನ್ನೂ ಮುಂದೆ ಹೇಳೋನಿದ್ದಾನೆ ಮುಂದಿನ ಸರ್ಗಗಳಲ್ಲಿ. ಅದು ಯಾವುದು ನನ್ನ ಮನಸ್ಸಿಗೆ ಬರೋದಿಲ್ಲ, ಅದರ ಬಗ್ಗೆ ನಾನು ತುಚ್ಛವಾಗಿ ಕಾಣ್ತೇನೆ. ಪರದ್ರವ್ಯಾಣಿ ಲೋಷ್ಠವತ ಅಂತ ಏನ್ ಹೇಳ್ತಾರೆ, ಹಾಗೆ ಅದನ್ನ ಮುಖತಃ ಹೇಳದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಪರದ್ರವ್ಯಾಣಿ ಲೋಷ್ಠವತ ಅನ್ನುವಂತ. ಅವನು ಪುರುಷೋತ್ತಮನು, ಅಂಥವನು ಪೂರ್ಣಚಂದ್ರನನ್ನು ಆದವನು, ಜಿತೇಂದ್ರಿಯನಾದವನು. ಅಷ್ಟೇ ಅಲ್ಲ, ಅವನ ಕೀರ್ತಿ ನಿನ್ನ ಕೀರ್ತಿಗೂ ಎಲ್ಲಿ ಸಂಬಂಧ ಅಂತ. ಪೃಥುಕೀರ್ತಿಂ ಮಹಾತ್ಮಾನಂ ಅಹಂ ರಾಮ ಮನೋವ್ರತ. ಪೃಥುಕೀರ್ತಿ ಅಂದ್ರೆ ಬಹಳ ದೊಡ್ಡದಾದ ಕೀರ್ತಿ, 10 ದಿಕ್ಕುಗಳಲ್ಲಿ ವ್ಯಾಪ್ತವಾದಂತಹ ಕೀರ್ತಿ ನನ್ನ ರಾಮಚಂದ್ರನಂದು. ಅಂತಹವನನ್ನ ಬಿಟ್ಟು ನಿನಗಿಂತ ಸರ್ವ ವಿಷಯದಲ್ಲೂ ಕೂಡ ದೊಡ್ಡವನು, ಸರ್ವಸ್ವದಲ್ಲೂ ಕೂಡ ಅವನು ದೊಡ್ಡವನಾಗ್ತಾನೆ. ಅಂಥವನನ್ನ ಬಿಟ್ಟು ನಾನು ಬರ್ಲಿಕ್ಕೆ ಶಕ್ಯನ. ಅದಕ್ಕೊಂದ್ ಸ್ವಲ್ಪ ಕಾವ್ಯ ಜೋಡಿಸ್ತಾಳೆ. ಆ ಸಿಟ್ಟಿನೊಳಗೂ ಒಂದು ಕಾವ್ಯ ಹೇಳ್ತಾಳೆ. ಏನಂದ್ರೆ, ಒಂದು ನರಿಯನ್ನ ಒಂದು ಸಿಂಹಿಣಿ ಮೋಹಿಸ್ಲಿಕ್ಕೆ ಶಕ್ಯನ? ಸಿಂಹಿಣಿ ಆದದ ಆ ಸಿಂಹಿಣಿ ಸಿಂಹವನ್ನೇ ಮೋಹಿಸ್ಬೇಕು. ಹಾಗೆ ಹೇಳ್ತಾಳೆ, ತ್ವಂ ಪುನರ್ಜಂಬುಕಃ ಸಿಂಹೀಂ ಮಾಂ ಇಚ್ಛಸಿ ಸುದುರ್ಲಭಾಂ. ಅದಕ್ಕೆ ಹೇಳ್ದ, ನಾಹಂ ಶಕ್ಯ ತ್ವಯಾ ಸೃಷ್ಟುಂ ಆದಿತ್ಯಸ್ಯ ಪ್ರಭಾಯಥ. ನೋಡ್ಕೋ, ನೀನು ಬಹಳ ಇಚ್ಛೆ ಪಟ್ಟು ನನ್ನೇನಾದ್ರೂ ನೀನು ಹಿಡಿಬೇಕು ಅಂತ ಬಂದ್ರೆ, ಆ ಸೂರ್ಯನ ಪ್ರಭೆಯನ್ನ ಹೇಗೆ ಹಿಡಿಲಿಕ್ಕೆ ಶಕ್ಯ ಇಲ್ಲೋ ಹಾಗೆ ನನ್ನನ್ನು ಹಿಡಿಲಿಕ್ಕೂ ನೀನು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀನು ಒಬ್ಬ ನರಿ ಇದ್ದಂತೆ, ನಾನು ಒಬ್ಬ ಸಿಂಹಿಣಿ ಇದ್ದಂತೆ. ಆಮೇಲೆ ಹೇಳ್ತಾಳೆ ಇನ್ನೊಂದು ಅದ್ಭುತವಾದ ಮಾತು. ಇದಕ್ಕೆ ಸ್ವಲ್ಪ ಧರ್ಮಶಾಸ್ತ್ರವೂ ಗೊತ್ತಿರ್ಬೇಕೇನೋ ಅಂತ ಅನ್ಸುತ್ತೆ. ಪಾದಪಾನ್ ಕಾಂಚನಾನ್ ನೂನಂ ಬಹೂನ್ ಪಶ್ಯಸಿ ಮಂದಭಾಕ್ ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಛಸಿ ರಾವಣ. ಈ ರಾಮಚಂದ್ರನ ಹೆಂಡತಿಯಾದ ಸೀತೆಯನ್ನ ಇಚ್ಛೆ ಮಾಡ್ತಾ ಇದ್ದೀಯನ್ನ ಅರ್ಥ ಏನು ಅಂದ್ರೆ, ಪ್ರಾಯಶಃ ನಿನಗೆ ಸಾಯುವ ಕಾಲ ಬಂದಿದೆ ಅಂತ. ಯಾಕೆ ಅಂದ್ರೆ ಮರಗಳು, ಹಸಿರಾಗಿರುವ ಮರಗಳು ಚಿನ್ನದ ಮರಗಳಂತೆ ಕಾಣಿಸಕ್ ಶುರು ಆಗುತ್ತೆ. ಇದಕ್ಕೆ ಶಕುನ ಅಂತ ಕರೀತಾರೆ. ಈ ಶಾಸ್ತ್ರದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಉದಾಹರಣೆಗೆ, ಸೂರ್ಯನನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಶಕ್ಯ ಆಗ್ಬಿಡುತ್ತೆ. ಸಾಮಾನ್ಯ ಜನರಿಗೆ ಸೂರ್ಯನ ನೋಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯನಲ್ಲಿ ಒಂದೊಂದು ಚಂದ್ರನಲ್ಲಿ ಹೇಗೆ ಕಾಣಿಸ್ತದೋ ಹಾಗೆ ದೋಷಗಳು ಕಾಣಿಸಕ್ ಶುರು ಆಗುತ್ತೆ. ಬರೀ ಕಣ್ಣಿನಿಂದ ಸೂರ್ಯನನ್ನು ನೋಡುವ ಪ್ರಸಂಗ ಬಂತು ಅಂದ್ರೆ ಮರಣ ಸನ್ನಿಹಿತವಾಗಿದೆ ಅಂತ ಅಭಿಪ್ರಾಯ. ಹೀಗೆ ಅನೇಕ ವಿಚಾರಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಒಂದನ್ನು ಹೇಳ್ತಾಳೆ ಅವಳು, ಏನಂದ್ರೆ ಚಿನ್ನದ ಮರಗಳು ನಿನಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಮರಗಳೆಲ್ಲ ಚಿನ್ನದಾಗಿ ಕಾಣಿಸ್ತಾ ಇದೆ. ಪಾದಪಾನ್ ಕಾಂಚನಾನ್ ಪಶ್ಯಸಿ. ಅದರ ಅರ್ಥ ಏನು ಅಂದ್ರೆ ನಿನ್ನ ಮರಣ ಅತ್ಯಂತ ಸನ್ನಿಹಿತವಾಗಿದೆ ಅಂತ ಅಂತಾಳೆ. ಇದು ಬಹಳ ಚೆನ್ನಾಗಿ ಕೂಡಿಸಿದ್ದಾರೆ. ಆಮೇಲೆ ಹೇಳ್ತಾಳೆ, ಕ್ಷುದಿತಸ್ಯ ಹಿ ಸಿಂಹಸ್ಯ ಮೃಗಶತ್ರೋ ಸ್ತರಸ್ವಿನಃ ಆಶೀವಿಷಸ್ಯ ವದನಾತ್ ದಂಷ್ಟ್ರಾಮಾದಾತು ಮಿಚ್ಛಸಿ. ಇದು ಹೇಗಿದೆ ನನ್ನನ್ನು ನೀನು ಪಡಿಬೇಕನ್ನುವ ಇಚ್ಛೆ ಅಂತಂದ್ರೆ, ಒಂದು ಮೃಗವನ್ನ ತಿಂತಾ ಇರುವಂತಹ ಸಿಂಹದ ಬಾಯಿಯನ್ನ ತೆರೆದು ಅಲ್ಲಿರುವ ಕೋರೆಯನ್ನ, ಅರ್ಥಾತ್ ಅಲ್ಲಿರುವ ಹಲ್ಲುಗಳನ್ನ ಕಿತ್ತಬೇಕನ್ನುವ ಇಚ್ಛೆ ಎಷ್ಟು ದುರ್ಧರ್ಷವೋ ಆಗಿದೆ ನಿನ್ನ ಈ ಪರಿಸ್ಥಿತಿ. ಮತ್ತು ವಿಷಪೂರಿತವಾದ ಹಾವಿನ ಬಾಯಿಯನ್ನ ತೆಗೆದು ಅದರಲ್ಲಿರುವ ಹಲ್ಲನ್ನು ಕಿತ್ತಬೇಕು ಅಂದ್ರೆ ಯಾವ ರೀತಿಯಾಗಿ ಅದು ಕಾಣಿಸ್ತದೋ ಹಾಗೆ ಕಾಣಿಸ್ತಾ ಇದೆ ನೀನು ಅಪೇಕ್ಷೆ ಪಡ್ತಾ ಇರೋದು ಅಂತಂತ. ಆದ್ದರಿಂದ ಇನ್ನೂ ಅನೇಕ ವಿಷಯಗಳನ್ನು ಇದೇ ರೀತಿಯಾಗಿ ಕೇಳುತ್ತಾಳೆ. ಮಂದರಂ ಪರ್ವತ ಶ್ರೇಷ್ಠಂ ಪಾಣಿನಾ ಹತ್ತು ಮಿಚ್ಛಸಿ ಕಾಲಕೂಟಂ ವಿಷಂ ಪೀತ್ವಾ ಸ್ವಸ್ತಿಮಾನ್ ಗಂತು ಮಿಚ್ಛಸಿ. ಹೀಗೆ ಕಾಲಕೂಟ ವಿಷವನ್ನ ಕುಡಿದು ನಾನು ಇವತ್ತು ಹಾಯಾಗಿರ್ತೇನೆ ಅಂತಂದ್ರೆ ಅವರಿಗೆ ಮೂರ್ಖ ಅಂತ ಕರೀತಾರೆ ಹೊರತು ಯಾರು ಅವನಿಗೆ ಬುದ್ಧಿವಂತ ಅಂತ ಕರೆಯೋದಿಲ್ಲ. ನೀನ್ ಮಾಡ್ತಾ ಇರೋ ಕೆಲಸ ಆಗಿದೆ, ಅದಕ್ಕಾಗಿ ಹೀಗಿದೆ ನೋಡು, ನೀನು ಎಂದೆಂದೂ ಕೂಡ ಇದನ್ನ ಮಾಡಬಾರದು ಅಂತ ಹೇಳ್ತಾಳೆ. ಯೋ ರಾಮಸ್ಯ ಪ್ರಿಯಾಂ ಭಾರ್ಯಾಂ ಪ್ರದರ್ಶಯಿತು ಇಚ್ಛಸಿ ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ಆಹರ್ತು ಇಚ್ಛಸಿ. ಹೇಳ್ತಾರೆ, ಉಡಿಯಲ್ಲಿ ಕೆಂಡವ ಕಟ್ಟಿಕೊಂಡರೆ ಸುಡದೆ ಬಿಡುವುದೇನಣ್ಣ ಅಂತ. ಹಾಗೆ ಈ ಬಟ್ಟೆಯೊಳಗೆ ಅಗ್ನಿಯನ್ನ, ಪ್ರಜ್ವಾಲಿತವಾದ ಅಗ್ನಿಯನ್ನ ಇಟ್ಟುಕೊಂಡು ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿ. ಆ ರೀತಿಯಾದದ್ದು ಸೀತಾಪಹರಣ ಅನ್ನೋದು, ಅಥವಾ ಸೀತೆಯನ್ನು ಅಪೇಕ್ಷೆ ಪಡೋದೇ ಆ ರೀತಿಯಾದದ್ದು ಅಂತ ಹೇಳ್ತಾ ಇದ್ದಾಳೆ. ಶೂಲಾನಾಂ ಮಧ್ಯೆ ಚರಿತು ಮಿಚ್ಛಸಿ. ಮತ್ತೇನು ಅನೇಕವಾದ ವಿಷಯ ಹೇಳ್ತಾಳೆ. ಒಂದು ಒಳ್ಳೆಯ ಕತ್ತಿಯ ಮೇಲೆ, ಶೂಲದ ಮೇಲೆ, ಶೂಲದ ದಾರಿಯ ಮೇಲೆ ನೀನ್ ನಡೆಯುವ ಇಚ್ಛೆಯನ್ನ ಪಡ್ತಾ ಇದ್ದಿ. ಕ್ಷಣಕ್ಕೂ ನಿನ್ನನ್ನು ಅದು ಚುಚ್ಚದೆ ಬಿಡೋದಿಲ್ಲ. ಇದು ಅದಕ್ಕೆ ಹೇಳ್ತಾರೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಹಾಗೆ ಅಯೋಗ್ಯವಾದದ್ದನ್ನ ಕೇಳಿದ್ರೆ ಎಂದೆಂದೂ ಕೂಡ ಉದ್ಧಾರ ಅಂತ ಆಗೋದಿಲ್ಲ. ಇಷ್ಟು ಅಯೋಗ್ಯವಾದ ವಿಚಾರವನ್ನು ನೀನ್ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಯದಂತರಂ ಸಿಂಹ ಶೃಗಾಲಯೋರ್ ಮಧ್ಯೆ
ಶೃಗಾಲಯೋರ್ವನೆ ಯದಂತರಂ ಸ್ಯಂದನಿಕಾ ಸಮುದ್ರಯೋಹೋ ಸುರಾಗ್ರೆ ಸೌವೀರಕಯೋರ್ ಯದಂತರಂ ತದಂತರಂ ವೈ ತವ ರಾಘವಸ್ಯ ಚ. ಮತ್ತೆ ಈಗ ಇಷ್ಟೊತ್ತು ಸೂಚ್ಯವಾಗಿ ಕಂಪೇರ್ ಮಾಡಿದ್ಲು, ಈಗ ಇಬ್ಬರನ್ನು ಎತ್ತಿ ಒಂದು ತಕ್ಕಡಿಯಲ್ಲಿಟ್ಟು ತೋರಿಸ್ತಾ ಇದ್ದಾಳೆ. ಎಷ್ಟು ಅಂತರ ಇದೆ ರಾಘವನಿಗೂ ರಾವಣನಿಗೂ ಅಂತ ಹೇಳ್ತಾಳೆ. ಒಂದು ಹಳ್ಳಕ್ಕೂ ಒಂದು ಸಮುದ್ರಕ್ಕೂ ಇರುವ ಅಂತರ. ಹಳ್ಳ ಹೇಗಿರ್ತದೆ? ಕೆಸರಾದ, ಶುದ್ಧವಲ್ಲದ, ಸಣ್ಣದಾದ ಒಂದು ಭಾಗ. ಆದರೆ ಅದರ ಪಾತ್ರ ಅಷ್ಟು ಸಣ್ಣದು ಮತ್ತು ಅಶುದ್ಧ. ಆದ್ರೆ ಸಮುದ್ರ ಹಾಗಲ್ಲ. ಸಮುದ್ರದ ಗಾಂಭೀರ್ಯ, ಅದರ ಪಾತ್ರ, ಅದರ ಗಾತ್ರ ಎಲ್ಲವೂ ದೊಡ್ಡದು, ವಿಸ್ತಾರವಾದದ್ದು. ಹಾಗಿದೆ ವ್ಯತ್ಯಾಸ. ಆಮೇಲೆ ಹೇಳ್ತಾಳೆ ಒಂದು ಯಾವುದು ಸವೀರಕ ಯೋರ್ ಯದಂತರಂ ಸುರಾಗ್ರ್ಯ. ಅಮೃತಕ್ಕೂ ಸಾಮಾನ್ಯವಾದ ಒಂದು ಗಂಜಿ ಕುಡಿದ್ರೆ ಏನ್ ವ್ಯತ್ಯಾಸ ಇದೆಯೋ ಅದು ವ್ಯತ್ಯಾಸ ಇದೆ. ಆ ರಾಮನ ಜೊತೆ ಇರೋದು ಅಂದ್ರೆ ಅಮೃತಪಾನ. ನಿನ್ನ ಜೊತೆ ಯೋಚನೆ ಮಾಡಿದ್ರು ಅದೊಂದು ಗಂಜಿ ಪಾನ ಮಾಡ್ದಂಗೆ ಆಗುತ್ತೆ. ಅಷ್ಟು ಅಸಹ್ಯವಾದದ್ದು ಅಂತ ಅನ್ನೋ ಅಭಿಪ್ರಾಯ, ಅಷ್ಟು ಸಣ್ಣದು ಅಂತ. ಹೀಗೆ ಅನೇಕ ಏನು ಕಂಪ್ಯಾರಿಸನ್ ಎಲ್ಲ ಮಾಡಿ ತೋರಿಸ್ತಾ ಇದ್ದಾಳೆ. ನಿನಗೂ ಅವನಿಗೂ, ಒಂದು ಹಂಸ ಪಕ್ಷಿಗೂ ಒಂದು ಹದ್ದಿಗೂ ಇರುವಂತಹ ವ್ಯತ್ಯಾಸ ಇದೆ ಅಂತಂತಾಳೆ. ಯದಂತರಂ ಸಾರಸ ಗ್ರಧ್ರಯೋರ್ವನೆ ತದಂತರಂ ದಾಶರಥೇಹೇ ತವೈವ. ಆದ್ದರಿಂದ ನೀನು ಯಾವ ರೀತಿಯಲ್ಲೂ ಕೂಡ ಅವನಿಗೆ ಉತ್ತಮನಾದವನು ಅಲ್ಲ ಅಂತ ಹೇಳಿ, ಈ ತಾಂ ವೇಪಮಾ ಇತೀವ ತದ್ವಾಕ್ಯ ಮದುಷ್ಟ ಭಾವ ಸುದೃಷ್ಟ ಮುಕ್ತ ರಜನೀಚರಂತಂ ಗಾತ್ರ ಪ್ರಕಂಪಾದ್ ವ್ಯಥಿತಾ ಬಭೂವ ವಾತೋದ್ಧತ ಸಾ ಕದಲೀವ ತನ್ವಿ. ಇದೊಂದು ಬಹಳ ಮಹತ್ವದ ವಿಷಯ. ಯಾವಾಗಲೂ ಅಷ್ಟೇ, ನಾವು ಸಿಟ್ಟಿನಲ್ಲಿ ಮಾತನಾಡುವಾಗ ಮಾತು ಚೆನ್ನಾಗಿ ಸ್ಥಿಮಿತದಲ್ಲಿ ಮಾತನಾಡಿದ್ರು ಕೂಡ ಮನಸ್ಸು ಅಥವಾ ಇದು ದೇಹ ಕಂಪನಕ್ಕೆ ಒಳಗಾಗುತ್ತೆ. ಅದನ್ನ ಹೇಳ್ತಾರೆ, ಎಷ್ಟು ಎಷ್ಟು ಮಾನುಷವಾದ ಭಾವ ಇದೆ ಅಂತ ಅನಿಸ್ತದೆ. ನಾವು ಕೂಡ ಸಿಟ್ಟಿನಲ್ಲಿ ಯಾರಿಗಾದ್ರೂ ಉತ್ತರ ಕೊಡುವಾಗ ನೋಡ್ತೀವಿ, ವೇಪತುಶ್ಚ ಶರೀರೇಮೇ ಅಂತ ಹೇಳ್ತಾರಲ್ಲ, ಹಾಗೆ ನಮಗೂ ಕೂಡ ಕಂಪ, ಗಾತ್ರ ಕಂಪ ಅನ್ನೋದು ಆಗುತ್ತೆ. ಅವಳಿಗೂ ಹಾಗಾಯ್ತಂತೆ. ವ್ಯಥಿತಾ ಬಭೂವ, ಬಹಳ ವ್ಯಥೆಗೊಳಗಾದ್ಲವಳು. ನೋಡಿದ ತಕ್ಷಣ ಗೊತ್ತಾಯ್ತು ಇವಳು ಒಂದರ್ಥದಲ್ಲಿ ಹೆದರಿದ್ದಾಳೆ, ಒಂದರ್ಥದಲ್ಲಿ ವ್ಯಥೆಗೊಳಗಾಗಿದ್ದಾಳೆ. ಯಾಕೆಂದ್ರೆ ದೂರದಲ್ಲಿ ಆವಾಗ್ಲೇ ಹೇಳಿದ್ರಲ್ಲ, ಎಲ್ಲೂ ರಾಮಚಂದ್ರ ಲಕ್ಷ್ಮಣ ಕಾಣಿಸ್ತಾ ಇಲ್ಲ. ಇವನ ಹತ್ತಿರ ಇವನ ಅಪೇಕ್ಷೆ ಇಂತಹದ್ದು ಕೆಟ್ಟದಾದದ್ದು, ಅವನಿಗೇನು ಉತ್ತರ ಕೊಡಬೇಕು ಯೋಚನೆ ಮಾಡುವ ಅರ್ಥದಲ್ಲಿ ಅವಳು ಒಂದ್ ಸ್ವಲ್ಪ ಭಯಭೀತಳಾದಂತೆ ಕಾಣಿಸ್ತಾ ಇದ್ದಾಳೆ. ಕದಲೀವ ತನ್ವಿ ವಾತೋದ್ಧತ. ಜೋರಾಗಿ ಬಿಡುಗಾರಿ ಬೀಸಿದ್ರೆ ಒಂದು ಕದಲಿ ಅರ್ಥಾತ್ ಒಂದು ಬಾಳೆಯ ವೃಕ್ಷ ಎಷ್ಟಿರುತ್ತೆ, ಅದು ಜೋರಾಗಿ ಬಿರುಗಾಳಿಗೆ ಅದು ಬಿದ್ದೇ ಬಿಡುತ್ತೆ. ಆವಾಗ ಹೇಗೆ ಒಂದು ಕಂಪನ ಕಾಣಿಸ್ತದೋ ಜೋರಾದ ಗಾಳಿಗೆ, ಹಾಗೆ ಅವಳು ಸ್ವಲ್ಪ ಕಂಪಿತಳಾಗಿದ್ದಾಳೆ ಅಂತ ಕಾಣಿಸ್ತಾ ಇದೆ. ತಾಂ ವೇಪಮಾನಾಂ ಉಪಲಕ್ಷ್ಯ ಸೀತಾಂ. ಅದನ್ನ ನೋಡ್ಕೊಂಡ ರಾವಣ, ಇದು ಒಳ್ಳೆ ಸಮಯ ಅಂತ ಅವನಿಗೆ ಅನಿಸ್ತು. ಯಾಕೆಂದ್ರೆ ಹೆದರಿದ್ದಾಗಲೇ, ಕಬ್ಬಿಣ ಕಾದಾಗಲೇ ಅದನ್ನ ಸರಿ ಮಾಡ್ಬೇಕು ಅಂತಾರಲ್ಲ, ಹಾಗೆ ತಾಂ ವೇಪಮಾನಾಂ ಉಪಲಕ್ಷ್ಯ ಸೀತಾಂ ಸ ರಾವಣೋ ಮೃತ್ಯು ಸಮಪ್ರಭಾವ ಕುಲಂ ಬಲಂ ನಾಮ ಚ ಕರ್ಮ ಚ ಸ್ವಂ ಸಮಾಚ ಚಕ್ಷೆ ಭಯಕಾರಣಾರ್ಥಂ. ಹೆದರಿದ್ದವರನ್ನ ಇನ್ನಷ್ಟು ಹೆದರಿಸೋ ಕೆಲಸ ಮಾಡೋದು. ಹೇಳ್ತಾರೆ, ರಾವಣ ಯೋಚನೆ ಮಾಡಿದ, ಇವಳಿಗಾಗಲೇ ಸ್ವಲ್ಪ ಹೆದರಿದ್ದಾಳೆ, ಈಗಾಗಲೇ ಒಂದಿಷ್ಟು ವ್ಯಥೆಗೊಳಗಾಗಿದ್ದಾಳೆ, ಅವಳಿಗೆ ನನ್ನ ಕುಲ, ನನ್ನ ಬಲ ಮತ್ತು ನನ್ನ ಶೌರ್ಯವನ್ನ ಇನ್ನಷ್ಟು, ನನ್ನ ಕರ್ಮ, ಇಷ್ಟು ದಿವಸ ಏನೇನು ರೂಕ್ಷವಾದ ಅತೀಕ್ಷ್ಣವಾದ ಕರ್ಮಗಳನ್ನು ಮಾಡಿದ್ದೀನೋ ಅದೆಲ್ಲ ಹೇಳ್ಬಿಡೋಣ, ಆವಾಗ ಅವಳು ಹೆದರಿಕೆಯಿಂದ ಆದರೂ ನನಗೆ ಬಿದ್ದಾಳು ಅಂತ. ಹೀಗೊಂದು ಕೆಟ್ಟದಾದ ಆಲೋಚನೆಯನ್ನ ಮಾಡಿ ಅಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇತಿ ಶ್ರೀಮದ್ ರಾಮಾಯಣೆ ಅರಣ್ಯಕಾಂಡೆ 47 ಸರ್ಗ. ಹೀಗೆ 47ನೇ ಸರ್ಗದಲ್ಲಿ ಈ ಭಾಗವನ್ನ ಹೇಳ್ತಾ ಇದ್ದಾರೆ. 48ರಲ್ಲೂ ಹಾಗೆ, 48ರಲ್ಲಿ ರಾವಣ ತನ್ನ ದೊಡ್ಡಸ್ತಿಕೆಯನ್ನ ಹೇಳಿಕೊಳ್ಳೋ ಭಾಗ. ಏನು ಜಾಸ್ತಿ ಇಲ್ಲ, ಸ್ವಲ್ಪ ಭಾಗ ಇದೆ. ಆದ್ರೆ ಅದರೊಳಗೆ ಇರೋದೆಲ್ಲ ರಾವಣನ ಅಪಮೌಲ್ಯ ಸಂಗ್ರಹ ಅಂತ ಹೇಳ್ಬೋದು. ಇಷ್ಟೊತ್ತು ಸೀತೆ ತನ್ನ ಮೌಲ್ಯ ಸಂಗ್ರಹವನ್ನ ಮಾಡಿದ್ಲು, ತನ್ನ ಪರಿಶುದ್ಧತೆಯನ್ನು ತೋರಿಸಿದ್ಲು, ರಾಮನ ಆ ಗುಣೋದ್ಧತೆಯನ್ನು ತೋರಿಸಿದ್ಲು, ಮೌಲ್ಯ ಸಂಗ್ರಹ ಮಾಡಿದ್ಲು. ಇವನ ಅಪಮೌಲ್ಯ ಸಂಗ್ರಹವನ್ನ ಮಾಡ್ತಾ ಇದ್ದಾನೆ. ಏವಂ ಬ್ರುವಂತ್ಯ ಸೀತಾಯಾಂ ಸಂರಬ್ಧ ಪುರುಷಂ ವಚಃ ಲಲಾಟೆ ಭ್ರುಕುಟೀಂ ಕೃತ್ವ ರಾವಣ ಪ್ರತ್ಯುವಾಚ. ಇಷ್ಟು ಬೈತಾ ಇದ್ರೆ ಯಾರಾದ್ರೂ ಚೆನ್ನಾಗಿ ಆದ್ರೂ ಕೇಳಿಸ್ಕೋ ಅಂತ ಸಮಾಧಾನಕ್ಕೆ ಹೇಳಕ್ ಶಕ್ಯನ? ರಾವಣನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ತಾಮಸ, ಅವನ ಸ್ವಭಾವವೇ ತಾಮಸವಾದದ್ದರಿಂದ ಅವನಿಗೆ ಸ್ವಾಭಾವಿಕವಾಗಿ ಕೋಪ ಬಂದೇ ಬಂತು. ಆ ಕೋಪದಿಂದ ಭ್ರುಕುಟೀಂ ಕೃತ್ವ, ಗುಬ್ಬು ಗಂಟು ಹಾಕೊಂಡು ಮಾತಾಡ್ತಾ ಇದ್ದಾನಂತೆ. ಏನಂದ್ರೆ, ನನ್ನ ಅಣ್ಣ ಕುಬೇರ ಸಾಪತ್ನ ಅಂದ್ರೆ ನನ್ನ ಮಲತಾಯಿಯ ಮಗ, ಅವನು ಭ್ರಾತ
ವೈಶ್ರವಣಸ್ಯಾಹಂ ಸಾಪತ್ನೋ ವರವರ್ಣಿನಿ ರಾವಣೋ ನಾಮಭದ್ರಂತೆ ದಶಗ್ರೀವ ಪ್ರತಾಪವಾನ್. ನಾನೇನ್ ಸುಮ್ಮನೆ ಸಾಮಾನ್ಯನಾದವನು ಅಂತಲ್ಲ, 10 ಮುಖಗಳಿರುವ ರಾವಣ ನಾನು. ನನ್ನ ಅಣ್ಣ ಯಾವಾಗ ನನ್ನ ಜೊತೆಗೆ ಚೆನ್ನಾಗಿ ಅವನು ವರ್ತನೆ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು ಕುಬೇರ, ಅವನನ್ನು ನಾನು ಸೋಲಿಸಿದ್ದೀನಿ. ಆವಾಗ ಅವನ ಜೊತೆ ಯುದ್ಧ ಮಾಡಿದ್ರೆ ಹೇಳ್ತಾನೆ, ದ್ವಂದ್ವ ಮಾಸಾದಿತ ಕ್ರೋಧಾತ್ ರಣೇ ವಿಕ್ರಮ್ಯ ನಿರ್ಜಿತ. ರಣದೊಳಗೆ ಅವನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದೀನಿ ನಾನು. ಅಂತಹ ವಿಕ್ರಮ ನನ್ನದು. ನನ್ನ ಭಯಕ್ಕಾಗಿ ಅವನು ಹೇಳ್ತಾರೆ, ಯದ್ ಭಯಾತ್ ಪರಿತ್ಯಜ್ಯ ಸಮಧಿಷ್ಠಾನ ಮೃದ್ಧಿವತ್ ಕೈಲಾಸಂ ಪರ್ವತ ಶ್ರೇಷ್ಠಂ ಅಧ್ಯಾಸ್ತೆ ನರವಾಹನ. ನನ್ನ ಭಯಕ್ಕೆ ಆ ವೈಶ್ರವಣ ಯಾರಿದ್ದಾರೆ ಕುಬೇರ, ಅವನು ನನ್ನಿಂದ ಸೋತು ಹಣ್ಣಾಗಿ ಓಡಿ ಹೋಗಿ ಕೈಲಾಸ ಪರ್ವತದಲ್ಲಿ ಇದ್ದಾನೆ, ತನ್ನ ಜಾಗವನ್ನೇ ಬಿಟ್ಟು ಹೋಗಿದ್ದಾನೆ. ಅಂದ್ರೆ ಅರ್ಥ ಏನು ಅಂದ್ರೆ, ಯಾರು ಯಾವ ಪದವಿಯಲ್ಲಿದ್ದಾರೋ, ಯಾರು ಯಾವ ಜಾಗದಲ್ಲಿದ್ದಾರೋ ಅದನ್ನೇ ನಾನು ಎತ್ತಂಗಡಿ ಮಾಡಿಸುವ ಶಕ್ತಿ ಇರೋನು ಅಂತ ತೋರಿಸ್ಬೇಕಾಗಿದೆ. ಅಷ್ಟೇ ಅಲ್ಲ, ಅವನು ಅಲ್ಲಿಂದ ಹೊರಟ ಮೇಲೆ ಅವನ ಸಮಗ್ರ ಯಾವ ಸಂಪತ್ತಿಗೆ ಅದನ್ನು ನಾನೇ ನುಂಗಿದ್ದೇನೆ ಅಂತ ಹೇಳ್ತಾನೆ. ಯಸ್ಯ ತತ್ ಪುಷ್ಪಕಂ ನಾಮ ವಿಮಾನಂ ಕಾಮಗಂ ಶುಭಂ ವೀರ್ಯಾದೇವಾರ್ಜಿತಂ ಭದ್ರೇ ಏನ ಯಾಮಿ ವಿಹಾಯಸಂ. ಇಲ್ಲಿ ನೋಡು, ಇಲ್ಲಿ ವಿಮಾನ ಇದೆಯಲ್ಲ, ಪುಷ್ಪಕ ವಿಮಾನ. ಈ ವಿಮಾನ ಏನ್ ನಂದು ಅಂತ ಅಂದ್ಕೊಂಡ್ಯಾ ನೀನು? ನಾನು ಇದನ್ನ ರಣದಲ್ಲೇ ಗೆದ್ದದ್ದು. ಯಾಕೆ ಅಂದ್ರೆ ಕ್ಷತ್ರಿಯರಿಗೆ ಗೆದ್ದ ಪದಾರ್ಥಗಳನ್ನು ತೋರಿಸೋದ್ರಲ್ಲಿ ಭಾರಿ ಸಂತೋಷವಾಗಿರುತ್ತೆ. ಅವನು ಕ್ಷಾತ್ರ ಧರ್ಮವನ್ನು ತೋರಿಸ್ತಾ ಅದರಲ್ಲಿ ಧರ್ಮ ಅರ್ಥಾತ್ ಅಧರ್ಮ ಯಾವುದನ್ನು ಹೇಳ್ಬೋದು. ಹಾಗೆ ಪುಷ್ಪಕ ಅನ್ನೋದನ್ನು ನಾನು ಅವನಿಂದ ಕಸಿದುಕೊಂಡು ಕಿತ್ತುಕೊಂಡು ಬಂದಿದ್ದೇನೆ. ಅದು ಕಾಮಗಂ ಶುಭಂ, ತನ್ನ ಕಾಮನೆಗೆ ಅರ್ಥಾತ್ ನಾನು ಎಲ್ಲಿಗೆ ಹೇಳ್ತೇನೋ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದು ಚೆನ್ನಾಗಿ ಇರುವಂತದ್ದು, ನನ್ನ ವೀರ್ಯದಿಂದ ಶಕ್ತಿಯಿಂದ ಅದನ್ನ ಗಳಿಸಿದ್ದೇನೆ ಅಂತ ಹೇಳ್ತಾರೆ. ಯತ್ರ ತಿಷ್ಟಾಮ್ಯಹಂ ತತ್ರ ಮಾರುತೋ ವಾತಿ ಶಂಕಿತ. ಹೇಳ್ತಾರೆ, ನಾನು ಎಲ್ಲಿರ್ತೇನೋ ಅಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇರೋ ಗಾಳಿ ನಿಧಾನ ಆಗ್ಬಿಡುತ್ತೆ. ಅವಾಗ್ಲೇ ಬಂತಲ್ಲ, ಅವನು ಆ ರೂಪವನ್ನು ತೆಗೆದುಕೊಂಡ ತಕ್ಷಣ ಗೋದಾವರಿ ಸ್ವಲ್ಪ ನಿಧಾನಕ್ಕೆ ಚಲಿಸಿದಳು ಅಂತ. ಹಾಗೆ ಹೇಳ್ತಾನೆ, ತೀವ್ರಾಂಶು ಶಿಶಿರಾಂಶುಶ್ಚ. ತೀವ್ರಾಂಶು ಅಂದ್ರೆ ಸೂರ್ಯ, ಅವನು ಶಿಶಿರಾಂಶು, ಅವನು ತಂಪಾದ ಕಿರಣಗಳನ್ನು ಮಾಡಿಕೊಂಡದ್ದು. ಭಯಾತ್ ಸಂಪದ್ಯತೆ ರವಿಹಿ, ಅಂದ್ರೆ ಸೂರ್ಯನಿಗೂ ತನ್ನ ಸ್ವಭಾವವನ್ನ ವ್ಯತ್ಯಾಸಗೊಳಿಸ್ಬೇಕಾಯ್ತು ನನ್ನ ಭಯದಿಂದ. ಆಮೇಲೆ ನಿಷ್ಕಂಪ ಪತ್ರ ಸ್ತರವೋ ನದ್ಯಶ್ಚ ಸ್ಥಿಮಿತೋದಕಾಹ ಭವಂತಿ ಯತ್ರ ಯತ್ರಾಹಂ ತಿಷ್ಠಾಮಿ ವಿಚರಾಮಿ ಚ. ನಾನು ಎಲ್ಲಿ ಇರ್ತೀನೋ, ಎಲ್ಲಿ ಓಡಾಡ್ತೀನೋ ಅಲ್ಲಿ ಎಲ್ಲ ನದಿಗಳು ನಿಧಾನಗತಿಯಲ್ಲಿ ಚಲಿಸ್ತವೆ, ವೃಕ್ಷಗಳು ಅಲಗಾಡೋದೇ ಇಲ್ಲ ಅಂತ ಸುಮ್ಮನೆ ಶಾಂತವಾಗಿದ್ದು ಬಿಡುತ್ತೆ. ಇದ್ರ ಅರ್ಥ ಏನು ಅಂದ್ರೆ, ನನ್ನ ಭಯ ಅನ್ನೋದು ಇಡೀ ಜಗತ್ತಿನಲ್ಲಿ ಆವರಿಸಿಕೊಂಡಿದೆ. ಮಮಪಾರೆ ಸಮುದ್ರಸ್ಯ ಲಂಕಾ ನಾಮ ಪುರೀಶುಭ ಸಂಪೂರ್ಣ ರಾಕ್ಷಸೈರ್ ಘೋರೈಹಿ ಯಥೇಂದ್ರಸ್ಯ ಅಮರಾವತಿ. ಇಂದ್ರನಿಗೆ ಅಮರಾವತಿ ಏನ್ ಭಾರಿ ಅಂತ ಎಲ್ಲಾ ಕಡೆ ಹೇಳ್ತಾರೆ, ಅದೇ ಅಮರಾವತಿಯ ವೈಭವ ನನ್ನ ಹತ್ರನೂ ಇದೆ ಅಂತ ಹೇಳ್ತಾರೆ. ನಾನು ಇಂದ್ರನಿಗೆ ಪ್ರತೀಂದ್ರನಾಗಿ ಕಾಣಿಸ್ತಾ ಇದ್ದೇನೆ. ಹೇಳ್ತಾನೆ, ಸಂಪೂರ್ಣ ರಾಕ್ಷಸರಿಂದ, ಘೋರರಾದ ರಾಕ್ಷಸರಿಂದ ಕೂಡಿದ ಅದ್ಭುತವಾದ ಆ ಲಂಕಾ ಪಟ್ಟಣ ಏನಿದೆ, ಅದರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ನಾನು ಇಂದ್ರನ ಅಮರಾವತಿ ಪಟ್ಟಣದಂತೆ ನಾನು ಒಂದು ಪ್ರತೀಂದ್ರನಾಗಿ ಕಾಣಿಸ್ತಾ ಇದ್ದೀನಿ. ಆ ಪಟ್ಟಣದ ಏನು ನಿರೂಪಣೆಯನ್ನೇ ಮುಂದೆ 2-3 ಶ್ಲೋಕಗಳಲ್ಲಿ ಮಾಡ್ತಾರೆ. ಹೇಗಿದೆ, ಬೇರೆ ಬೇರೆ ಪ್ರಾಕಾರಗಳು, ಪಾಂಡರೇಣ ವಿರಾಜಿತ, ಒಳ್ಳೆ ಬೆಳ್ಳಗೆ ಶುದ್ಧವಾದ ಸ್ಫಟಿಕ ಮಣಿಗಳಿಂದ ಕೂಡಿದಂತಹ ಪ್ರಾಕಾರಗಳು, ವೈಡೂರ್ಯಗಳ ತೋರಣಗಳು ಮೊದಲಾದವೆಲ್ಲವನ್ನೂ ಇಲ್ಲಿ ಸೇರಿಸಿಕೊಂಡಿದ್ದಾರೆ, ಅಲ್ಲಿದೆ ಅಂತ ಹೇಳ್ತಾನೆ. ಹಸ್ತಿ ಅಶ್ವ ರಥ ಸಂವಾದ ಸೂರ್ಯನಾದ ವಿನಾದಿನ, ಒಳ್ಳೆಯ ಆನೆ ಕುದುರೆ ರಥ ಮತ್ತೊಂದು ಎಲ್ಲಾ ಸೇರ್ಕೊಂಡಿದೆ. ಒಳ್ಳೆಯ ವಾದ್ಯಘೋಷ ಕೇಳಿಸ್ತಾ ಇದೆ. ದೊಡ್ಡ ದೊಡ್ಡ ಉದ್ಯಾನವನಗಳು, ವೃಕ್ಷಗಳು, ಮತ್ತೆ ವೃಕ್ಷಗಳು ಇದೆ ಅಂತಂದ್ರೆ ಅದು ಏನು ಪುಷ್ಪಿತವಾದ ವೃಕ್ಷಗಳು ಇಲ್ಲ ಅಂತ ತಿಳಿಬೇಡ, ಒಳ್ಳೆ ವೃಕ್ಷಗಳು ಕೇಳಿದ್ದನ್ನ ಕೊಡುವ. ಹೇಳ್ತಾರೆ, ಸರ್ವಕಾಲ ಫಲೈರ್ ವೃಕ್ಷೈಹಿ ಸಂಕುಲೋದ್ಯಾನ ಶೋಭಿತ. ಎಲ್ಲ ಕಾಲಗಳಲ್ಲೂ ವೃಕ್ಷಗಳು ಫಲವನ್ನು ಕೊಡುತ್ತವೆ. ಅಷ್ಟು ಚೆನ್ನಾಗಿ ನಾನು ನನ್ನ ಇದನ್ನ ಇಟ್ಕೊಂಡಿದ್ದೇನೆ. ಗುಂಜಾನ ಮಾನುಷಾನ್ ಭೋಗಾನ್ ದಿವ್ಯಾಂಶ ವರವರ್ಣಿನಿ ನ ಸ್ಮರಿಷ್ಯಸಿ ರಾಮಸ್ಯ ಮಾನುಷಸ್ಯ ಗತಾಯುಷ. ಈ ನಿನ್ನ ಗಂಡ ರಾಮ ಇದ್ದಾನಲ್ಲ, ಅವನು ಎಷ್ಟು ವರ್ಷ ಇರ್ತಾನೆ? ಅವನ ಆಯುಸ್ಸು ಅದು ಮಾನುಷವಾದದ್ದು, ಜಾಸ್ತಿ ಜನ ಇರೋದಿಲ್ಲ. ಆ ಸಾಮಾನ್ಯವಾದ ಗತಾಯುಷನಾದಂತಹ ಅವನನ್ನ ಬಿಟ್ಟು ನನ್ನ ಜೊತೆಗೆ ಬಂದ್ರೆ ನಿನಗೆ 1 ನಿಮಿಷ ಕೂಡ ಅವನನ್ನ ಸ್ಮರಣೆ ಆಗದೆ ಇದ್ದಿದ್ದೆ ನಾನು ನೋಡ್ಕೊಳ್ತೀನಿ ಅಂತ. ನ ಸ್ಮರಿಷ್ಯಸಿ ರಾಮಸ್ಯ, ಆ ರಾಮನ ಯಾವುದನ್ನು ನೀನ್ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಅಷ್ಟು ಚೆನ್ನಾಗಿ ಭೋಗವನ್ನ ನೀನ್ ಮಾಡಬಹುದು ಅಂತ ಹೇಳ್ತಾನೆ. ಗುಂಜಾನ ಮಾನುಷಾನ್ ಭೋಗಾನ್ ಸ್ಥಾಪಯಿತ್ವ ಪ್ರಿಯಂ ಪುತ್ರಂ ರಾಜ್ಯೇ ದಶರಥೇನ ಯಹ ಮಂದವೀರ್ಯ ಸುತೋ ಜ್ಯೇಷ್ಠಸ್ತತ ಪ್ರಸ್ಥಾಪಿತೋ ವನಂ. ಏನ್ ಹೇಳ್ತಾರೆ?
ಅವನೆಂತ ಅವನು ದೊಡ್ಡವನು. ಈಗ ಆ ಪಾಯಿಂಟಿಗೆ ಬರ್ತಾ ಇದ್ದಾನೆ. ತನ್ನ ದೊಡ್ಡಸ್ತಿಕೆಯನ್ನು ಹೇಳ್ದ. ನಾವು ದೊಡ್ಡವರಾಗ್ಬೇಕು ಅಂದ್ರೆ ಇನ್ನೊಬ್ರು ಸಣ್ಣವರು ಅಂತ ತೋರಿಸ್ಬೇಕಲ್ಲ. ಅದಕ್ಕಾಗಿ ಅಂತಾನೆ, ಏನ್ ನಿನ್ ಗಂಡನ ದೊಡ್ಡಸ್ತಿಕೆ? ಏನೋ ಯಾರೋ ಒಬ್ಳು ಹೆಣ್ಮಗಳು ಹೇಳಿದ್ನಂತೆ, ಇವನ್ ಕೇಳಿದ್ನಂತೆ. ಅದಕ್ಕಾಗಿ ತನ್ನ ತಂದೆಯನ್ನೇ ದೂರ ಮಾಡಿ ರಾಜ್ಯವನ್ನ ಬಿಟ್ಟು ಇಲ್ಲಿಗೆ ಬಂದು ಅವನಿಗೆ ಮಂದವೀರ್ಯನಾಗಿ ಇದ್ದಾನೆ. ಏನ್ ಶಕ್ತಿ ಏನ್ ಬಹಳ ಇದ್ದಂಗಿಲ್ಲ ಅವನಿಗೆ. ಅದಕ್ಕಾಗಿ ವನದೊಳಗೆ ಬಂದು ಇದ್ದಾನೆ. ಇಂತಹ ಭ್ರಷ್ಟ ರಾಜ್ಯ ಅಂದ್ರೆ ಬಿಟ್ಟಂತಹ ರಾಜ್ಯ ಉಳ್ಳಂತಹ ರಾಮನನ್ನ, ಗತಚೇತಸನಾದ ಅವನನ್ನ ಕಿಂ ಕರಿಷ್ಯಸಿ, ನೀನ್ ಇಟ್ಕೊಂಡು ಏನ್ ಮಾಡ್ತೀಯ? ಏನು ಉಪಯೋಗ ಇಲ್ಲ. ಆದ್ದರಿಂದ ಎಲ್ಲಾ ರಾಕ್ಷಸರ ಭರ್ತ ನಾನು, ಎಲ್ಲ ರಾಕ್ಷಸರಿಗೂ ನಾನೇ ದೊಡ್ಡ ಬಾಸ್ ಆಗಿದ್ದೇನೆ. ಆದ್ದರಿಂದ ಕಾಮಯ ಸ್ವಯಂ ಆಗತಂ, ನನ್ನನ್ನು ನೀನು ಮೋಹಿಸು, ನನ್ನನ್ನು ನೀನು ಪಡ್ಕೋ. ಅಷ್ಟೇ ಅಲ್ಲ, ನಿನ್ನ ಪುಣ್ಯ ಅಂತ ನಾವು ಏನಂತಂದ್ರೆ, ಇದು ನಿನ್ನ ಪುಣ್ಯ. ಯಾಕೆ ಅಂದ್ರೆ ಸ್ವಯಂ ಆಗತಂ, ನಾನೇ ಬಂದಿದ್ದೀನಿ. ಒಳ್ಳೆಯದನ್ನ ಹುಡ್ಕೊಂಡು ಜನ ಹೋಗ್ತಾರೆ, ನಾನೇ ನಿನ್ನ ಹತ್ರ ಬಂದಿದ್ದೀನಿ ಅಂದ್ರೆ ತನ್ನನ್ನು ತಾನು ಯಾವ ಮಟ್ಟದಲ್ಲಿ ಅವನು ಚಿಂತನೆ ಮಾಡ್ತಾ ಇದ್ದ ಅಂದ್ರೆ ಆತ್ಮದ ಏನ್ ಹೇಳ್ತಾರೆ ಅದಕ್ಕೆ, ಅತಿಯಾದಂತಹ ಯಾವ ಆತ್ಮೋಪಮ್ಯ ಇದೆ, ಆತ್ಮದ ದೊಡ್ಡಸ್ತಿಕೆಯನ್ನು ತೋರಿಸ್ಕೊಳ್ಳೋದಿದೆ, ಅದು ಮಿತಿಮೀರದಂತೆ ಕಾಣಿಸ್ತಾ ಇದೆ. ಕಾಮಯ ಸ್ವಯಂ ಆಗತಂ ನ ಮನ್ಮಥ ಶರಾವಿಷ್ಟಂ ಪ್ರತ್ಯಾಖ್ಯಾತಂ ತಮರ್ಹಸಿ, ನನ್ನನ್ನ ನೀನು ಬಿಡ್ಲಿಕ್ಕೆ ಯೋಗ್ಯವಾಗೋದಿಲ್ಲ. ಹೇಗಾಗ್ತದೆ ಅಂತಂದ್ರೆ, ಚರಣೇನ ಅಭಿಹತ್ಯೇವ ಪುರೂರುವ ಸಮೂರ್ವಶಿ ಉರ್ವಶಿ ಪುರೂರವರನ್ನ ಬಿಟ್ಟು ಹೋದ್ರೆ ಏನಾಯ್ತಲ್ಲ, ಹಾಗೆ ನಿನ್ನ ಪರಿಸ್ಥಿತಿ ಆಗ್ತದೆ. ಉತ್ತಮನಾದ ಪುರೂರವರನ್ನ ಬಿಟ್ಟು ಉರ್ವಶಿ ಹೋದ್ಲಲ್ಲ, ಹಾಗೆ ನೀನು ನನ್ನನ್ನು ಬಿಟ್ಟು ಹೋದ್ರೆ ಆಗ್ತದೆ. ನಿನ್ನ ಅದೃಷ್ಟ ಇದು. ತವ ಭಾಗ್ಯೇನ ಸಂಪ್ರಾಪ್ತಂ ಭಜಸ್ವ ವರವರ್ಣಿನಿ. ಮತ್ ಸಿಗೋದಿಲ್ಲ. ಇದು ಒಂಥರ, ಇದು ಒಳ್ಳೆ ಅವಕಾಶ, ಒಳ್ಳೆಯ ಆಫರ್ ಇದ್ದಂಗೆ, ನೀನು ತಗೋಬೇಕು ಅದನ್ನ. ಯಾಕೆ ಅಂದ್ರೆ ನನ್ನ ಅಂಗುಲಿಗೂ ಸಮನಾಗಿಲ್ಲ ರಾಮ. ಯಾವ ವ್ಯಕ್ತಿಯ ಅಂಗುಲಿಗೂ ಸಮನಾಗಿ ಆ ರಾಮ ಇಲ್ಲ, ಆ ವ್ಯಕ್ತಿಯೇ ನಿನ್ನ ಹತ್ರ ಬಂದು ಕೇಳ್ಕೊಳ್ತಾ ಇರುವಾಗ ಬೇಡ ಅಂತ ಅನ್ನೋದು ಬುದ್ಧಿವಂತಿಕೆಯ ಮಾತಾಗೋದಿಲ್ಲ. ನಿನ್ನ ಭಾಗ್ಯ ಇದು ಅಂತ ತಿಳ್ಕೊಂಡು ನನ್ನನ್ನು ಮದುವೆ ಆಗು ಅಂತ ಹೇಳ್ತಾ ಇದ್ರು. ಏವ ಮುಕ್ತ ಆತು ವೈದೇಹಿ ಕ್ರುದ್ಧ ಸಂರಕ್ತ ಲೋಚನ. ಅವಳಿಗೆ ಮುಖದಲ್ಲಿ ಕೆಂಪಾದ ಕಣ್ಣುಗಳು ಕಾಣಿಸ್ತಾ ಇದೆ, ಕ್ರೋಧ ಹೆಚ್ಚಾಗಿ. ಅವಳು ಹೇಳ್ತಾಳೆ, ಅಬ್ರವೀತ್ ಪರುಷಂ ವಾಕ್ಯಂ. ಪರುಷಂ ಅಂದ್ರೆ ಕೆಟ್ಟದಾದ ಮಾತಾಡ್ಬಿಟ್ಲು. ಹೋಗ್ಲಿ, ಯಾಕೆ ಅಂದ್ರೆ ಪ್ರಸಂಗ ಹೆಂಗಿತ್ತು ಅದನ್ನು ವಾಲ್ಮೀಕಿ ಹೇಳ್ತಾರೆ. ಏನೋ ಪಕ್ಕದಲ್ಲಿ ರಾಮ ಇದ್ದಾನೆ, ಎದುರುಗಡೆ ಲಕ್ಷ್ಮಣ ಇದ್ದಾನೆ, ಆವಾಗ ಬೇಕಾದ್ರೆ ಎಂಥ ಮಾತನ್ನು ಆಡ್ತಾರೆ ಜನ, ಯಾಕಂದ್ರೆ ಬೆಂಬಲ ಇದೆ ಅಂತ. ಇಲ್ಲಿ ಬೆಂಬಲನೇ ಇಲ್ಲ, ಯಾರು ಇಲ್ಲ. ಅದು ಹೇಳ್ತಾರೆ ರಹಿತೇ ರಾಕ್ಷಸಾಧಿಪಂ. ರಹಿತೆ ಅಂತಂದ್ರೆ ಯಾರೂ ಇಲ್ಲದ ಪ್ರಸಂಗದಲ್ಲಿ ಅಂತ ಅರ್ಥ. ಆ ಅಬ್ರವೀತ್ ಪರುಷಂ ವಾಕ್ಯಂ ರಹಿತೇ ರಾಕ್ಷಸಾಧಿಪಂ. ಅದಕ್ಕೆ ಹೇಳ್ತಾಳೆ, ನಿನ್ನಂತಹ ನೀಚನ ಜೊತೆಗೆ ನಾನು ಇರೋದಿಲ್ಲ ಅಂತ. ನೀನು ಅಣ್ಣನಾದ ಒಳ್ಳೆಯ ದೇವತೆ ಅವನು ಕುಬೇರ, ಅವನ ಹೆಸರು ಹೇಳ್ತೀಯಲ್ಲ ನೀನು ಅಣ್ಣ ಅಂತ. ಕಥಂ ವೈಶ್ರವಣಂ ದೇವಂ ಸರ್ವಭೂತ ನಮಸ್ಕೃತಂ. ಆ ಕುಬೇರ ನಿನ್ನ ಅಣ್ಣ ಅಂತ ಹೇಳ್ಕೊಳ್ತಿ, ಆದ್ರೆ ಮಾಡೋ ಕೆಲಸ ಇಂಥದ್ದು. ಇಷ್ಟು ಕನಿಷ್ಠವಾದ ಕೆಲಸವನ್ನ ಮಾಡಿ ಅಷ್ಟು ಗರಿಷ್ಠವಾದ ಸಂಬಂಧವನ್ನು ತೋರಿಸ್ತಾ ಇದೆಯಲ್ಲ, ಇದಕ್ಕೆ ಧಿಕ್ಕಾರ ಇರ್ಲಿ ಅಂದ್ಬಿಟ್ಟು. ಅವಶ್ಯಂ ವಿನಶಿಷ್ಯಂತಿ ಸರ್ವೇ ರಾವಣ ರಾಕ್ಷಸಾಹ. ನೀನ್ ಯಾರ್ಯಾರ ಹೆಸರು ಹೇಳ್ತಾ ಇದೆಯೋ ಇವರೆಲ್ಲ ನನ್ನ ಜೊತೆಗಿದ್ದಾರೆ, ಅವ್ರನ್ನೆಲ್ಲ ನಾನು ಪರಿಪಾಲನೆ ಮಾಡ್ತಾ ಇದ್ದೀನಿ. ನೀನನ್ನೇ ಕೊಲ್ತಾರೆ. ಆದ್ದರಿಂದ ಅವರು ಅವಶ್ಯಂ ವಿನಶಿಷ್ಯಂತಿ, ಅವರು ಕೂಡ ನಾಶ ಆಗಿ ಹೋಗ್ತಾರೆ. ಆದ್ದರಿಂದ ನಿನ್ನ ಜೊತೆಗೆ ನಾನು ಬರೋದಿಲ್ಲ. ಅಷ್ಟೇ ಅಲ್ಲ, ಹೇಳ್ತಾರೆ, ಅಪಹೃತ್ಯ ಶಚೀಂ ಭಾರ್ಯಾಂ ಶಕ್ಯಮಿಂದ್ರಸ್ಯ ಜೀವಿತಂ ನಚ ರಾಮಸ್ಯ ಭಾರ್ಯಾಂ ಮಾಂ ಅಪನೀಯಾಸ್ತಿ ಜೀವಿತಂ. ನೋ ಪಾಸಿಬಿಲಿಟಿ ಅಂತಂತಾಳೆ. ಏನಂದ್ರೆ, ಒಂದು ವೇಳೆ ಇಂದ್ರನ ಹೆಂಡತಿ ಶಚಿಯನ್ನ ಬೇಕಾದ್ರೆ ನೀನು ಅಪಹಾರ ಮಾಡ್ಕೊಂಡು ಹೋಗಿ ಅದನ್ನ ದಕ್ಕಿಸಿಕೊಳ್ಬಹುದು, ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದ. ಆದರೆ ಇಂದ್ರ ಅಲ್ಲ, ಇವನು ರಾಮಚಂದ್ರನ ಭಾರ್ಯೆಯನ್ನ ನೀನು ಕರ್ಕೊಂಡು ಹೋಗಿ ದಕ್ಕಿಸ್ಕೊಳ್ಳಿಕ್ ಆಗೋದಿಲ್ಲ. ಜೀವೇ ಚಿರಂ ವಜ್ರಧರಸ್ಯ ಹಸ್ತ ಶಚೀಂ ಪ್ರದೃಶ್ಯ ಪ್ರತಿ ರೂಪಾಂ ನಮಾದೃಶಿಂ ರಾಕ್ಷಸ ದೂಷಯಿತ್ವ ಪೀತಾಮೃತಸ್ಯಾಪಿ ತವಾಸ್ತಿ ಮೋಕ್ಷ. ಹೀಗಾಗಿ ನನ್ನನ್ನ ಶಚಿಯನ್ನ ಅಪಹರಿಸಿಕೊಂಡು ಹೋಗಿ ಏನೋ ಇಂದ್ರನ ಜೊತೆಗೆ ನೀನು ಕಾದಾಡಬಹುದೇನೋ, ಆದರೆ ನನ್ನನ್ನ ಮಾತ್ರ ನೀನು ಮುಟ್ಟಲಿಕ್ಕೆ ಶಕ್ಯ ಇಲ್ಲ. ಅರ್ಥಾತ್ ನನ್ನನ್ನ ಮುಟ್ಟಿ ನೀನು ದಕ್ಕಿಸಿಕೊಳ್ಳಿಕ್ ಆಗೋದಿಲ್ಲ. ಇತಿ ಶ್ರೀಮದ್ ರಾಮಾಯಣೆ ಅರಣ್ಯಕಾಂಡೆ ಅಷ್ಟಚತ್ವಾರಿಂಶ ಸರ್ಗ. ಬಹಳ ಚೆನ್ನಾಗಿ ಈ 48ನೇ ಅಧ್ಯಾಯ ಬಹಳ ಸಣ್ಣದು, ಚುಟುಕಾದದ್ದು, ಆದರೆ ಅದರಲ್ಲಿ ಇಬ್ಬರ ಮಾತು ಬರುತ್ತೆ. ಈ ಕಡೆ ರಾವಣನ ಮಾತು, ತನ್ನ ದೊಡ್ಡಸ್ತಿಕೆಯ ಮಾತು, ರಾಮನ ಬಗ್ಗೆ ನೀಚವಾದ ಮಾತು, ಮತ್ತು
ಅದಕ್ಕೆ ಪ್ರತ್ಯುತ್ತರವಾಗಿ ಒಳ್ಳೆ ಬಾಣವನ್ನ ಬಿಟ್ಟಂತೆ ಆ ಸೀತೆಯ ಮಾತು ಕೂಡ ಬಹಳ ಚೆನ್ನಾಗಿ ಇಲ್ಲಿ ಸೇರಿಸಿದ್ದಾರೆ. ಇದು ಕವಿ ಕೌಶಲ. ಸ್ವಲ್ಪದರಲ್ಲೇ ಬಹಳವಾದದ್ದನ್ನು ಹೇಳೋದು, ಇದು ಒಂದು ಕೂಡ ಕವಿ ಕೌಶಲ ಅಂತ ಕಾಣಿಸ್ತದೆ. ಅದನ್ನ ನಾವು ಇಲ್ಲಿ ನೋಡ್ಬೇಕು. ಸಮಯ ಸ್ವಲ್ಪ ಅಲ್ಪ ಇರೋದ್ರಿಂದ ಪ್ರಾಯಶಃ ನಿಮಗೆ ಸ್ವಲ್ಪ ಇದು ವೇಗ ಅಂತ ಕಾಣಿಸ್ತಿರ್ಬೋದೇನೋ, ಗೊತ್ತಿಲ್ಲ. ಹಾಗೇನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ, ಇಲ್ಲಾಂದ್ರೆ ಇನ್ನೊಂದು 15 ನಿಮಿಷದಲ್ಲಿ ಇದು ಕೂಡ ನಾವು ನೋಡಬಹುದು ಅಂತ ಅನ್ಸುತ್ತೆ. ಸ್ವಲ್ಪ ವೇಗ ಆಯ್ತಾ? ಪರವಾಗಿಲ್ಲ, ಸರಿ. ಸೀತಾಯ ವಚನಂ ಶುತ್ವ ದಶಗ್ರೀವ ಪ್ರತಾಪವಾನ್. ಇವಾಗ ಅವನಿಗೆ ಕೇಳ್ದ, ಹಸ್ತೇ ಹಸ್ತಂ ಸಮಾಹೃತಿ, ಈ ರೀತಿ ಚಪ್ಪಾಳೆ ತರ ತಟ್ಟೋ ತರ ಸಿಟ್ಟು ಬಂದಾಗ ಜೋರಾಗಿ ತಟ್ತಾರಲ್ಲ, ಹಾಗೆ ತಟ್ಟಿ ಸುಮಹದ್ವಪುಹು ಚಕಾರ, ತನ್ನ ದೇಹವನ್ನ ದೊಡ್ಡದಾದ ಒಂದು ಒಳ್ಳೆ ವಿಶ್ವರೂಪವನ್ನ ಮಾಡದಂತೆ ಜೋರದಾಗಿ ತೋರಿಸ್ತಾ ಇದ್ದ. ದೊಡ್ಡ ದೇಹವನ್ನ ಮಾಡಿಕೊಂಡು, ಅಂದ್ರೆ ಯಾವ ರೂಪದಲ್ಲಿ ಅವನಿದ್ದ ಆ ರೂಪದಲ್ಲಿ ಈಗಿಲ್ಲ. ಈಗ ದೊಡ್ಡ ದೇಹವನ್ನು ಮಾಡಿ ಭಯ ಹುಟ್ಟಿಸೋ ಪ್ರಯತ್ನವನ್ನು ಇನ್ನೂ ಮಾಡ್ತಾ ಇದ್ದ. ನಿಜವಾದ ಭಯೋತ್ಪಾದನೆ ಅಂದ್ರೆ ಇದೆ. ಅಂದ್ರೆ ಹಂತಗಳಲ್ಲಿ ಭಯವನ್ನ ಉಂಟು ಮಾಡಿದರೆ ಮನುಷ್ಯ ಕುಸಿತಾನೆ. ಈ ಪ್ರಯೋಗವನ್ನ ಮೊದಲಿಗೆ ಮಾಡಿದ್ದಾನೆ ಕವಿ ವಾಲ್ಮೀಕಿಗಳದನ್ನ ಸೆರೆ ಹಿಡಿದಿದ್ದಾರೆ. ಸ ಮೈಥಿಲೀಂ ಪುನರ್ವಾಕ್ಯಂ ಬಭಾಷೆ ವಾಕ್ಯಕೋವಿದ ನೋನ್ಮತ್ತತೆಯ ಶ್ರುತೌ ಮನ್ನೇ ಮಮ ವೀರ್ಯ ಪರಾಕ್ರಮವು. ನಿನಗೆ ಬುದ್ಧಿ ಸರಿ ಇಲ್ಲ, ನೀನು ಉನ್ಮತ್ತಳಾಗಿದ್ದಿ ಪ್ರಾಯಶಃ, ಅದಕ್ಕಾಗಿ ನನ್ನನ್ನ ನೀನು ಒಪ್ಕೊಳ್ತಾ ಇಲ್ಲ. ನನ್ನ ದೊಡ್ಡದಾದ ಒಂದು ವಸ್ತು ಕಾಣಿಸ್ತಾ ಇದೆ, ಆದ್ರೂ ಒಪ್ಕೊಳಕ್ ಆಗ್ತಿಲ್ಲ ಅನ್ನೋ ಅರ್ಥ ಏನು? ನಿನ್ನ ಉನ್ಮತ್ತತೆ ಅಂದ್ರೆ ಯು ಆರ್ ಇನ್ ಟು ಸಮಥಿಂಗ್, ಅಂದ್ರೆ ನಿನಗಾಗ್ತಾ ಇಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನ್ನೋ ತರ. ಅಂದ್ರೆ ಪಿಟಿ ತೋರಿಸ್ತಾ ಇದ್ದಾನೆ, ಅವಳ ಮೇಲೆ ತನ್ನದಾದ ಒಂದು ಪಿಟಿ ತೋರಿಸ್ತಾ ಇದ್ದಾನೆ. ಉನ್ಮತ್ತತೆ ಆಗಿದ್ದರಿಂದ ನಿನಗೆ ಕಾಣಿಸ್ತಾ ಇಲ್ಲ. ಈಗೂ ಅವಕಾಶವನ್ನು ಹೇಳ್ತೀನಿ ನೋಡು. ಕಾಮರೂಪಿಣ ಮುನ್ಮತ್ತೆ ಪಶ್ಯಮಾಂ ಕಾಮದಂ ಪತಿ. ಈಗಾದ್ರೂ ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ಪರಾಕ್ರಮಶೀಲವಾದ ನನ್ನ ದೇಹವನ್ನು ನೋಡಿ ಆದರೂ ನೀನು ನನ್ನನ್ನ ಮದುವೆ ಮಾಡ್ಕೋ ಅಂತ ಮತ್ತೆ ಕೇಳ್ತಾ ಇದ್ದಾನೆ. ಅಪಿಬೇಯಂ ಸಮುದ್ರಂ ಚ ಹನ್ಯಾಂ ಮೃತ್ಯುಂ ರಣೇ ಸ್ಥಿತಃ ಅರ್ಕಂ ರುಂಧ್ಯಾಂ ಶರೈಹಿ ತೀಕ್ಷ್ಣೈಹಿ ನಿರ್ಭಿಂದ್ಯಾಂ ಹಿ ಮಹೀತಲಂ. ಸೂರ್ಯನನ್ನ ಬೇಕಾದ್ರೆ ನಿಲ್ಲಿಸ್ಬಿಡ್ತೀನಿ, ನಿಲ್ಲಿಸಿ ಈ ಪೃಥ್ವಿಯನ್ನ ನನ್ನ ಬಾಣಗಳಿಂದ ಅದನ್ನು ಪುಡಿ ಮಾಡಿಬಿಡ್ತೀನಿ. ಇಷ್ಟು ಸಾಮರ್ಥ್ಯ ನನಗಿದೆ, ಆದ್ದರಿಂದ ನೀನು ನನ್ನನ್ನ ವರೆಸಬೇಕು ಅಂತ ಕೇಳ್ತಾ ಇದ್ದ. ಸದ್ಯ ಸೌಮ್ಯಂ ಪರಿತ್ಯಜ್ಯ ಭಿಕ್ಷುರೂಪಂ ಸ ರಾವಣ ಸ್ವಂ ರೂಪಂ ಕಾಲರೂಪಾಭಂ ಭೇಜೆ ವೈಶ್ರವಣಾನುಜ. ತನ್ನ ಭಿಕ್ಷುರೂಪ ಯಾವ ಆ ಪರಿವ್ರಾಜಕ ರೂಪವಿತ್ತೋ ಅದನ್ನ ಬಿಟ್ಟ ತಕ್ಷಣ ಈ ದೊಡ್ಡ ರೂಪದಲ್ಲಿ ಇದ್ದು ಹೇಳ್ತಾರೆ ಕಾಲರೂಪಾಭಂ ಅಂತ. ಯಾಕಂಗ್ ಬರೀತಿದ್ದಾರೆ ಅಂದ್ರೆ ಎಂಥವರಿಗೂ ಅದು ಕಾಲರೂಪದಂತೆ ಕಾಣಿಸ್ಬೇಕು, ಅಷ್ಟು ಭಯಾನಕವಾದ ರೂಪ. ಅದರ ಕಾಂತಿ ಆ ದೌಷ್ಟ್ಯವನ್ನ ಎತ್ತಿ ತೋರಿಸುವಂತೆ, ಊಸ್ ಔಟ್ ಅಂತಾರೆ ನೋಡ್ರಿ, ಆ ತರ ಆಗ್ತಾ ಇದೆ. ಅಂತಹ ಕೆಟ್ಟದಾದ ರೂಪವನ್ನು ತೋರಿಸಿದ್ದಾನೆ. ಅದನ್ನು ಬರೀತಾರೆ ಮುಂದೆ. ಸಂರಕ್ತ ನಯನ ಶ್ರೀಮಾಂಸ್ ತಪ್ತ ಕಾಂಚನ ಭೂಷಣ ಕ್ರೋಧೇನ ಮಹತಾವಿಷ್ಟು ನೀಲ ಜೀಮೂತ ಸನ್ನಿಭ. ವಾಲ್ಮೀಕಿಗಳು ಅದರಲ್ಲೂ ಯಾವ ಚೌಕಾಸಿ ಮಾಡೋದಿಲ್ಲ. ಕೆಟ್ಟದಾದ ರೂಪವನ್ನು ವರ್ಣಿಸ್ಲಿಕ್ಕೆ ಒಂದಿಷ್ಟು ಶ್ಲೋಕಗಳನ್ನ ಎತ್ತಿಡುತ್ತಾರೆ. ಕಾರಣ ಆ ಕಾವ್ಯವನ್ನ ಸರಿಯಾಗಿ ನಾವು ನೋಡಿ ಅಲ್ಲಿರುವ ಆ ನಿಜವಾದ ಇದನ್ನ ಸಂದರ್ಭವನ್ನು ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಅದನ್ನು ಹೇಳ್ತಾರೆ. ಸಂರಕ್ತ ನಯನ, ಕೆಂಪಾದ ಕಣ್ಣುಗಳು, ತಪ್ತ ಕಾಂಚನ ಭೂಷಣ, ಒಳ್ಳೆಯ ಕಾಂಚನವಾದ ಭೂಷಣ ಹಾಕೊಂಡ, ಮತ್ತೆ ಕ್ರೋಧದಿಂದ ಮಹತಾವಿಷ್ಟ. ಅವನಿಗೆ ನಿಜವಾಗಿ ಭೂಷಣ ಅಂದ್ರೆ ಕ್ರೋಧನೆ. ಯಾಕೆಂದ್ರೆ ದುಷ್ಟರಿಗೆ ಭೂಷಣ ಕ್ರೋಧ, ಅವರಿಗೆ ಬುದ್ಧಿಯೂ ಚೆನ್ನಾಗಿರೋದಿಲ್ಲ, ಯಾಕೆಂದ್ರೆ ಕ್ರೋಧ ಇರುತ್ತೆ. ಆ ಕ್ರೋಧವೇ ಅವರಿಗೆ ಆಭರಣವಾಗಿ ಕಾಣಿಸುತ್ತೆ ಹೊರತು ಇನ್ಯಾವುದು ಕಾಣಿಸೋದಿಲ್ಲ. ನೀಲ ಜೀಮೂತ ಸನ್ನಿಭ, ಒಳ್ಳೆಯ ಕೆಟ್ಟ ನೀಲಿಯ ಮೇಘದಂತೆ, ಜೀಮೂತ ಅಂದ್ರೆ ಮೇಘದಂತೆ ಕಾಣಿಸ್ತಾ ಇದ್ದಾನೆ. ದಶಾಸ್ಯೋ ವಿಂಶತಿ ಭುಜೋ ಬಭೂವ ಕ್ಷಣದಾಚರ. ನೋಡ್ತಾ ಇದ್ದಂತೆ 10 ತಲೆಗಳು 20 ಕೈಗಳು ಕಾಣಿಸ್ತಾ ಇತ್ತು, 20 ಭುಜಗಳು. ಅವನಿಗೆ ಆದ ತಕ್ಷಣ ಅಂತಹ ಮಹಾಕಾಯವನ್ನ ತೋರಿಸ್ತಾ ಇದ್ದಾನೆ. ತೋರಿಸಿ ಹೇಳ್ತಾನೆ, ವಸನಾಭರಣೋಪೇತ ಮೈಥಿಲೀಂ ರಾವಣೋ ಬ್ರವೀತ್. ಹೀಗೆ ಇರುವಂತಹ ಮೈಥಿಲಿಯನ್ನ ಸೀತೆಯನ್ನ ಹೇಳ್ತಾ ಇದ್ದಾನೆ. ತ್ರಿಷು ಲೋಕೇಶು ವಿಖ್ಯಾತಂ ಯದಿ ಭರ್ತಾರಮಿಚ್ಛಸಿ ಮಾಶ್ರಯ ವರಾರೋಹೆ ತವಾಹಂ ಸದೃಶ ಪತಿ. ನಿನಗೆ ಅನುರೂಪವಾದ ಒಬ್ಬ ಪತಿ ಅಂತ ಇರ್ಬೇಕಾದ್ರೆ ನೋಡು, ನನ್ನನ್ನು ನೋಡು ಅಂತಂದ. ಅಷ್ಟೇ ಅಲ್ಲ, 3 ಲೋಕಗಳಲ್ಲಿ ವಿಖ್ಯಾತವಾದ ಒಂದು ಪತಿ ಬೇಕು ನಿನಗೆ, ಒಬ್ಬ ವ್ಯಕ್ತಿ ಬೇಕು ಅಂತಿದ್ರೆ ನನ್ನನ್ನೇ ಆಶ್ರಯಿಸ್ಬೇಕು. ಯಾಕೆ ಅಂದ್ರೆ ಮಾಂ ಭಜಸ್ವ ಚಿರಾಯ ತ್ವಂ ಅಹಂ ಶ್ಲಾಘ್ಯ ಪತಿಸ್ತವ ನೈವ ಚಾಹಂ ಕ್ವಚಿತ್ ಭದ್ರೇ ಕರಿಷ್ಯೇ ತವ ವಿಪ್ರಿಯಂ. ಮುಗಿತಾನೆ ಇಲ್ಲ ಅವನ ಮಾತುಗಳು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವಳ ಮೇಲೆ
ತಕ್ಷಣಕ್ಕೆ ಬಲಾತ್ಕಾರವನ್ನು ಮಾಡ್ಲಿಲ್ಲ ಅವನು. ತಕ್ಷಣಕ್ಕೆ ಎಳೆಯೋದೋ ಅಥವಾ ಅವಳನ್ನು ಹಿಡಿದು ಕರ್ಕೊಂಡು ಹೋಗೋದು ಮಾಡ್ಲಿಲ್ಲ. ಇನ್ನೂ ಕೆಲವು ಮಾತುಗಳನ್ನ ಆಡ್ತಾನೆ. ಯಾಕೆಂದ್ರೆ ಒಂದು ಕಾರ್ಯವನ್ನು ಸಾಧಿಸಬೇಕು ಅಂತಂದಾಗ ಕೆಲವರು ಎಷ್ಟು ಮುಂದಕ್ಕೆ ಅದನ್ನ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಅವನಿಗೆ ಬೇಕಾದದ್ದನ್ನು ಕಾರ್ಯ ಸಾಧನೆ ಮಾಡ್ಬೇಕು. ಅದಕ್ಕಾಗಿ ಇನ್ನೂ ಹೇಳ್ತಾನೆ, ನಿನಗೆ ಒಂದೇ ಒಂದು ಬೇಜಾರಾಗೋ ಕೆಲಸ ಮಾಡೋದಿಲ್ಲ. ನಕರಿಷ್ಯೆ ತವ ವಿಪ್ರಿಯಂ. ಈ ವಿಪ್ರಿಯ ಅಂದ್ರೆ ಅಪೋಸಿಟ್, ಪ್ರಿಯ ಇಲ್ಲದದ್ದು, ಅಪ್ರಿಯವಾದದ್ದನ್ನು ಮಾಡೋದಿಲ್ಲ. ತ್ಯಜ್ಯತಾಂ ಮಾನುಷೋ ಭಾವೋ ಮೈ ಭಾವ ಪ್ರಣೀಯತ. ನನ್ನಲ್ಲಿ ಭಾವ ಬರಲಿ, ಈ ಮಾನುಷವಾದ ಭಾವ ಬೇಡ. ನಿನಗಾಗಿ ಒಂದೇ ಒಂದು ತಪ್ಪನ್ನು ನಾನು ಮಾಡೋದಿಲ್ಲ. ಆದ್ದರಿಂದ ನೀನು ನನ್ನನ್ನ ಒರೆಸಬೇಕು. ನೀನು ಹಾಗೆ ಮಾಡದೆ ಹೋದರೆ ನನಗೇನ್ ಅನ್ಸುತ್ತೆ ಅಂದ್ರೆ, ರಾಜ್ಯಾಚ್ಯುತಂ ಅಸಿದ್ಧಾರ್ಥಂ ರಾಮಂ ಪರಿಮಿತಾಯುಷಂ ಕೈರ್ಗುಣೈರ್ ಅನುರಕ್ತಾಸಿ ಮೂಢೇ ಪಂಡಿತ ಮಾನಿನಿ. ಕೆಲವರಿಗೆ ಹಠದಿಂದ ಕೆಲವುದನ್ನ ಒಪ್ಕೊಳ್ಳಕ್ ಆಗ್ತಿರೋದಿಲ್ಲ. ಹಾಗೇನಾದ್ರೂ ಆಗಿದೆಯಾ ಅನ್ನೋ ತರ ಮಾತಾಡ್ತಾ ಇದ್ದಾನೆ. ನೀನು ಪಂಡಿತ ಮಾನಿನಿ ಅಂದ್ರೆ ನೀನು ಮಾತಾಡೋದು ಸರಿ ಅಂತ ನೀನ್ ತಿಳ್ಕೊಂಡಿದ್ದೀಯ. ಹಾಗೇನಾದ್ರೂ ನೀನು ಆ ತಪ್ಪಾದ ಭಾವನೆಯಲ್ಲಿದ್ದೀಯಾ? ಯಾಕೆಂದ್ರೆ ನೋಡಿದ್ರೆ ಯಾವ ಫ್ಯಾಕ್ಟರ್ ಕಾಣ್ತಾ ಇಲ್ಲ. ರಾಮ ಅವನು ಮಾನುಷ, ಅವನಿಗೆ ಪರಿಮಿತವಾದ ಆಯುಷ, ಗುಣಗಳು ಕಡಿಮೆ, ಮತ್ತು ರಾಜ್ಯಾಚ್ಯುತಂ ಅಸಿದ್ಧಾರ್ಥಂ, ರಾಜ್ಯದಿಂದ ಚ್ಯುತನಾಗಿದ್ದಾನೆ. ಇನ್ ಯಾವುದು ಒಂದು ಫ್ಯಾಕ್ಟರ್ ಇದೆ ಅವನನ್ನ ನೀನು ಒರೆಸೋದಕ್ಕೆ? ನನ್ನ ಹತ್ರ ಎಲ್ಲದಕ್ಕೂ ಒಂದು ಉತ್ತರ ಇದೆ. ಅದರ ಅರ್ಥ ಏನಾಯ್ತು ಅಂದ್ರೆ, ನನ್ನನ್ನು ನೀನು ಒರೆಸಿದ್ರೆ ಅದು ಉತ್ತಮ ಆಗುತ್ತದೆ. ಅಂದ್ರೆ ವಿವೇಕಿಗಳಾದವರು ಇದನ್ನ ಬಯಸ್ಬೇಕು ಅನ್ನೋ ಅಭಿಪ್ರಾಯ ಅವನು. ವಿವೇಕ ಅಂದ್ರೆ ಏನು? ಸದಸತ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ಯೋಗ್ಯ ಯಾವುದು ಅಯೋಗ್ಯ, ಇಷ್ಟು ಗೊತ್ತಾಗ್ಬೇಕು. ಅದನ್ನೇ ತಿಳಿತಾ ಇಲ್ಲ. ಅದಕ್ಕಾಗಿ ನಿನಗೆ ನಾನು ಏನಂತ ಕರಿತೀನಿ ಅಂದ್ರೆ ಪಂಡಿತ ಮಾನಿನಿ. ಪಂಡಿತಳು ಅಂತ ತಿಳ್ಕೊಂಡಿದ್ದೀಯ, ತಿಳುವಳಿಕೆ ಇದೆ ಅಂತ ತಿಳ್ಕೊಂಡಿದ್ದೀಯ, ಆದ್ರೆ ನಿಜವಾಗಿ ಇಲ್ಲ ಅಂತ ಅನ್ನೋ ತರ ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡ್ತಾರೆ ವಾಲ್ಮೀಕಿಗಳು. ಯಸ್ತ್ರಿಯ ವಚನಾದ್ ರಾಜ್ಯಂ ವಿಹಾಯ ಸುಹೃಜ್ಜನಂ ಅಸ್ಮಿನ್ ವ್ಯಾಲಾನುಚರಿತೆ ವನೇ ವಸತಿ ದುರ್ಮತಿ. ಇಂತಹ ವ್ಯಾಲ ಅನುಚರಿತವಾದಂತಹ ಈ ದುರ್ಮತಿ ಈ ವನದೊಳಗೆ ಯಾರು ವಾಸ ಮಾಡ್ತಾರೋ ಅವ್ರ ಜೊತೆ ಇರ್ತೀನಿ ಅಂತಂತೀಯಲ್ಲ, ನಿನಗೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿ, ಆವಾಗ ಜಗ್ರಾಹ ರಾವಣ ಸೀತಾಂ ಉದಖೆ ರೋಹಿಣೀಮಿವ ವಾಮೇನ ಸೀತಾಂ ಪದ್ಮಾಕ್ಷಿಂ ಮೂರ್ಧಜೇಶು ಕರೇಣಸ. ಹೀಗೆ ಹೇಳ್ತಾ ಅವಳನ್ನ ಹಿಡ್ಕೊಂಡಿದ್ದಾನಂತೆ. ಹೇಗಾಯ್ತು ಇದು ಅಂತಂದ್ರೆ ಒಂದು ಉಪಮೆ ಕೊಡ್ತಾರೆ, ಅಭೂತೋಪಮ ಅಂತ ಕರೀತಾರೆ. ಅಂದ್ರೆ ಅದು ನಿಜವಾಗಿ ಆದದ್ದಲ್ಲ, ಆ ರೀತಿ ಆದ್ರೆ ಹೇಗೋ ಹಾಗೆ ಅಂತ. ಬುಧ ರೋಹಿಣಿಯನ್ನ ಹಿಡ್ದಂಗ ಆಯ್ತು ಅಂತ. ಬುಧ ಅಂದ್ರೆ ಚಂದ್ರನ ಮಗ, ಚಂದ್ರನ ಪತ್ನಿ ರೋಹಿಣಿ. ಅಂದ್ರೆ ಬುಧನಿಗೆ ತಾಯಿ ಸಮಾನ. ತಾಯಿಯನ್ನ ಹಿಡಿದು ಎಳೆದ ದುಷ್ಟತೆ ಯಾವ ಮಟ್ಟದ್ದೋ ಆ ಮಟ್ಟದ್ದು ಸೀತೆಯನ್ನ ಎಳೆದ ರಾವಣನ ದುಷ್ಟತೆ ಅಂತ ಹೇಳ್ತಾ ಇದ್ದ. ವಾಮೇನ ತನ್ನ ಎಡಗೈಯಿಂದ ಅವಳ ಮೂರ್ಧಜವಾದ ಯಾವ ಇದೆ ಕೂದಲುಗಳು ಅದನ್ನ ಹಿಡಿದು ಎಳಿತಾ ಇದ್ದಾನೆ. ಉರ್ವೋಸ್ತು ದಕ್ಷಿಣೇನೈವ ಪರಿಜಗ್ರಾಹ ಪಾಣಿನ. ಮತ್ತು ಅವಳ ಹಿಂಭಾಗವನ್ನ ಹಿಡಿದು ಬಲಗೈಯಿಂದ ಹಿಡಿದಿದ್ದಾನೆ. ಎಡಗೈಯಿಂದ ಕೂದಲು, ಹಿಂಭಾಗವನ್ನ ಬಲಗೈಯಿಂದ ಹಿಡಿದು ಎತ್ತಿ ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ತೀಕ್ಷ್ಣದಂಷ್ಟ್ರಂ ಮಹಾಭುಜಂ ಪ್ರಾದ್ರವನ್ ಗಿರಿಸಂಕಾಶಂ ಭಯಾರ್ಥ ವನದೇವತಾ. ಅಲ್ಲಿರುವ ವನದೇವತೆಗಳು ಆಗ್ಲೇ ಹೇಳ್ಬೇಕಾದ್ರೆ ಬಂತಲ್ಲ, ಎಲ್ಲಾ ವನದೇವತೆಗಳು ರಕ್ಷಣೆ ಮಾಡ್ಲಿ ಅಂತ ಹೇಳಿ ಲಕ್ಷ್ಮಣ ಹೇಳ್ಕೊಂಡು ಹೋದ ಅಂತ. ಅವರೆಲ್ಲರೂ ಪ್ರಾದ್ರವನ್ ಅಂದ್ರೆ ಓಡಿ ಹೋಗ್ಬಿಟ್ರಂತೆ. ಇವನ ಭಯಾನಕವಾದ ರೂಪ, ಆ ದೌಷ್ಟ್ಯ, ಆ ಭೀಭತ್ಸತೆ ಎಲ್ಲವನ್ನು ನೋಡಿ ಅವನು ಓಡಿ ಹೋಗ್ಬಿಟ್ರು. ಆವಾಗ ಇವನು ಅವನು ಎತ್ತಿಕೊಂಡು ಬಂದು ಖರಯುಕ್ತ ಖರಸ್ವನಃ, ಅಲ್ಲೊಂದು ದಿವ್ಯವಾದ ಒಂದು ರಥ ಬಂದಿತ್ತು, ಖರಯುಕ್ತವಾದದ್ದು, ಕತ್ತೆಯಿಂದ ಕೂಡಿದ್ದು. ಅದೆಂಥ ದಿವ್ಯನೋ ಗೊತ್ತಿಲ್ಲ, ಅಂತಹ ಮಾಯಾಮಯವಾದಂತಹ ಒಂದು ದಿವ್ಯವಾದ ಒಂದು ರಥ ಬಂತು. ಅದು ಹೇಮಾಂಗವಾಗಿತ್ತು. ಹೇಮಾಂಗ ಅಂದ್ರೆ ಒಳ್ಳೆ ಬಂಗಾರದಿಂದ ಕೂಡಿದಂತಹ ರಥ. ಕೇಸರಗತ್ತೆ ಅಂತ ಪ್ರಾಯಶಃ ಅನ್ಬೋದು ಖರ ಅಂದ್ರೆ. ಅಂತಹ ರಥ, ಅದರಲ್ಲಿ ಇವಳನ್ನ ತಂದು ಭರ್ತ್ಸಯನ್ ಎತ್ತಿ ಅವಳನ್ನ ಅಲ್ಲಿ ಕೂಡಿಸಿದ್ದಾನೆ. ಆವಾಗ ಅಂಕೇನಾದಾಯ ವೈದೇಹಿಂ ರಥಂ ಆರೋಪಯತ್ತದ. ಯಾವಾಗ ಅವನು ರಥದಲ್ಲಿ ಅವಳನ್ನ ಕೂಡಿಸಿ ಬಲಾತ್ಕಾರದಿಂದ ಅವಳನ್ನ ಅಲ್ಲಿ ಇಟ್ಟಿದ್ದಾನೋ, ಆವಾಗ ಯಶಸ್ವಿನಿ ಆ ಸೀತೆ ಮಹಾಮಾತೆ ಅವಳು ವಿಚುಕ್ರೋಶ ರಾವಣೇನ ಯಶಸ್ವಿನಿ ಹಾಹು ಅಂತ ಜೋರಾಗಿ ಕೂಗ್ತಾ ಇದ್ದಾಳೆ. ಚುಕ್ರೋಶ ಅಂದ್ರೆ ಆಕ್ರೋಶವನ್ನು ಮಾಡ್ತಾ ಇದ್ದಾಳೆ. ರಾಮ 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 ಅಂತ ಕೂಗ್ತಾ ಇದ್ದಾಳೆ. ಅದನ್ನ ಬರೆಯುವಾಗ ವಾಲ್ಮೀಕಿಗಳು ಅಂತಾರೆ, ರಾಮರಿಗೂ ಸೀತೆಗೂ ಎಷ್ಟು ಪ್ರೀತಿ ಇದೆ ಅಂತಂದ್ರೆ, ಸಂಸ್ಕೃತದಲ್ಲಿ ರಾಮ ಅಂತ ಕೂಗಿದಾಗ ರಾಮ ಇತಿ ಅಂತ ಬರಿಬೇಕು, ಆದ್ರೆ ಬರೀತಾರೆ ರಾಮೇತಿ ಅಂತ. ಇಲ್ಲಿ ಬರುತ್ತೆ ನೋಡಿ, ರಾಮೇತಿ ಸೀತಾ ದುಃಖಾರ್ಥ ರಾಮಂ ದೂರ ಗತಂ ವನೆ. ರಾಮೇತಿ ಅಂದ್ರೆ ಅರ್ಥ ಏನು ಅಂದ್ರೆ, ರಾಮ ಇತಿ ಅಂತ ಬರಿಬೇಕಾದಲ್ಲಿ ರಾಮೇತಿ ಅಂತ ಬರೀತಾರೆ ಅಂದ್ರೆ ಅವರಿಗೆ ಅಷ್ಟು ಪ್ರೀತಿ ಇದೆ. ಒಂದು ಕ್ಷಣ ಬಿಟ್ಟಿಲ್ಲದೆ ಇರುವಂತಹ ದಂಪತಿಗಳವರು. ನೀವೆಲ್ಲ ಬೇರೆ ಕಾವ್ಯಗಳಲ್ಲೂ ನೋಡಿರ್ತೀರಿ,
ಅಷ್ಟು ಸುಂದರವಾದಂತಹ ದಾಂಪತ್ಯ ಈ ರೀತಿಯಾದ ಒಂದು ಭಯಾನಕ ಸನ್ನಿವೇಶಕ್ಕೆ ತುತ್ತಾಗಿದೆ ಅನ್ನುವಾಗ ಯಾವ ರೀತಿ ಕೂಗು ಬರ್ಲಿಕ್ಕೆ ಶಕ್ಯ? ಅದನ್ನು ತೋರಿಸೋದಕ್ಕೆ ರಾಮೇತಿ ಅಂತ ಬರೆದಿದ್ದಾರೆ. ರಾಮನೇ ಎಲ್ಲಿದ್ದೀಯೋ ಬೇಗ ಬಾ ಅಂತ ಕರೀತಾ ಇದ್ದಾಳೆ. ಭೃಶಂ ಚುಕ್ರೋಶ ಮತ್ತೇವ ಭ್ರಾಂತ ಚಿತ್ತ ಯಥಾತುರ ಹಾ ಲಕ್ಷ್ಮಣ ಮಹಾಬಾಹೋ ಗುರುಚಿತ್ತ ಪ್ರಸಾದಕ. ಅವಳಂತಾಳೆ, ಭ್ರಾಂತಚಿತ್ತನಾಗಿ ನೀನು ಆತುರನಾಗಿ ನೀನು ಭ್ರಾಂತಚಿತ್ತನಾಗಿ ಕೂಗ್ತಾ ಇದ್ದಾಳೆ ಚುಕ್ರೋಶ. ಆವಾಗ ಲಕ್ಷ್ಮಣಂದು ನೆನಪಾಯ್ತಂತೆ. ಲಕ್ಷ್ಮಣ ಗುರುಚಿತ್ತ ಪ್ರಸಾದಕ, ನೀನು ರಾಮನಿಗೆ ಏನು ಹಿತನೋ ಅದನ್ನೇ ಮಾಡೋದ್ರಲ್ಲಿ ನೀನು ವ್ರತ ಇದ್ದವನು. ನಿನಗೆ ಯಾಕೆ ನೆನಪಾಗ್ತಾ ಇಲ್ಲ? ಇಲ್ಲಿ ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನನ್ನನ್ನ ಯಾರು ಅಪಹಾರ ಮಾಡ್ತಾ ಇದ್ದಾರೆ. ಕ್ರಿಯಮಾಣಂ ನ ಜಾನೀಶೆ ರಕ್ಷಸ ಮಾಮ ಮರ್ಷಿಣ. ಒಬ್ಬ ಋಷಿಯ ರೂಪದಲ್ಲಿ ಬಂದು ಮೋಸದಿಂದ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಿಂಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ಕೇಳ್ತಾಳೆ. ರಾಮನಿಗೆ ಕೇಳ್ತಾಳೆ, ಕ್ರಿಯಮಾಣ ಮಧರ್ವೇಣ ಮಾಂ ರಾಘವ ನ ಪಶ್ಯಸಿ. ರಾಮನೇ ನಿನಗೆ ನಾನು ಕಾಣಿಸ್ತಾ ಇಲ್ವೇನು? ರಾಮ ಲಕ್ಷ್ಮಣ ಅಂತ ಕೂಗ್ತಾ ಇದ್ದಾಳೆ. ಬಂದು ಇವನನ್ನ ಶಾಧಿ, ರಾವಣನ ಇವನನ್ನು ನೀನು ಶಾಸನ ಮಾಡ್ಬೇಕು. ಆದರೆ ಪ್ರಾಯಶಃ ಹಿಂಗಂತಾಳೆ, ಈ ಕ್ಷಣಕ್ಕೆ ನೀನು ಅವನು ಬಂದು ಅವನು ಶಾಸನ ಮಾಡ್ತಾ ಇಲ್ಲ ಅಂದ್ರೆ ನನಗನಿಸ್ತಾ ಇದೆ ಅವನಿಗೂ ಒಂದಿಷ್ಟು ಸಮಯ ಬರ್ಬೇಕು. ನೋಡ್ರಿ, ಕಾಲದ ಲೆಕ್ಕವನ್ನು ಎಲ್ಲರೂ ಹೇಳ್ತಾರೆ. ಸರ್ವಕಾಲ ವಶೇನ ನಶ್ಯತಿ ನರಹ ಕೋವಾ ಪರಿತ್ರಾಯತೆ ಅಂತ ಸುಭಾಷಿತಕಾರ ಹೇಳ್ತಾನಲ್ಲ. ಎಲ್ಲದಕ್ಕೂ ಕಾಲ ಕಾರಣ ಅನ್ನೋದಕ್ಕೆ ಅವಳು ಹೇಳ್ತಾಳೆ, ಕಾಲೋಪ್ಯಂಗೀಭವತ್ಯತ್ರ ಸಸ್ಯಾನಾಮಿವ ಪಕ್ತಯೇ ಸಕರ್ಮ ಕೃತವಾನೇತತ್ ಕಾಲೋಪಹತ ಚೇತನಃ. ಹೇಳ್ತಾಳೆ, ಎಲ್ಲದಕ್ಕೂ ಒಂದು ಕಾಲ ಅಂತ ಬರ್ಬೇಕು. ಸಸ್ಯ ಹಾಕಿದ ತಕ್ಷಣ ಧಾನ್ಯವನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಒಂದು ಸಮಯ ಹೇಗ್ಬೇಕು ಹಾಗೆ ಇವನ ಸಮಯ, ಇವನ ಮರಣಿಸುವ ಸಮಯ ಇನ್ನು ಬಂದಿಲ್ಲ ಪ್ರಾಯಶಃ. ಅದಕ್ಕಾಗಿ ಅದು ಹೀಗೆ ನಡೀತಾ ಇದೆ ಅಂತ ತನ್ನಲ್ಲೇ ತಾನು ಮಾತಾಡ್ತಾ ಇದ್ದಾಳ. ಆವಾಗ ಅಂತಾಳೆ, ಜೀವಿತಾಂತ ಕರಂ ಘೋರಂ ರಾಮಾದ್ ವ್ಯಸನ ಮಾಪ್ನುಹಿ ಅರ್ಥಾನಾಂ ಆರ್ತಿಹಂತಾರಂ ಅಂತ ಅವಾಗ್ಲೇ ಶ್ಲೋಕ ಹೇಳಿದಲ್ಲ. ಹಾಗೆ ಆರ್ತಳಾದ ಆ ಸೀತಾ ಹೇಳ್ತಾಳೆ, ನನ್ನ ಆರ್ತಿಯನ್ನು ದೂರ ಮಾಡ್ಲಿ, ದುಃಖವನ್ನ ದೂರ ಮಾಡ್ಲಿ. ಅಷ್ಟೇ ಅಲ್ಲ, ಈ ರಾಮನಿಂದ ನಿನಗೆ ಕೇಡಾಗ್ಲಿ ಅಂತ. ಜೀವಿತಾಂತಕರನಾದ ರಾಮ ಇದ್ದಾನೆ, ಅವನಿಂದ ವ್ಯಸನ ಮಾಪ್ನುಹಿ, ನೀನು ಕೇಡು ಪಡಿಬೇಕು ಅಂತ ಅವಳಿಗೆ ಹೇಳ್ತಾಳೆ. ಅಲ್ಲಿರುವ ವೃಕ್ಷಗಳಿಗೆ ಕೇಳ್ತಾಳಂತೆ, ನಾನು ಹೋಗಿದ್ದೀನಿ ನೀವು ನೋಡ್ತಾ ಇದ್ದೀರಿ, ರಾಮ ಬಂದಾಗ ನೀವು ಉತ್ತರ ಕೊಡ್ರಿ, ಏನಂದ್ರೆ ಇವನು ಕಡ್ಕೊಂಡು ಹೋಗಿದ್ದಾನೆ ಅಂತ. ಒಬ್ಬ ವ್ಯಕ್ತಿಗೆ ತಾನು ಅಪಹೃತಳಾಗ್ಬೇಕಾದ್ರೆ ಎಷ್ಟು ದುಃಖ ಆಗಿರ್ತದೆ. ಅದಕ್ಕೆ ಅಷ್ಟಾದ್ರೂ ಕೂಡ ತಲೆ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅಂದ್ರೆ, ನಾನು ಹೋಗಿದ್ದು ಹೇಗೆ ಗೊತ್ತಾಗ್ಬೇಕು? ನೆಲದಲ್ಲಿ ಹೆಜ್ಜೆಗಳಿಲ್ಲ, ಆಕಾಶ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವಾಗ ಏನ್ ಮಾಡ್ಬೇಕು? ವೃಕ್ಷಗಳಿಗೆ ಕೇಳ್ತಾಳಂತೆ. ಕರ್ಣಿಕಾರಾನ್ ಸುಪುಷ್ಪಿತಾನ್ ಆಮಂತ್ರಯೇ ಜನಸ್ಥಾನೆ ಕರ್ಣಿಕಾರಾನ್ ಸುಪುಷ್ಪಿತಾನ್. ಹೇಳ್ತಾರೆ, ಕ್ಷಿಪ್ರಂ ರಾಮಾಯ ಶಂಸಧ್ವಂ ಸೀತಾಂ ಹರತಿ ರಾವಣ. ರಾಮ ಬಂದ ತಕ್ಷಣ ಹೇಳ್ಬಿಡ್ರಿ ನೀವು, ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಅಂತ ನೀವು ತಿಳಿಸೋ ಕೆಲಸವನ್ನ ಮಾಡ್ಬೇಕು. ಮಾಲ್ಯವಂತಂ ಶಿಖರಿಣಂ ಒಂದೇ ಪ್ರಸ್ರವಣಗಿರಿ ಅಂತ ಯಾವ್ದಿದೆ ಅದನ್ನೂ ಕೂಡ ಕೇಳ್ಕೋತಾಳಂತೆ. ನನ್ನನ್ನ ಸೀತೆಯನ್ನ ರಾವಣ ಕರ್ಕೊಂಡು ಹೋಗಿದ್ದಾನೆ ಅಂತ ನೀವು ಸಾಕ್ಷಿ ಹೇಳ್ಬೇಕು, ತಕ್ಷಣ ಕೇಳ್ಬೇಕು. ಅದಕ್ಕಾಗಿ ಕೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಕ್ಷಿಪ್ರಂ ರಾಮಾಯ ಶಂಸತ್ವಂ ಸೀತಾಂ ಹರತಿ ರಾವಣ ಹಂಸ ಕಾರಂಡ ವಾಕೀರ್ಣಾಂ ಒಂದೇ ಗೋದಾವರಿ ನದಿ. ಗೋದಾವರಿ ನದಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಹೇಳ್ತಾಳಂತೆ, ಕ್ಷಿಪ್ರಂ ರಾಮಾಯ ಶಂಸತ್ವಂ ಸೀತಾಂ ಹರತಿ ರಾವಣ. ನೀನು ಕೂಡ ನದಿ, ನೀನು ಕೂಡ ರಾಮನಿಗೆ ತಿಳಿಸ್ಬೇಕು, ರಾವಣ ನನ್ನನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ವಿಧ ವಿಧವಾಗಿ ಹೇಳ್ತಾ ಇದ್ದಾಳೆ. ಆನೇಶ್ಯತಿ ಪರಾಕ್ರಮ್ಯ ವೈವಸ್ವತ ಹೃತಾಮಪಿ ಸತದಾ ಕರುಣಾವಾಚೋ ವಿಲಪಂತಿ ಸುದುಃಖಿತ. ಹೇಳ್ತಾಳೆ, ನನ್ನ ರಾಮ ಹೇಗಿದ್ದಾನೆ ಅಂತಂದ್ರೆ ಇಷ್ಟು ದುಃಖದಲ್ಲೇ ಅವಳಿದ್ರೂ ಕೂಡ ನೆನಪು ಮಾಡ್ಕೋತಾ ಇದ್ದಾಳೆ ರಾವಣ ಪರಾಕ್ರಮವನ್ನ. ಅಂತಾಳೆ, ನಾನು ವೈವಸ್ವತನಿಂದ ಅಪಹೃತಳಾದರು. ವೈವಸ್ವತ ಅಂತಂದ್ರೆ ಸೂರ್ಯನ ಮಗ ಯಾವ ಯಮ ಇದ್ದಾನೆ, ಯಮನೇ ನನ್ನನ್ನು ಎಳ್ಕೊಂಡು ಹೋದ್ರು ಕೂಡ ನನ್ನನ್ನು ರಾಮ ಬಿಡಿಸ್ಕೊಂಡು ಬರ್ತಾನೆ. ಅಷ್ಟು ಅವನಿಗೆ ಪರಾಕ್ರಮ ಇದೆ. ವನಸ್ಪತಿಗತಂ ಗೃಧ್ರಂ ದದರ್ಶಾಯತ ಲೋಚನ. ಇದೆಲ್ಲ ನಡೀತಾ ಇರುವಾಗ ಮೇಲೆ ವನಸ್ಪತಿ ಅರ್ಥ ದೊಡ್ಡದಾದ ಒಂದು ವೃಕ್ಷದಲ್ಲಿ ಅಲ್ಲಿ ಇರುವಂತಹ ಗೃಧ್ರ ರಾಜ ಯಾರಿದ್ದಾನೆ ಅವನನ್ನ ನೋಡಿದ್ಲಂತೆ. ದೂರದಲ್ಲಿ ಅವನು ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದ ನೋಡ್ರಿ, ಆ ಜಟಾಯು ಅಂತಿದ್ದಾನೆ. ಅವನನ್ನು ನೋಡಿ ಸಮಾಕ್ರಂದ ಭಯಪರ ದುಃಖೋಪಹತಯಾಗಿರ, ಜೋರಾಗಿ ಅಳ್ತಾ ಇದ್ದ, ಆಕ್ರಂದನವನ್ನು ಮಾಡ್ತಾ ಇದ್ದಾಳೆ. ಭಯವಾಗಿದೆ, ದುಃಖದಿಂದ ಅಪಹತಳಾಗಿದ್ದಾಳೆ. ಅವಳಂತಾಳೆ, ಜಟಾಯು ನೋಡಪ್ಪ, ನಾನು ಹೀಗಾಗಿದ್ದೀನಿ, ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ. ಅನೇನ ರಾಕ್ಷಸೇಂದ್ರೇಣ ಅಕರುಣಂ ಪಾಪಕರ್ಮಣ ನೈಷ ವಾರಯಿತುಂ ಶಕ್ಯ
ತವ ಕ್ರೂರೋ ನಿಶಾಚರ. ನಿನಗಿಂತ ಬಹಳ ದುಷ್ಟ ಇವನು, ಬಹಳ ಎತ್ತರದ ದುಷ್ಟತನದಲ್ಲಿ ಬಹಳ ಶಕ್ತಿ ಇದ್ದು ಬಿಟ್ರೆ ಮನುಷ್ಯ ಎಷ್ಟು ಅಪಹತನಾಗ್ಬಿಡ್ತಾನೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಜಟಾಯು ನೀನಿದ್ದಿ, ನೀನ್ ನನ್ನವನೇ, ನಮಗೆ ಬೇಕಾದವನಾದರೂ ಕೂಡ ನೀನು ಇವನನ್ನ ಕೊಲ್ಲಲಾರೆ ಅಂತ ಅಲ್ಲೂ ಕೂಡ ತನ್ನ ಆ ವಿವೇಕದ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ನೈಷ ವಾರಯಿತು ಶಕ್ಯ ತವ ಕ್ರೂರೋ ನಿಶಾಚರ ಸತ್ವವಾನ್ ಜಿತಕಾಶೀಚ ಸಾಯುಧಶ್ಚೈವ ದುರ್ಮತಿ ರಾಮಾಯತು ಯಥಾ ತತ್ವಂ ಜಟಾಯೋ ಹರಣಂ ಮಮ. ನೀನ್ ಅದಕ್ಕಾಗಿ ಏನ್ ಮಾಡ್ಬೇಕೀಗ ಅಂತಂದ್ರೆ, ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ, ತಕ್ಷಣಕ್ಕೆ ರಾಮನಿಗೆ ಹೋಗಿ ನೀನ್ ತಿಳಿಸ್ಬೇಕು. ಏನಂದ್ರೆ ಯಥಾತತ್ವಂ, ಏನ್ ನಡೆದಿದ್ಯೋ ಹಾಗೆ ಹೇಳ್ಬೇಕು. ಅಲ್ಲಿ ನನ್ನ ಈ ದುಷ್ಟ ರಾವಣ ಅಪಹರಣ ಮಾಡ್ತಾ ಇದ್ದೇನೆ, ಹರಣಂ ಮಮ, ಅದನ್ನ ಹೇಳ್ಬೇಕು. ಅಷ್ಟೇ ಅಲ್ಲ, ಲಕ್ಷ್ಮಣನಿಗೂ ಹೇಳುವಂತ ರಾಮ ಅಷ್ಟು ಪ್ರೀತಿ ಲಕ್ಷ್ಮಣನ ಮೇಲೆ ಹೇಳ್ತಾಳೆ. ಲಕ್ಷ್ಮಣಾಯ ಚ ತತ್ ಸರ್ವಂ ಆಖ್ಯಾತವ್ಯಂ ಅಶೇಷತಃ. ಇನ್ನೊಂದು ನೀವು ಹಿಂದೆ ನೋಡಿದ್ದೀರಿ, ಮೊದಲಿಗೆ ರಾಮ ಈ ಕಾಡಿಗೆ ಬರಬೇಕು ಅಂತ ನಿರ್ಧಾರ ಮಾಡಿ ಹೊರಡಬೇಕು ಅಂತ ಯಾವಾಗ ಊರಲ್ಲೇ ಚರ್ಚೆ ಆಯಿತು, ಆವಾಗ ಲಕ್ಷ್ಮಣ ಎಷ್ಟು ಗಂಭೀರವಾದ ಮಾತುಗಳನ್ನ ಆಡಿರ್ತಾನೆ. ಅವನಂತಾನೆ ಈ ಅಪ್ಪ ಅಪ್ಪ ಅಲ್ಲ, ತಾಯಿ ಅಲ್ಲ ಅಂತೆಲ್ಲ ಹೇಳ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಈ ಉತ್ತಮವಾದ ವಿಷಯದಲ್ಲಿ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಸ್ವಭಾವ ಇದೆ, ಅದು ಅವನಿಗೆ ಗೊತ್ತು. ಅದಕ್ಕಾಗಂತಾಳೆ ಪ್ರತ್ಯೇಕವಾಗಿ ಹೇಳ್ತಾಳೆ, ರಾಮನಿಗೆ ಹೇಳಬೇಕು, ಲಕ್ಷ್ಮಣಾಯಚ, ಲಕ್ಷ್ಮಣನಿಗೂ ಪ್ರತ್ಯೇಕವಾಗಿ ಹೇಳ್ಬೇಕು ನೀನು. ಅಂದ್ರೆ ಲಕ್ಷ್ಮಣ ರಾಮನನ್ನ ಜೊತೆಗೂಡಿ ತಕ್ಷಣಕ್ಕೆ ನನ್ನನ್ನ ಇಲ್ಲಿ ಉಳಿಸೋದಕ್ಕೆ ಬರ್ತಾರೆ ಅಂತ ಹೇಳ್ತಾ ಉಪಾಖ್ಯಾನವನ್ನ ಮುಗಿಸ್ತಾರೆ. ಮುಂದೆ ಏನಾಯ್ತು ಅನ್ನೋದನ್ನ 50ನೇ ಅಧ್ಯಾಯದಲ್ಲಿ ನಾವು ಸರ್ಗದಲ್ಲಿ ನೋಡ್ತೀವಿ. ಇತಿ ಶ್ರೀಮದ್ ರಾಮಾಯಣೆ ಅರಣ್ಯಕಾಂಡೆ ಏಕೋನ ಪಂಚಾಶಃ ಸರ್ಗ. 49 ಸರ್ಗವನ್ನ ಮುಗಿಸಿದ್ದಾರೆ. ಬಹಳ ಸುಂದರವಾಗಿದೆ. ಪ್ರಾಯಶಃ ಇನ್ನೂ ನಿಧಾನಕ್ಕೆ ಅದನ್ನ ನಾವು ತಗೊಂಡು ಹೋಗ್ಬೋದು, ಎಷ್ಟೋ ದೀರ್ಘವಾಗಿಯೂ ಚರ್ಚೆ ಮಾಡಬಹುದು. ಎಷ್ಟು ಸಾಧ್ಯನೋ ಅಷ್ಟು ನನಗೆ ತಿಳಿದಷ್ಟು ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ, ನಿಮಗೆ ಬಿಟ್ಟುಕೊಟ್ಟಿದ್ದೀನಿ. ಧನ್ಯವಾದ ಸರ್, ಧನ್ಯವಾದ. ಹೇಳೋದಕ್ಕೆ ಬಹಳ ಕಡಿಮೆ, ಅಲ್ಪ ಪದಗಳಿದೆ ನನ್ನ ಬಳಿ. ಹೆಚ್ಚು ಮಾತನಾಡ್ಲಿಕ್ಕೆ ನಾನು ಕೂಡ ಸಣ್ಣೋಡಾಗ್ಬಿಡ್ತೀನೇನೋ ಅಂತ ಅನ್ಸುತ್ತೆ. ಬಹಳಷ್ಟು ಇದು ವಿದ್ವತ್ತನ ತೋರಿಸುತ್ತೆ. ಆಳವಾಗಿ ಪ್ರತಿಯೊಂದನ್ನು ವಿವರವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಅಷ್ಟು ಮನಸ್ಸಿಟ್ಟು ಚಂದ ಮಾಡಿಕೊಟ್ಟಿದ್ದೀರಿ. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪರಿಚಯ ಆಗಿ ನಮ್ಗೆ ದೊಡ್ಡ ಒಂದು ಸಂಪತ್ತು ಸಿಕ್ತು ಅಂತ ಅನ್ನಿಸ್ತಾ ಇದೆ. ಮತ್ತೆ ಮತ್ತೆ ನಿಮ್ಮ ಬಳಿ ಬರ್ತೇವೆ. ನಾವು ಈ ರೆಕಾರ್ಡಿಂಗ್ ಅನ್ನ ನಿಧಾನಕ್ಕೆ ನಮ್ಮ ಯೂಟ್ಯೂಬ್ ನಲ್ಲೂ ಹಾಕ್ತೇವೆ, ಅಲ್ಲೂ ಕೂಡ ಹೋಗಿ ಮತ್ತೊಮ್ಮೆ ರೆಫರ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಆಸೆ ಇದ್ದಲ್ಲಿ ಅಲ್ಲೂ ಕೂಡ ನೋಡ್ಕೋಬಹುದು. ಈಗ ಒಂದು 10 ನಿಮಿಷ ನಮ್ಮಲ್ಲೇ ಚರ್ಚೆಗಳಾಗೋದಿದ್ರೆ, ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಅಥವಾ ಅನಿಸಿಕೆಗಳನ್ನ ಹಂಚ್ಕೊಳ್ಲಿಕ್ಕೆ ಆಸೆ ಇದ್ರೆ ದಯವಿಟ್ಟು ಮುಂದೆ ಬನ್ನಿ. ನಾರಾಯಣ ಇದ್ದೀರಾ? ಆನಂದ ತೀರ್ಥರಿಗೆ ನಮಸ್ಕಾರ. ತುಂಬಾ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ, ತಮ್ಮ ವಾಚನ, ಕಥೆಗಳು. ಕಥೆಯೇ ನಮ್ಮ ಮುಂದೆ ನಡೀತಾ ಇದೆಯೇನೋ ಅನ್ನೋ ಹಾಗೆ ಸೀತಾಪಹರಣ, ಅದರ ವಾಕ್ಯಗಳು ತುಂಬಾ ಚೆನ್ನಾಗಿ ನಮಗೆ ಕಥೆಯಲ್ಲಿರೋ ಶಕ್ತಿನೇ ಅದು. ದೃಶ್ಯ ಹೌದು, ಖಂಡಿತ. ಕಥೆಯಲ್ಲೂ ಶಕ್ತಿ ಇರೋದನ್ನ ನೀವು ನಿಮ್ಮ ಮಾತಿನ ಮೂಲಕ ನಮಗೆ ಅದು ವ್ಯಕ್ತವಾಯ್ತಲ್ಲ, ಅದು ನಿಮ್ಮ ಮಾತಿಗೆ ಇರೋ ಶಕ್ತಿ. ಹಾಗಾಗಿ ಅದಂತೂ ಖಂಡಿತವೇ. ತುಂಬಾ ಗಮನ ಕೊಡಬೇಕಾದಂತಹ ಕೆಲವರು ಅಂಶಗಳು ನನಗೆ ಹೊಳೆದು. ಗೃಹಸ್ಥ ಧರ್ಮದ ಅತಿಥಿ ಸತ್ಕಾರ ಹೇಗೆ ಮಾಡ್ತಾಳೆ ಅನ್ನುವಂಥದ್ದು. ಅಲ್ಲಿ ಅವಳು, ನೀನು ಇಲ್ಲಿ ಉಳ್ಕೋಬಹುದು, ನನ್ನ ಪತಿ ಬರ್ತಾರೆ ಇನ್ನೇನು ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ ಬರ್ತಾರೆ, ಅಲ್ಲಿ ನೀನು ಅಲ್ಲಿ ಇದರಲ್ಲಿ ನಾನು ಉಳಿಯೋ ಅಂತ ಹೇಳಕ್ಕಾಗಲ್ಲ, ಅವ್ರು ಬಂದ್ರೆ ಮಾತ್ರ ಆ ರೀತಿ ಅಲ್ಲ, ಉಳ್ಕೋಬಹುದು, ನನ್ನ ಪತಿ ಬರ್ತಾರೆ ಅಂದ್ರೆ ಅದು ಜಸ್ಟ್ ಇಂಡೈರೆಕ್ಟ್ ಆಗಿ ನೈಸ್ ಆಗಿ ಅದು ಎಷ್ಟು ಚೆನ್ನಾಗಿ ಅವ್ರು ಬಂದ್ರೆ ವ್ಯವಸ್ಥೆ ಮಾಡ್ತಾರೆ, ಊಟವನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ. ಅಲ್ಲಿ ಯಾವ ಧರ್ಮದ ಇದು ಕೂಡ ನೀನು ಆ ಕಡೆ ಈ ಕಡೆ ಆಗದೆ ಇರೋ ಹಾಗೆ, ಅವರಿಗೂ ಬೇಸರ ಆಗದೆ ಇರೋ ಹಾಗೆ ಎಷ್ಟು ಅದರಿಂದ ನಾವು ತುಂಬಾ ಕಲಿಬಹುದು ಅಂತ ಕಾಣುತ್ತೆ. ಹೌದು. ಅನಂತರ ಆ ಒಂದು ಸಂದರ್ಭ, ಒಂದು ವಿಪತ್ತಿನ ಸಂದರ್ಭದಲ್ಲೂ ಕೂಡ ರಾಮನನ್ನ ನೆನಪು ಮಾಡ್ಕೊಳ್ಳೋದು
ಅದಂತೂ ಸಹಜವೇ. ಆದ್ರೆ ಜಟಾಯು ಬಹುಶಃ ಇದನ್ನ ನಿನ್ನನ್ನ ಈ ರಾವಣನನ್ನ ನನ್ನ ಕೊಲ್ಲಲಾರ ಅಥವಾ ಎದುರಿಸಲಾರ ಅಂತ ಹೇಳಿ ಆ ಒಂದು ವಿವೇಕವೂ ಕೂಡ ಅವಳಲ್ಲಿ ಇದ್ದಂಥದ್ದು ಆಶ್ಚರ್ಯ. ಅದ್ಭುತ. ಅದೊಂದು ಆಶ್ಚರ್ಯ ಅಂತ ಅನಿಸ್ತು. ಅದೆಷ್ಟು ವಿಚಿತ್ರ ಅಂದ್ರೆ ಮಾಯಾಜಿಂಕೆಯನ್ನ ನೋಡಿ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ ಅಂತ ಬರೀತಾರೆ ಕವಿ. ಸಮಾಪನ್ನ ವಿಪತ್ತಿ ಕಾಲ ಇದ್ದಾಗ ಕೆಲವು ಸಲ ವ್ಯತ್ಯಾಸ ಆಗ್ಬಿಡುತ್ತೆ, ಒಳ್ಳೆಯವರಿಗೂ ಬುದ್ಧಿ ಭ್ರಮಣೆ ಆಗುತ್ತೆ ಅಂತ. ಆದ್ರೆ ಅದೇ ವಿಪತ್ತಿ ಕಾಲದಲ್ಲಿ ಇವಳಿಗೆ ಆಗ್ಲಿಲ್ಲ. ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ, ನಿನಗಾಗಲ್ಲ, ನೀನ್ ಹೋಗಿ ಹೇಳ್ಬೇಕು ಅಂತ. ಅದು ಎಷ್ಟು ಎರಡನ್ನೂ ತೋರಿಸಿದ್ದಾರೆ, ವಿರೋಧ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹೌದೌದು. ಸಂಭವಂ ಹೇಮಮೃಗಸ್ಯ ಜನ್ಮ. ಸಂಭವಂ ನೆನಪಾಯ್ತು. ಹೌದು, ರಾಮನಿಗೆ ಭ್ರಮೆ ಉಂಟಾಯ್ತು, ಇವಳಿಗೆ ಆಗ್ಲಿಲ್ಲ. ಅದು ಒಂದು ರೀತಿ ಚೆನ್ನಾಗೇ ಇದೆ ಅದು ಹೋಲಿಕೆ. ಹೌದು. ಹೀಗೆ ತುಂಬಾ ವಿಶೇಷವಾದಂತಹ ವಿಚಾರಗಳು ಇದರಲ್ಲಿ ಕಾಣಿಸ್ತು. ಇನ್ನು ಅದೇ ರಾವಣೇಶ್ವರನನ್ನ ಮತ್ತೆ ಇನ್ನೊಂದು ಅಂದ್ರೆ ತುಂಬಾ ಎಷ್ಟು ನಂಬಿಕೆ ಅವಳಿಗೆ ರಾಮನ ಮೇಲೆ, ನನ್ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ಹೇಳಿ. ಈಗಿನ ಕಾಲದಲ್ಲಿ ಅದನ್ನ ಮ್ಯಾಪ್ ಮಾಡ್ಕೊಂಡ್ರೆ ಅದು ಬಹುಶಃ ವಿರುದ್ಧವಾಗ ಆಗ್ತಿತ್ತೋ ಏನೋ. ಈಗಿನ ಕಾಲದಲ್ಲಿ ಆಗಿದ್ರೆ ಅಯ್ಯೋ ಎಷ್ಟು ದಿನ ಇರ್ಬೇಕಾಗುತ್ತೋ ಏನೋ, ಅಷ್ಟರಲ್ಲಿ ನನ್ನ ಗಂಡ ಮರ್ತೋಗ್ತಾನೋ ಏನೋ, ಅಥವಾ ಈ ರೀತಿ ಒಂದು ಅಪನಂಬಿಕೆ ಒಂದು ಚೂರು ಇಲ್ವಲ್ಲ. ನಂಬಿಕೆಯನ್ನ ಬಹಳ ಚೆನ್ನಾಗಿ ಎತ್ತಿ ಆದರ್ಶವಾಗಿ ತೋರಿಸ್ತಾ ಇದ್ದಾರೆ. ಅಯ್ಯೋ, ಯಾವ ರೀತಿಯಾಗಿರ್ಬೇಕು ಇದು ಈ ಮಾತಿನಲ್ಲೇ ಅವರಿಬ್ಬರ ಮಧ್ಯೆ ಹೇಗಿತ್ತು ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ಅರ್ಥವಾಗುತ್ತೆ. ಇನ್ನು ರಾಮ ಸೇತುವೆ ಕಟ್ಟಿದ್ರಲ್ಲ, ಆಶ್ಚರ್ಯ ಏನಿದೆ ಅನ್ನುವಂಥದ್ದು ಅಂತ ಅನ್ಸುತ್ತೆ. ಹೀಗೆ ನನಗನ್ಸಿದ್ದು ಒಂದು ಈ 3 ಅಂಶಗಳು ತುಂಬಾ, ಮತ್ತೆ ಆಯುಷ್, ಅವರ ಏಜ್, ಅವರ ವಯಸ್ಸು ಎಷ್ಟಿತ್ತು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ. ಹೌದು, ಸೀತೆ 15, 25, 18 ಆಗ ವನವಾಸದ ಸಂದರ್ಭದಲ್ಲಿ. ಅದೇ ಈಗ ನಂತರ 13 ವರ್ಷಗಳು ಕಳೆದು ಹೋಗಿತ್ತು ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಲ್ಲಿ ಒಂದು 38 ಆಗಿರ್ಬೇಕು, ಈಗ 39, 38 ಹೇಗೆ ರಾಮನ ವಯಸ್ಸು. ಯಾಕೆಂದ್ರೆ ಆ ಅಪಹರಣ ಸಂದರ್ಭದಲ್ಲಿ 14 ವರ್ಷ ಕಳೆದು ಹೋಗಿತ್ತಲ್ಲ, ಹಾಗೆ ಅನ್ಸುತ್ತೆ. ಹೀಗೆ ಆದ್ರೆ ಸ್ಪಷ್ಟತೆ ಒಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಇವೆಲ್ಲ ವಿಚಾರಗಳು ನಮಗೆ ಕೇಳಲಿಕ್ಕೆ ಸಿಕ್ತು, ಅವಲೋಕನ ಮಾಡ್ಲಿಕ್ಕೆ, ಯೋಚನೆ ಮಾಡ್ಲಿಕ್ಕೆ, ನಾವು ಕಲಿಯಕ್ಕೆ. ನಿಮ್ಮ ಮಾತಿನಿಂದ ಇನ್ನು ಹೇಗೆ ಎಷ್ಟು ಚಂದ ಹೇಳ್ಬೋದು ಅನ್ನುವಂಥದ್ದು ಕಲಿಯಲಿಕ್ಕೆ ತುಂಬಾ ಚೆನ್ನಾಗಿ ನಮಗೆ ಅನುಕೂಲವಾಯಿತು. ತುಂಬಾ ಧನ್ಯವಾದಗಳು. ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಖಂಡಿತ ಕೇಳೋಣ ನಮ್ಮ ಅತಿಥಿಗಳನ್ನ. ಎಲ್ಲರಿಗೂ ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ಅಭಿಪ್ರಾಯ ಹೇಳ್ಬೋದು. ನಮಸ್ತೆ. ನಮಸ್ಕಾರ ಗುರುಗಳಿಗೆ, ಆನಂದ ತೀರ್ಥರಿಗೆ ಎಲ್ರಿಗೂ ನಮಸ್ತೆ. ಅದೇ ತುಂಬಾ ಚೆನ್ನಾಗಿ ಬಂತು ನಾರಾಯಣ್ ಭಟ್ ಗುರುಗಳು ಹೇಳದಾಗೇನೆ. ಮತ್ತೆ ಇನ್ನೊಂದು ಅಂದ್ರೆ, ನಮ್ಮ ಇತಿಹಾಸ ಕಂಡ ಅತಿ ದೊಡ್ಡ ಮೂರ್ಖರ ಸಾಲಿನಲ್ಲಿ ಈ ರಾವಣ ಸೇರ್ಕೊಳ್ತಾನೆ. ಮಹಾಭಾರತದಲ್ಲಿ ದುರ್ಯೋಧನ, ಇದ್ರಲ್ಲಿ ರಾಮಾಯಣದಲ್ಲಿ ರಾವಣ. ಎಷ್ಟೇ ಜನ ಏನೇ ಬುದ್ಧಿ ಹೇಳಿದ್ರು ವಿವೇಕ ಬಳಸ್ತೀರ ಅವನು ತನ್ ಕೈಯಾರೆ ತಾನೇ ತನ್ನ ಜೀವನನ ಹಾಳು ಮಾಡ್ಕೊಳ್ತಾನೆ ಅನ್ನೋದು ಚೆನ್ನಾಗಿ ತೋರ್ಸಿದೆ. ನಾವು ನೋಡಿ ತಿಳ್ಕೊಳ್ಬೇಕು, ಮೂರ್ಖರ ಆಗ್ಬಾರ್ದು ಅಂತ ಈ ಕತೆ ಓದಿ. ಜೈ ಗುರುದೇವ್, ನಮಸ್ತೆ. ನಮ್ಗೆ ಏನಂದ್ರೆ ಅವಳಲ್ಲಿರೋ ಆತ್ಮವಿಶ್ವಾಸ ಕುಗ್ಲಿಲ್ಲ. ಅವಳಿಗೆ ಎಷ್ಟು ಧೈರ್ಯ, ಅವಳು ಎಂತ ಅಪಾಯ ಸ್ಥಿತಿ ಇತ್ತು ಅವಳಿಗೆ. ಅವನ ಕತೆ ಕೇಳುವಾಗ್ಲೇನೆ ಭಯ ಆಗತ್ತೆ, ಅವನ ರಾವಣನ ಒಂದು ಕೃತ್ಯಗಳಿಗೆ. ಅವಳು ಆ ಟೈಮಲ್ಲೂ ಸತ ಆತ್ಮವಿಶ್ವಾಸ ಇಟ್ಕೊಂಡು ನೀವು ನಂಗೆ ತಿಳಿಸಿ ಮತ್ತೆ ಲಕ್ಷ್ಮಣನ್ಗೆ ಅವಳಿಗೆ ಅಷ್ಟೊಂದು ಎಲ್ಲ ಚೀಪ್ ಮಾಡಿದ್ಲು. ಆದ್ರೂ ಲಕ್ಷ್ಮಣ ಅಂತ ಅವಳಲ್ಲಿರೋ ಒಂದು ಶಕ್ತಿ, ಸಾಮರ್ಥ್ಯ, ನಾವು ವಿಶ್ವಾಸ ಗಳಿಸ್ಕೋಬೇಕಲ್ವಾ ಅಂತ ಎಂತ ಸಮಯ ಬಂದ್ರು ಆತ್ಮವಿಶ್ವಾಸ ಇಟ್ಕೋಬೇಕು ಅಂತ ಅನ್ನಿಸ್ತು. ಜೈ ಗುರುದೇವ್. ತುಂಬಾ ಸರಿ ಇದೆ. ಆತ್ಮವಿಶ್ವಾಸ ಎಲ್ಲದಕ್ಕಿಂತ ಬಹಳ ದೊಡ್ಡದು ಅಂತ ಈ ಪ್ರಸಂಗದಲ್ಲಿ ಬಹಳ ಎತ್ತರದ ಆದರ್ಶವಾಗಿ ತೋರಿಸಿದ. ಯಾಕಂದ್ರೆ ಸಾಮಾನ್ಯರಿಗೆ ಆಗೋದಿಲ್ಲ, ಬುದ್ಧಿ ಓಡೋದೇ ಇಲ್ಲ. ವಿಶೇಷತಃ ಇಂಥ ಪ್ರಸಂಗಗಳಲ್ಲಿ ಮನೆಯೊಳಗೆ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ತಕ್ಷಣಕ್ಕೆ ನಾವು ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಂತಹದ್ರೊಳಗೆ ಇಷ್ಟು ಭಯಾನಕವಾದ ಸನ್ನಿವೇಶ ಬಂದಾಗಲೂ ಯಾರೂ ಇಲ್ಲ ಅಂತ ಬೇರೆ ಬರೀತಾರೆ, ರಹಿತೆ ಅಂತ ಬರೀತಾರೆ. ಆ ಪ್ರಸಂಗದಲ್ಲಿ ಈ ರೀತಿ ನಡ್ಕೊಳ್ಳೋದೇನಿದೆ, ಅದು ವಿವೇಕದ ಅತ್ಯುಚ್ಚ ಇದು ಆದರ್ಶ ಅಂತ ತೋರಿಸುತ್ತೆ. ಅಲ್ಲ, ನಮಗದು ಆತ್ಮವಿಶ್ವಾಸ ತುಂಬಾ ಎಲ್ಲರಿಗೂ ಅದು ಬೇಕು ಅಂತ ಅನ್ನಿಸ್ತದ ನೋಡಿ. ಇವಾಗ ಅವಳು ಎಂತ ಧೃತಿಗೆಡ್ಲಿಲ್ಲ ಅವಳು. ತುಂಬಾ ಮತ್ತೆ ತನ್ನಿಂದನೇ ಮಾಡ್ಕೊಂಡಿದ್ದದನ್ನ. ಅವಳು ಮಾಯಜಿಂಕೆ ಬೇಕು ಅಂತ ತನ್ನಿಂದ ತಾನೇ ಮಾಡ್ಕೊಂಡ್ರು ಸತೆ ಅವಳಲ್ಲಿ ಅವಳು ಆತ್ಮವಿಶ್ವಾಸ ಕುಗ್ಲಿಲ್ಲ. ಅವಳು ಎಲ್ಲದ್ರಲ್ಲೂ ಧೈರ್ಯ ಮಾಡ್ಕೊಂಡು ಅವಳಲ್ಲಿ ಇರೋ ಅಂತದನ್ನ
ಆತ್ಮವಿಶ್ವಾಸಕ್ಕೆ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ಮಕ್ಳಿಗೆ ತುಂಬಾ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ. ಅದು ಬೇಕು. ನಮ್ಗೆ ತುಂಬಾ ಖುಷಿ ಆಯ್ತು. ಹೌದೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ಹರಿ ಓಂ ಗುರುಗಳೇ, ನಮಸ್ಕಾರ. ನಮಸ್ಕಾರ. ಅಂದ್ರೆ ರಾವಣನಂತ ರಾಕ್ಷಸರು ಈ ಕಾಲದಲ್ಲಿ ಇದಾರಲ್ಲ, ಅವ್ರನ್ನ ನಮ್ಮ ಹೆಣ್ಮಕ್ಳು ಈಗಿನ ಕಾಲದ ಸೀತೆಯರು ಹೆಂಗೆ ಎದುರಿಸ್ಬೇಕು ಅನ್ನೋದನ್ನ ಸೀತೆ ನಮ್ಗೆ ಈ ದೃಷ್ಟಾಂತದ ಮುಖಾಂತರ ನಮ್ಗ ತಿಳಿಸ್ಕೊಟ್ಟಿದಾಳ್ರಿ. ಇವತ್ತು ನಿಮ್ ಹೌದು. ಮುಖಾಂತರ ಕೇಳಿ ನಮ್ಗ್ ಖುಷಿ ಆಯ್ತು. ನಮಗೂ ಎದುರಿಸ್ಲಿಕ್ಕೆ ಆನೆ ಬಲ ಬಂದಂಗ. ಇನ್ನು ಇವತ್ತು ಒಂದ್ ದಿನ ನಾನು ಜಾಯಿನ್ ಆಗಿ ಇವತ್ತು ಇಷ್ಟು ಕೇಳಿದ್ದೆ ನನಗೆ ಧೈರ್ಯ ಬಂತು. ಇನ್ನು ಪ್ರತಿ ವಾರ ಕೇಳ್ಕೊತಿದ್ದ ನಮ್ಗೆ ಹೆಣ್ಮಕ್ಳು ಎಷ್ಟು ಧೈರ್ಯದಿಂದ ನಾವು ನಮ್ಮ ಜೀವನ ನಡೆಸ್ಬೇಕು ಅನ್ನೋದು ನಮ್ಗೆ ಇದ್ರ ಮುಖಾಂತರ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯ. ಕರೆಕ್ಟ್. ಆ ದೃಷ್ಟಿಯಲ್ಲೇ ರಾಮಾಯಣ ಮಹಾಭಾರತಗಳು ನಮ್ಮ ಅಂತಃಸತ್ವ ಹೆಚ್ಚು ಮಾಡುತ್ತೆ ಅಂತ ಅದಕ್ಕೆ ಹೇಳೋದು, ಅದಕ್ಕಾಗಿ ಇರೋದು. ಸಂತೋಷ. ನಮಸ್ಕಾರ ಆಚಾರ್ಯ. ಅದೇ ಭಾರಿ ನಮಸ್ಕಾರ. ಸುಂದರವಾಗಿ ಮೂಡಿ ಬಂತು. ಮುಖ್ಯವಾದ ಅಂಶ ಹೇಳಿದ್ದು ಕೂಡ ನಮ್ಮ ಅಭಿಪ್ರಾಯವೂ ಆಗಿದೆ. ಅದಲ್ಲದೆ ನನಗೂ ಇನ್ನೊಂದು ವಿಚಾರ ಸೇರಿತ್ತಂದ್ರೆ, ಈ ಸೀತೆ ಮತ್ತು ರಾವಣ ಸಂವಾದ ಮಾಡುವಾಗ ರಾವಣ ಯಾವ ರೀತಿಯಾಗಿ ಪ್ರಲೋಭನೆ ಮಾಡಿದಾಗಲೂ ಅವಳ ಉತ್ತರ, ದಿಟ್ಟವಾದ ಉತ್ತರ ಏನಿದೆ, ನಮಗೆ ಈ ಪ್ರಸ್ತುತ ಈ ಜಗತ್ತಿನಲ್ಲಿ ಈಗ ನಮ್ಮೆಲ್ಲರಿಗೂ ಕೂಡ, ಕೇವಲ ಒಬ್ಬ ಸ್ತ್ರೀಯಾಗಿ ಅಲ್ಲ, ಎಲ್ಲರಿಗೂ ಯುವಕ ಯುವತಿಯರು ಯಾರೇ ಇರಬಹುದು, ನಮಗೆ ಬೇರೆ ಬೇರೆ ಪ್ರಲೋಭನೆಗಳು ಏನ ನಡೀತಾ ಇದೆ ಈಗ ಜಗತ್ತಿನಲ್ಲಿ. ಅದಕ್ಕೆ ನಾವು ಯಾವ ರೀತಿಯಾಗಿ ರಾಮನಲ್ಲಿ ವಿಶ್ವಾಸ ಇಟ್ಟು ದಿಟ್ಟವಾಗಿ ನಿಲ್ಬೇಕು ಅನ್ನೋದು ಬಹಳ ಸುಂದರವಾಗಿ ಅದು ತೋರಿಸ್ತು ಅಂತ ನನಗನ್ಸುತ್ತೆ. ಬಹಳ ಸುಂದರವಾಗಿ ಮೂಡಿ ಬಂತ ಆಚಾರ್ಯ. ಧನ್ಯವಾದ. ಧನ್ಯವಾದ. ವೆರಿ ನೈಸ್. ನಮಸ್ಕಾರ. ನನಗೆ ತುಂಬಾ ಗಂಭೀರವಾಗಿ ಅನಿಸ್ತಾ ಇರುವಂತಹದ್ದು ಇವಾಗ ಮಹನೀಯರು ಹೇಳಿದಂತಹ ವಿಚಾರ. ಈಗಿನ ಯುವಕ ಯುವತಿಯರ ಯಾವ ಅವರ ವೈವಾಹಿಕ ಜೀವನ ಏನಿದೆಯೋ ಅದಕ್ಕೆ ತುಂಬಾ ಅನುಕೂಲವಾಗುವಂತಹ ಸಂಚಿಕೆ ಇದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಆ ಒಂದು ನಂಬಿಕೆ, ಈಗ ನೋಡಿ, ಸೀತೆ ಒಂದು 33-34 ವರ್ಷದಲ್ಲಿರಬಹುದು, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ತರುಣಿನೂ ಹೌದು. ರಾವಣ ಅಂತಹ ಆಮಿಷಗಳನ್ನು ಒಡ್ಡಿದಾಗ, ನಾನು ನನ್ನ ಹತ್ರ ಪುಷ್ಪಕ ವಿಮಾನವಿದೆ, ನನ್ನ ಹತ್ರ ಎಂಥ ಇದಿದೆ, ಎಷ್ಟ ದಿಕ್ಪಾಲಕರು ಕೂಡ ನನ್ನ ಅಡಿಯಾಳಾಗಿ ಇರ್ತಾರೆ ಅನ್ನುವಂಥದ್ದೆಲ್ಲ ಕೇಳಿದಾಗ್ಲೂ ಕೂಡ ಅವಳ ಮನಸ್ಸು ಒಂದು ಚೂರು ಚಂಚಲವಾಗ್ಲಿಲ್ಲ. ಹಂಗ ನೋಡಿದ್ರೆ, ಬೇರೆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ, ಅಥವಾ ಒಂಚೂರಾದ್ರೂ ಮನಸ್ಸಿನಲ್ಲಿ ಚಾಂಚಲ್ಯ ಇದ್ದಿದ್ರೆ ಬಹುಶಃ ಆಗ್ಬಹುದಿತ್ತೇನೋ, ಚಂಚಲ ಆಗ್ಬಹುದಿತ್ತೇನೋ ಅಲ್ವಾ? ಅವಳಿಗೆ ತುಂಬಾ ಆ ಆಪ್ಷನ್ ತುಂಬಾ ಸಂಭಾವ್ಯವಾದದ್ದು ಅಂತ ಹೇಳ್ತೀನಿ. ದೊಡ್ಡದಾಗಿ ಬಾಯಿ ತೆರೆದು ನಿಂತಿತ್ತು ಆ ಆಪ್ಷನ್ ಅವಳಿಗೆ. ಅಂದ್ರೆ ಹಾಗೆ ಆದ್ರೆ ಎಷ್ಟು ಕಟುವಾಗಿ ರಾಮನನ್ನ ನಂಬಿ, ರಾವಣನನ್ನ ವಿರೋಧಿಸಿ, ಎಷ್ಟು ಕಟುವಾಗಿ ವಿರೋಧಿಸಿ, ನಾನು ರಾಮನನ್ನ ನಂಬಿ ಅನ್ನೋದು ಕಟುವಾಗಿ ನಂತರ ಹೇಳಬಾರ್ದು, ಕಟುವಾಗಿ ರಾವಣನನ್ನ ವಿರೋಧಿಸಿ ಅವಳು ಆ ವಿರೋಧವನ್ನ ಏನ್ ಹೇಳ್ತಾಳೋ, ಮತ್ತೆ ರಾಮನ ಬಗ್ಗೆ ಏನ್ ಹೇಳಿರ್ತಾಳು ರಾವಣನಿಗೆ, ನಾನು ಇಂಥವಳು ಅಂತ ಹೇಳಿ, ಅದನ್ನೇ ಆನಂತರವೂ ಕೂಡ ರಾವಣ ಹೇಗೆ ಅಂತ ಗೊತ್ತಾದ ಮೇಲೂ ಕೂಡ ಹೇಳ್ತಾಳೆ, ರಾಮನ ಮುಂದೆ ನೀನು ಒಂದು ಕ್ಷಣ ಕೂಡ ನಿಲ್ಲಲಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಅದು ಈ ಎಲ್ಲ ಮಾತುಗಳು ಈಗಿನ ಯುವಕ ಯುವತಿಯರ ಜೀವನದಲ್ಲಿ ಇದು ಅಂದ್ರೆ ನಮ್ಮೆಲ್ಲರಿಗೂ ಇದು ದೊಡ್ಡ ಪಾಠ ಅಂತ ಅನ್ಸುತ್ತೆ. ಎಲ್ಲರಲ್ಲೂ ಹಂಗ ನೋಡಿದ್ರೆ ರಾಮನಲ್ಲಂತೂ ಒಂದು ಕೆಟ್ಟ ಗುಣ ಅನ್ನೋದಿಲ್ವೇ ಇಲ್ಲ. ಆದ್ರೆ ಆಕರ್ಷಣೆಯ ದೃಷ್ಟಿಯಿಂದ ರಾವಣ ಸ್ವಲ್ಪ ಆಕರ್ಷಣೆ ಅನ್ನುವಂಥದ್ದು, ಆ ಚಾಂಚಲ್ಯ ಮಾಡ್ಲಿಕ್ಕೆ ಅವನ ವೈಭೋಗ ಸಾಕೇನ ರಾಮನ ಮುಂದೆ, ಈಗಿನ ಸ್ಥಿತಿಯ ಮುಂದೆ. ಹಾಗಾಗಿ ಈಗಿನ ರಾಮನ ಈಗಿನ ಸ್ಥಿತಿಯ ಮುಂದೆ ಅಂತಾದ್ರೂ ಹಂಗ ಹೇಳ್ಬೋದು. ಹಾಗಾಗಿ ಎಲ್ಲ ಇವರಲ್ಲೂ ಕೂಡ ಕೆಟ್ಟ ಗುಣಗಳಿದ್ದೇ ಇರ್ತವೆ, ಎಲ್ಲ ಮನುಷ್ಯರಲ್ಲೂ. ತಮ್ಮ ಜೊತೆ ಇರುವಂತಹ ಯಾರು ಪಾರ್ಟ್ನರ್ ಯಾರಿರ್ತಾರೋ ಅವರಲ್ಲೂ ಇರ್ತದೆ. ಹಾಗಾಗಿ ಎಲ್ಲವನ್ನೂ ಒಪ್ಪಿ ಇರುವಂತಹದ್ದು ತುಂಬಾ ಮುಖ್ಯ. ನಂಬಿಕೆ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಬದ್ಧತೆ ಬಹಳ ಬದ್ಧತೆ, ಹೌದು, ಇದನ್ನು ತೋರಿಸ್ಕೊಡುತ್ತೆ. ತುಂಬಾ ಮುಖ್ಯವಾದಂತಹ ಘಟ್ಟ ಇದು. ಅಂದ್ರೆ ಪ್ರಯಾಣದಲ್ಲೇ ಅಷ್ಟಿಷ್ಟು ಕೇಳಿಸ್ಕೊಂಡ್ರೆ ಸಂತೋಷ, ಚೆನ್ನಾಗಿ ಮೂಡ್ ಬಂತು. ಆನಂದ ತೀರ್ಥರು ಲಂಕೆಯನ್ನು ವರ್ಣಿಸುವಾಗ ನಾನು ಆಂಜನೇಯನ ಸನ್ನಿಧಿನಲ್ಲಿದ್ದೆ, ಮುದ್ದೂರು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಅದನ್ನ ಆ ಫೋಟೋನ ಸೌಜನ್ಯನ ಇದಕ್ಕೆ ಕಳ್ಸ್ಕೊಟ್ರೆ ಡಿಸ್ಟ್ರಾಕ್ಷನ್ ಆಗತ್ತೆ ಅಂತ. ಅಲ್ಲಿ ಹೋದಾಗ ನೀವು ಸರಿಯಾಗಿ ವ್ಯಾಸರಾಯರಿಂದ ಆಂಜನೇಯ ದರ್ಶನ 4:15 ಮೇಲೆ ಅಂತ ಇತ್ತು. ಆಮೇಲೆ ಇವತ್ತೇನೋ ಸೌರ ನರಸಿಂಹ ಜಯಂತಿ ಆದ್ರಿಂದ ಬಾಗಿಲು ತೆಗೆದಿತ್ತು.
ದರ್ಶನ ಆಯ್ತು, ತುಂಬಾ ಸಂತೋಷ ಆಯ್ತು. ದೇವ್ರ ದರ್ಶನ. ತುಂಬಾ ಸಂತೋಷ. ಆ ಕಾಲದಲ್ಲಿ ಲಂಕೆ ವರ್ಣನೆ ತುಂಬಾ ಇಂತ ಮಧ್ಯೆ ಮಧ್ಯೆ ಡಿಸ್ಟ್ರಾಕ್ಷನ್ ಆಗ್ತಾ ಇತ್ತು, ಆದ್ರೂ ಸಹ ತಮ್ಮ ವಿದ್ವತ್ ಪೂರ್ಣ ಉಪನ್ಯಾಸಕ್ಕೆ ಪೂರ್ತಿ ಹೇಳಕ್ಕಾಗ್ಲಿಲ್ವಲ್ಲ ಅಂತ ಒಂದಿಷ್ಟು ಅಂಕ ಆಗ್ತಾ ಇದೆ. ಧನ್ಯವಾದಗಳು, ತುಂಬಾ ಮೂಡ್ ಬಂತು. ನಿಮಗೂ ಧನ್ಯವಾದ. ಅದಾದ್ಮೇಲೆ ಇಲ್ಲಿ ಉಗ್ರ ನರಸಿಂಹನ ದರ್ಶನ ಮಾಡ್ತಾ ಇದ್ದಾಗ್ಲ ಇನ್ನು ಮುಗಿತಾ ಬರ್ತಿತ್ತು. ವರದರಾಜ ಸ್ವಾಮಿಯನ್ನ ನೋಡ್ಬಿಡೋ ಹೊತ್ತಿಗೆ ಇನ್ನೂ ಒಂದಿಷ್ಟು ಮಧ್ಯ ಮಧ್ಯೆ ಬ್ರೇಕ್ ಆಗ್ತಿತ್ತು, ಸಿಗ್ನಲ್ಸ್ ಸಿಗ್ತಿರ್ಲಿಲ್ಲ. ತುಂಬಾ ಧನ್ಯವಾದಗಳು. ಆಗ್ಲೇ ಹೇಳಿದಾಗೆ ಮತ್ತೊಮ್ಮೆ ಸಿಗುವಂತಹ ಪ್ರಯತ್ನ ಮಾಡೋಣ. ನಮಸ್ಕಾರ. ಕಾಳೇಶ್ವರ ಸರ್ ಅವರು ನಮ್ಮ ಗುಂಪಿನ ಹಿರಿಯ ಮಾರ್ಗದರ್ಶಕರು. ಅವರು ತುಂಬಾ ಪ್ರತಿ ನಮ್ಮ ಸಂಚಿಕೆಯಲ್ಲೂ ಸೇರಿ ನಮ್ಮ ಜೊತೆ ಇರ್ತಾರೆ. ನಮ್ಗೆ ನಮ್ಮ ಬೇರುಗಳಿಗೆ ಬೇರಾಗಿದ್ದಾರೆ ಅವರು. ಪ್ರಧಾನ ಬೇರು ಅಂತ. ಪ್ರಧಾನ ಬೇರು. ಅಭಿಮಾನದ ನುಡಿಗೆ. ಹೌದು, ಅದೊಂದು ನಾವು ಹೇಳಲೇಬೇಕಾಗತ್ತೆ. ತಂದೆ ಸಮಾಜರು ಅಲ್ಲಿ ನಾವು ಈಗ ನೋಡ್ತೀವಿ, ವಯಸ್ಸಾದವರಿಗೆ ಮೊಬೈಲ್ ಇಟ್ಕೊಂಡು ಹೋಗಿ ಹೊರಗಡೆ 2-3 ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವರು ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಿದ್ದಾರೆ, ಹೊರಗೂ ದೇವರ ಅಸನ್ನಿಧಿಗೆ ಹೋಗ್ತಾ ಇದ್ದಾರೆ. ಬಿಡೋದಕ್ಕೂ ಮನ್ಸಿಲ್ಲ ಅವರಿಗೆ. ಆ ಸ್ಫೂರ್ತಿ ನೀವು ನೋಡಿದ್ರೆ 80ರ ವಯಸ್ಸು. ನಿಜವಾಗ್ಲು ನಾವು ಅದೇ ಹೇಳೋದು, ಚಿರ ಯುವಕ ಅಂತ ಯಾವಾಗ್ಲೂ ನಾವು ಹೇಳ್ತಿರ್ತೇವೆ ಅವರಿಗೆ. ನಮ್ಮ ಬೆನ್ನೆಲುಬಾಗಿ ಇವತ್ತು ನಮಗೋಸ್ಕರ ಸೇರ್ಕೊಳ್ತಾರೆ ಮುಖ್ಯವಾಗಿ. ಧನ್ಯವಾದ. ಅದನ್ನ ಆ ಬದ್ಧತೆ ಅಂತ ಮತ್ತೆ ನೀವ್ ಹೇಳಿದ್ರಿ, ಶ್ರದ್ಧೆ ಬೇಕು, ಇದು ಇಷ್ಟು ವರ್ಷಗಳ ನಡ್ಕೊಂಡ್ ಬಂದಿದೆ ಅಂತಾಗ ಪ್ರಾರಂಭದಲ್ಲಿ ಹೇಳಿದ್ವಿ. ಪ್ರಾಯಶಃ ಇಂಥವ್ರು ಹಿರಿಯರು ಬಂದು ಬೆನ್ ತಟ್ಟಿರ್ಲಿಲ್ಲ ಅಂದಿದ್ರೆ, ಅಥವಾ ಇದು ಆಗತ್ತೆ ನಾವಿದೀವಿ ಹೋಗಿ ನೀವು ಅಂತ ಹೇಳ್ಬಿಟ್ಟು ಸ್ವಲ್ಪ ತಳ್ಳಿರ್ಲಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿತ್ತೋ ಇಲ್ವೋ ಅನ್ನೋದು ಒಂದೊಂದ್ಸಲ ಅನ್ಸುತ್ತೆ. ಉಪಕ್ರಮ ಹಾಗೆ ಆಗುತ್ತೆ, ಬಟ್ ಅದು ಅಷ್ಟು ವರ್ಷ ನಡೆಯೋದಿದೆಯಲ್ಲ ದೀರ್ಘಾವಧಿ, ಅದು ಬಹಳ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಬಹಳಷ್ಟು ಉಪಕ್ರಮ ಮಾಡಿದ್ದೇನೆ, ಎಲ್ಲ ಅರ್ಧಕ್ಕೆ ಎಷ್ಟು ನಿಂತಿರೋದು ಇದೆ, ನನ್ನದೇ ಉದಾಹರಣೆಗಳಿದೆ. ಆ ದೃಷ್ಟಿಯಲ್ಲಿ ಬಹಳ ಶ್ಲಾಘನೀಯವಾದದ್ದು ಅಂತ ಅನ್ಸುತ್ತೆ ನನಗೆ. ಈ ಮಾತುಗಳು ಬೇಕು ಸರ್. ಯಾಕೆ ಅಂತಂದ್ರೆ ನಾವು ಮುಂದಿನ ತಿಂಗಳು ಕೂತ್ಕೊಳ್ಳುವಾಗ ಏನೋ ಒಂದ್ ಕಿಂಚಿತ್ತಾದ್ರೂ ನಮ್ಮಲ್ಲೇ ಒಂದು ಬದಲಾವಣೆ ಆಗಿ ಸ್ವಲ್ಪ ಆದ್ರೂ ನಾವು ಹೆಚ್ಚು ಅಂದ್ರೆ ಆಂತರ್ಯದಲ್ಲಿ ಮತ್ತೆ ಹೊರಗೂ ಕೂಡ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನ. ಇದು ಕಲಿಕೆ ಆಗ್ಬೇಕು, ಜೊತೆಗೆ ನಮ್ಮ ಕಡೆಯಿಂದ, ಬಳಗದ ಕಡೆಯಿಂದ ಒಂದು ಪ್ರಯತ್ನ, ಒಂದು ರಾಮಾಯಣದ ಸಂಚಿಕೆ ಕೊಡ್ಬೇಕು, ನಮ್ಮ ಬಳಗದಿಂದ ಕೊಡ್ಬೇಕು ಅಂತ ಹೇಳಿ. ಹೌದು. ಅಲ್ಲಿ ನನ್ಗೂ ಮುಖ್ಯವಾಗಿ ಅದೇ ಅನ್ಸಿದ್ದು ಏನು ಅಂದ್ರೆ, ನಿಮ್ಮ ಧ್ವನಿಯಲ್ಲಿ ಅದೇ ಸೀತೆಯ ಒಂದು ಅವ್ರು ಹೇಳಿದ್ರಲ್ಲ ರುದ್ರಮ್ಮ ಅವರು, ಹೌದು ಅದು ತುಂಬಾ ಚೆನ್ನಾಗ್ ಕನ್ಸಿದೆ. ಈಗ ಕಷ್ಟ ಆಪತ್ತು ಬಂದಿದೆ ಅನ್ನೋದು ಮನೇಲೆ ಕುತ್ಕೊಂಡು ಒಂಥರ ಆಗ್ತಾ ಇದೆ, ಈಗ ಆಗತ್ತೆ ಅನ್ನುವಂತಹ ಒಂದು ಕೊನೆಯ ಪರಿಸ್ಥಿತಿ. ಅದು ಕಣ್ಣಿಗೆ ಕಟ್ಟದ ಹಾಗೆ ಇಲ್ಲೇ ಆಗ್ತಿದೆ ಅನ್ನುವಷ್ಟು ಹತ್ರದಲ್ಲಿ ನಿಮ್ಮ ಧ್ವನಿಯ ಏರಿಳಿತ ಮತ್ತೆ ಅಲ್ಲಿದ್ದಂತ ಎಮೋಷನ್, ಧ್ವನಿಯಲ್ಲಿದ್ದ ಎಮೋಷನ್ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂತು ಸರ್. ಮತ್ತೊಮ್ಮೆ ಕೇಳ್ತೀವಿ, ಖಂಡಿತ ಅದನ್ನ ರಿವೈಸ್ ಮಾಡ್ತೀವಿ. ಅದು ಟೆಕ್ನಿಕಲ್ ಆಗಿಯೂ ನೋಡಿದಾಗ ಅದು ತುಂಬಾ ವಿಚಾರಗಳಲ್ಲಿ ಇಷ್ಟು ಆಳವಾಗಿ ನಾನು ಪ್ರತಿ ಬಾರಿ ಇದನ್ನ ಹೇಳ್ತೇನೆ, ಇದು ಒಂದು ಸಾಮಾನ್ಯ ಸಾಲು ಅಂತ ಎಲ್ರಿಗೂ ಅನ್ಸುತ್ತೆ. ಆದ್ರೆ ಮತ್ತೆ ಮತ್ತೆ ತಲೆಗೆ ಹಾಕೊಳ್ಬೇಕು ಯುವಕರು ನಾವು. ಯಾಕೆ ಅಂತಂದ್ರೆ ಇದು ಅಷ್ಟು ಹಿಂದೆ ಬರೆದ ಕಾವ್ಯ ಇಷ್ಟು ಪ್ರಬುದ್ಧವಾಗಿ, ತಾಂತ್ರಿಕವಾಗಿ ಸರಿಯಾಗಿದೆ ಪ್ರತಿಯೊಂದು ಇದ್ರಲ್ಲೂನು. ಅದು ವಯಸ್ಸಿನ ಇದನ್ನ ಹೇಳುವಾಗ ಅಂದ್ರೆ ಕಾವ್ಯದ ರೀತಿಯಲ್ಲಿ ಒಬ್ಬರ ಭಾವನೆಯನ್ನ ವ್ಯಕ್ತಪಡಿಸುವುದು ಲೇಖಕ ಅಥವಾ ಕವಿಯ ಇದಾಗತ್ತೆ, ಶಕ್ತಿಗೆ ಒಳಪಟ್ಟಿರುತ್ತೆ. ಅದು ಒಂದು ಬದಿಗಿಟ್ರೆ ಇನ್ನು ಉಳಿದ ಒಂದು ಆಯಾಮಗಳಲ್ಲಿ ನೋಡುವುದಾದ್ರೂ ಕೂಡ ಆ ಜಿಯೋಗ್ರಫಿಯಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಆ ಜಿಯೋಗ್ರಫಿ ಜೊತೆಗೇನೆ ವಯಸ್ಸಿನ ಒಂದು ಉಲ್ಲೇಖ ಆಗತ್ತೆ. ಎಲ್ಲವೂ ಕರೆಕ್ಟ್ ಆಗಿದೆ, ಅಲ್ಲಲ್ಲೇ ಸರಿಯಾಗಿ ಕುತ್ಕೊಳ್ಳುತ್ತೆ. ಇದು ಅಷ್ಟು ಹಿಂದೆ ಬರ್ದಿರುವುದು ಇಷ್ಟು ಪ್ರಬುದ್ಧವಾಗಿ ಹೇಗೆ ಬರಲಿಕ್ಕೆ ಸಾಧ್ಯ? ಆಗಿನ ನಾಗರಿಕತೆ ಅಷ್ಟು ದೊಡ್ಡಕ್ಕೆ ಬೆಳೆದಿರ್ಬಹುದು, ಅಷ್ಟಿದ್ದಿರಬಹುದು, ಆಗ ಮಾತ್ರ ಒಂದು ಕಾವ್ಯ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತ ಅನ್ಸತ್ತೆ. ಹೇಗಿದ್ದಿರ್ಬಹುದು ನಮ್ಮ ಜನ, ಹೇಗಿದ್ದಿರ್ಬಹುದು ಆ ಜಾಗ, ನೆಲ ಹೇಗೆ ಅಂತ ಯಾವಾಗ್ಲೂ ಒಂದೊಂದ್ಸಲ ಅನ್ಸುತ್ತೆ. ಎಂತ ನೆಲದಿಂದ ಬಂದಿದೀವಲ್ವಾ, ಅದು ನೆನ್ಪಿಟ್ಕೊಳ್ತೀವ ನಾವು ಅನ್ನೋದು. ಅದೆಲ್ಲಾನು ಸಂಸ್ಕೃತಿ ಭಾಗ ಆಗಿರೋದ್ರಿಂದ ನಾವ್ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಇದಕ್ಕೆ ಕನೆಕ್ಟ್ ಆಗುತ್ತೆ. ಮತ್ತೆ
ಹಾಗಾಗಿ ನಮ್ಗದು ಹೊಸದು ಅಥವಾ ಇದು ಪ್ರತ್ಯೇಕ ಅಂತ ಅನ್ಸೋದೇ ಇಲ್ಲ. ನಮ್ ಜೊತೆಗೆ ಇರೋದು ಅಂತ, ಶಾಶ್ವತವಾದ ಮೌಲ್ಯ ಅಂತ ಅನ್ಸೋದು. ಹೌದು. ನಮಗೆ ಓದ್ತಾ ಇದ್ದವರಿಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಡುವಂತದ್ದು, ಜೊತೆಯಲ್ಲಿ ಏನೋ ಗೊತ್ತಿಲ್ಲದೆ ಇರೋ ಈಗಿನ ಮಾಡರ್ನ್ ಯಾರು ಇಂಗ್ಲಿಷ್ ಅಲ್ಲಿ ಓದ್ಕೊಂಡ್ ಬಂದಿರ್ತಾರೋ, ಏನು ಹೊಸದಾಗಿ ಓದುವಂತವರಿಗೂ ಕೂಡ ಇದು ಟೆಕ್ನಿಕಲ್ ಎಲ್ಲ ಕರೆಕ್ಟ್ ಆಗಿದೆ, ಒಂದ್ ರೀತಿ ಅವರಿಗೂ ಕೂಡ ಹೆಮ್ಮೆಯನ್ನ ಕೊಡುವಂತಹ ಒಂದು ಪ್ರೇರಣೆಯನ್ನು ಕೊಡುವಂತಹದ್ದು, ತಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನು ಕೊಡುವಂತಹದ್ದು. ಹೀಗೆ ಎಲ್ಲರಿಗೂ ಇದು ತುಂಬಾ ಪ್ರಸ್ತುತವಾದಂತಹ ಕಾವ್ಯ ಅಂತ ಸ್ಪಷ್ಟವಾಗಿ ಹೇಳ್ಬೋದು, ತುಂಬಾ ನಂಬಿಕೆಯಿಂದ ಹೇಳ್ಬೋದು. ವೆರಿ ಕರೆಕ್ಟ್. ಹೌದು. ಕೆಲವು ಆವೃತ್ತಿಗಳಿದೆ, ಅಂದ್ರೆ ಈಗ ಲೇಖಕರು ಬದಲಾದ ಹಾಗೆ ಅಥವಾ ರಾಮಾಯಣದಲ್ಲೂ ಹಲವು ವೇರಿಯೇಷನ್ಸ್ ಬರುತ್ತೆ ಅಲ್ವಾ, ಅಂದ್ರೆ ನಾವು ಆಗಾಗ ಉಲ್ಲೇಖಿಸ್ತಿರ್ತೀವಿ. ಆದ್ರೆ ನಾನು ಇತ್ತೀಚೆಗೆ ಆಂಗ್ಲದಲ್ಲಿ ಒಂದು ಹಾಗೆ ದಾರಿಯಲ್ಲಿ ಸಿಕ್ತು ಅಂತ ಹೇಳಿ ತಕೊಂಡೆ. ಆಮಿಷ್ ಅವರ 2 ಸರ್ನೇಮ್ ನನಗೆ ನೆನಪಾಗ್ತಿದೆ, ಗುಪ್ತನ ಏನೋ ಇರುತ್ತೆ. ಅವ್ರದ್ದು ಸೀರೀಸ್ ಬಂದಿದೆ ನೋಡಿ, ರಾವಣ, ಸೀತಾ, ಆಮೇಲೆ ರಾಮ ಕೂಡ ಇದ್ದಾನೆ ಅನ್ಸುತ್ತೆ. 3 ಟ್ರೈಲಜಿ ಅದು. ಅದ್ರಲ್ಲಿ ಸೀತಾದು ತಕೊಂಡ್ ಬಂದೆ. ಅದ್ರಲ್ಲಿ ಪ್ರಾರಂಭದಲ್ಲೇ ಅವಳಿಗೆ ಬಹಳ ಶಕ್ತಿ ಇದೆ, ಅಥವಾ ಹೇಗೆ ಅಂದ್ರೆ ಅಂದ್ರೆ ತಪ್ಪಾಗಿ ಪರಿಗಣಿಸಬಾರ್ದು, ಅಲ್ಲಿ ಅವಳು ಹೀರೋಯಿಕ್ ಆಗಿ ಪ್ರಾರಂಭಿಸ್ತಾರೆ. ಅಲ್ಲಿಂದ ಅವಳ ಕತೆ ಅವಳೇ ಅದರಲ್ಲಿ ಮುಖ್ಯ ಕಥಾವಸ್ತು. ಅದು ಕಾದಂಬರಿ ರೂಪದಲ್ಲಿ ತಕೊಂಡ್ ಹೋಗಿದ್ದಾರೆ. ಆದ್ರೆ ಒಂದು ಅಂಶ ಅವರು ತಲೆಗೆ ಬಿಡೋದು ಏನಂತಂದ್ರೆ, ಆಗಿನ ಕಾಲದಲ್ಲಿ ರಾಜರ ಮನೆತನದಿಂದ ಬಂದ ಹೆಣ್ಮಕ್ಳು ಹೆಚ್ಚಾಗಿ ಏನಾದ್ರೂ ಕಲ್ಸಿರ್ತಾರೆ ಅಥವಾ ಏನಾದ್ರೂ ತಿಳ್ಕೊಂಡಿರ್ತಾರೆ, ಅವ್ರಿಗೆ ಯುದ್ಧದ ಒಂದು ಬೇಸಿಕ್ಸ್ ಆದ್ರೂ ಗೊತ್ತಿರುತ್ತೆ ಅಂತ ಹೇಳಿ ತರಬೇತಿ ಆಗಿರುತ್ತೆ ಅಂತ ಒಂದು ಯೋಚನೆ ಬರುತ್ತೆ. ಹಾಗೆ ಅಂದ್ರೆ ಏನು ಇಲ್ದೆ ಬಿಟ್ಟು ಹೋಗಿರ್ಲಿಕ್ಕಿಲ್ಲ ಇವಳು ಅಂತ. ಅದು ಆದ್ರೆ ಮೂಲ ರಾಮಾಯಣದಲ್ಲಿ ಆ ರೀತಿ ಏನು ಉಲ್ಲೇಖ ಆಗೋದಿಲ್ಲ ಅಲ್ವಾ? ಕರೆಕ್ಟ್. ಅದನ್ನ ಸೂಚನೆ ಅಂತ ತಗೋಬಹುದು ಅಷ್ಟೇ, ಬೇರೆ ಎಲ್ಲ ಪ್ರಸಂಗ ನೋಡಿದ್ರೆ ಆ ಅವಧಾರಣೆಯಿಂದ ಹಿಂಗಿರ್ಬೋದು ಅಂತ ಊಹೆ ಮಾಡ್ಬೋದು ಅಷ್ಟೇ. ಅದ್ರ ನೇರವಾಗಿ ಏನು ವಾಚ್ಯವಾಗಿ ಏನು ಹೇಳಿಲ್ಲ ಅಂತ ಮೂಲ ರಾಮಾಯಣ. ಕರೆಕ್ಟ್, ಗುಡ್ ಅಬ್ಸರ್ವೇಷನ್ ಅದು. ಹೌದು. ಹೌದು. ಆದ್ರೆ ಮನೋಸ್ಥೈರ್ಯ ಅನ್ನೋದು ಹೌದು, ಅದು ಕ್ರಮೇಣವಾಗಿ ಬೆಳೆಸ್ಕೊಡುವಂಥದ್ದು. ಆದ್ರೆ ಈ ರೀತಿ ಓದಿದಾಗ ಅಲ್ಲ, ಎಷ್ಟೋ ಇದಾದಾಗ ನಾವ್ ಹೇಳ್ತೀವಿ ರಾಮನ್ಗೆ ಬಂತು ನಾವೇನು ಅನ್ನುವಂಥದ್ದು ನಾವು ಉಲ್ಲೇಖ ತಕೊಳ್ತೀವಿ. ರಾಮನ್ಗೆ ಕಷ್ಟಗಳು ಬಂದು ಏನ್ ಕಡಿಮೆ ಇತ್ತ ಅಂತ ಹೇಳಿದಾಗ ಇಲ್ಲೂ ಈ ದೃಷ್ಟಾಂತವನ್ನು ತಕೊಳ್ಬೇಕಾಗತ್ತೆ. ಸೀತೆ ಆ ಸಂದರ್ಭದಲ್ಲೂ ಹೇಗೆ ಅದನ್ನ ಈ ಸಂದರ್ಭ ಕರೆಕ್ಟ್. ಈ ಪ್ರಸಂಗ ಬಂದಿರೋದು ಹಂಗೆ ಮಹಾಭಾರತದಲ್ಲಿ ನೋಡುವಾಗ ರಾಮೋಪಾಖ್ಯಾನ ಅಂತ ಬರುತ್ತಲ್ಲ, ಅಲ್ಲೂ ಇದೇ ಪ್ರಸಂಗ. ಆಕ್ಚುಲಿ ನನಗಿದೋಷ್ಟು ಕಷ್ಟ ಯಾರಿಗಿದೆ ಅಂತ ಧರ್ಮರಾಜ ಕಷ್ಟ ಹೇಳ್ತಾ ಇರುವಾಗ್ಲೇ ಹೇಳ್ತಾರೆ, ರಾಮೋಪಾಖ್ಯಾನ ಕೇಳು ಅವ ನಿನ್ ಕಷ್ಟ ಸಣ್ಣದಾಗತ್ತೆ ಅಂತ ಹೇಳ್ತಾರೆ. ಅದ್ ಹಂಗೆ ಇರೋದು. ಅದನ್ನ ಅವರೇ ಮಾಡಿ ತೋರಿಸಿದಾರೆ ಆಲ್ರೆಡಿ. ಈಗ ನಾವು ನೋಡುವಾಗ್ಲೂ ಹಂಗೆ. ಯಾಕಂದ್ರೆ ಮನಸ್ಸಿಗೆ ಸಮಾಧಾನ ಯಾವಾಗ ಬರುತ್ತೆ ಅಂದ್ರೆ ನನ್ಕಿಂತ ಇನ್ನೂ ಕಷ್ಟದಲ್ಲಿರೋರು ನೋಡಿದ್ರೆ ಸಮಾಧಾನ ಅಂತ. ಈ ಏನು ಮಾನುಷ ಭಾವ ಇದೆ, ಇದನ್ನ ಅಲ್ಲೇ ತೋರಿಸಿದ್ದಾರೆ. ಮಹಾಭಾರತದ ಒಳಗೆ ರಾಮಾಯಣ ತರೋದ್ರ ಮೂಲಕ ತೋರಿಸಿದ್ದಾರೆ. ಓಕೆ. ಇನ್ನೊಬ್ರು ನಾವು ಮೊನ್ನೆ ಉತ್ತರಾಖಂಡಲ್ಲೇ ಮುಗಿಸ್ಕೊಂಡ್ ಬರ್ತಾ ಇರುವಾಗ ರುದ್ರ ಪ್ರಯಾಗ ಆಯ್ತು, ಅಲ್ಲಿ ಕೊನೆಯ ಜಾಗ ಮುಗಿಸ್ಕೊಂಡು ಅಲ್ಲಿಂದ ಹೊರಗ್ ಬರ್ಬೇಕಿತ್ತು. ಆ ದಿನ ಒಬ್ರು ಹೇಳಿದ ಮಾತು, ರಾಮನಿಗೂ ಕೂಡ ರಾಮನ ಕರ್ಮ ಇತ್ತು, ಆ ಒಂದು ಅಂದ್ರೆ ಕರ್ಮಾನುಸಾರ ಜೀವನ ಸಿಗತ್ತೆ ಅನ್ನೋದು. ಅದು ಸ್ವಲ್ಪ ಹಿಂದಿಯಲ್ಲಿ ಬೇಗ ಹೇಳ್ಕೊಂಡು ಹೋದ್ರು. ಅವರ ಉಚ್ಚಾರಣೆ ಮತ್ತೆ ಅಷ್ಟು ವೇಗದಲ್ಲಿ ನಮ್ಗೆ ಅದು ಅರ್ಥ ಆಗ್ಲಿಲ್ಲ. ಬಟ್ ಮೆಸೇಜ್ ಅದಿತ್ತು ಅಂತ ನನ್ಗೆ ಅನಿಸ್ತು. ಆದ್ರೆ ಅದಕ್ಕೆ ಹಿಂದಿನ ಕತೆ ಏನಿದೆ, ಹೆಂಡತಿ ಜೊತೆ ಸಂಸಾರ ಆಗಲ್ಲ ಅನ್ನುವಂಥದ್ದೇನೋ ಅವರು ಹೇಳ್ದಾಗ ಆಯ್ತು. ಅದ್ ನಾನು ತಪ್ಪಾರ್ಥ ಮಾಡ್ಕೊಂಡು ಏನೋ ಗೊತ್ತಿಲ್ಲ, ಅದಕ್ಕೆ ಏನೋ ಒಂದ್ ಕಾರಣ ಇದೆ ಅಂತ ಹೇಳಿ. ಆದ್ರೆ ಅವರು ಲೋಕಲ್ ಗೈಡ್ಗಳು ಹೇಳುವಾಗ ಆತರ ನಾನು ನೋಡಿಲ್ಲ ನನ್ನ ಇದ್ರೊಳಗೆ. ನೋಡ್ಬೇಕು ಆತರ ಯಾವ್ದು ಎಲ್ಲಾದ್ರೂ ಬಂದಿದ್ಯಾ. ಯಾಕೆಂದ್ರೆ ಕರ್ಮ ಇಲ್ದೆ ಆಗೋದಿಲ್ಲ ಯಾವ್ದು ಅಂತ ಒಂದು ಇಲ್ಲೋ ಅಂದ್ರೆ ಉತ್ತರ ಭಾರತದಲ್ಲಿ ಇನ್ನೇನು ಕನೆಕ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ ಅಲ್ಲಿನ ಕ್ರಮದಲ್ಲಿ. ಕರೆಕ್ಟ್, ಕರ್ಮ ಸಿದ್ಧಾಂತ ಕನೆಕ್ಟ್ ಮಾಡ್ತಿದ್ದಾರೆ ಅವರು. ಅಂದ್ರೆ ಇದಾಗಿದೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಅನ್ನೋ ತರ. ಹಾಗೆ ನಾರಾಯಣ ಶಾಂತಿ ಮಂತ್ರ ಹೇಳ್ತೀರಾ? ಯಾರ್ದು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಇದ್ದಾರಾ? ಖಂಡಿತ. ಹೌದೌದು, ನಾವು ಶಾಂತಿ ಮಂತ್ರ ಹೇಳ್ಬೋದು. ಅಂತೂ ಇವತ್ತಿನ ಸಂಚಿಕೆ ಆನಂದದಿಂದ ಕೂಡಿತ್ತು. ಆನಂದ ತೀರ್ಥರ ವಚನ ಮಾತುಗಳಿಂದ ಕೇಳಿದ ನಮಗೆ ಆನಂದ. ಅವರ ವಾಣಿ ತೀರ್ಥದ ಹಾಗೆ ಕೆಲಸ ಮಾಡಿ ನಮ್ಮನ್ನೆಲ್ಲ ನಮ್ಮ ಜೀವನವನ್ನ ಪುನೀತವಾಗುವುದರತ್ತ ಕರ್ಕೊಂಡು ಹೋಗಿದೆ. ಹಾಗಾಗಿ ಆನಂದ ತೀರ್ಥರು ಇವತ್ತು ನಮ್ಮ ಜೊತೆ ಇದ್ದಾರೆ. ಆನಂದವೂ ಹೌದು, ತೀರ್ಥ ಯಾವತ್ತೂ ಪವಿತ್ರ ಮಾಡುವಂಥದ್ದೇ. ಆನಂದ ತೀರ್ಥರ ಮಾತು ಕೂಡ ನಮ್ಮ ಜೀವನವನ್ನ ಧನ್ಯತೆಯ ಕಡೆ, ಪವಿತ್ರತೆಯ ಕಡೆ ಕರ್ಕೊಂಡು ಹೋಗುವಂಥದ್ದು. ರಾಮಾಯಣವಂತೂ
ಅದರ ಪಾವಿತ್ರ್ಯ ಅದು ನಿಜವಾಗ್ಲೂ ತೀರ್ಥವೇ. ಹಾಗಾಗಿ ಅವರ ಮಾತುಗಳಲ್ಲಿ ಕೇಳಿದ್ದು ತುಂಬಾ ಆನಂದ, ಕೇಳುವುದೇ ಆನಂದ. ಧನ್ಯವಾದಗಳು. ಅಲ್ಲಿಗೆ ನಾವು ಇನ್ನು ಯಾರ್ದೋ ಪ್ರಶ್ನೆ ಇಲ್ಲ ಅಂತ ಅಂದ್ಕೊಳ್ತೇನೆ, ಅಥವಾ ಅಭಿಪ್ರಾಯಗಳು. ಸಮಯನೂ ಆಗಿದೆ, ನಾವು ಮುಗಿಸುವತ್ತಾ ಹೋಗೋಣ ಅಂತ ಅನ್ಸುತ್ತೆ. ಮಂಗಲಂ ಕೋಸಲೇಂದ್ರಾಯ ಹೇಳ್ಬಿಟ್ಟು, ಅಥವಾ ಆನಂದ ತೀರ್ಥರದ್ದೇ ಏನಾದರೂ ತಮ್ಮ ಮಂಗಲದಲ್ಲಿ ಏನಾದರೂ ಒಂದು ಪದ್ಧತಿ ಇದ್ರೆ ಖಂಡಿತ ಮಾಡ್ಬೋದು. ಕೊನೆಯಲ್ಲಿ ಸರ್ವೇ ಭವಂತು ಸುಖಿನಃ ಹಾಗೂ ಮಾಡ್ಬೋದು ಅಲ್ವಾ. ಮಂಗಲಂ ಕೋಸಲೇಂದ್ರಾಯ ಅಂತ ಹೇಳ್ಬಿಡ್ತೇನೆ, ಆನಂತರ ಸರ್ವೇ ಭವಂತು ಸುಖಿನಃ ಹೇಳಿ ಮುಗಿಸುವ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀರಾಮಚಂದ್ರಾರ್ಪಣಮಸ್ತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರತಿ ತಿಂಗಳ ಕೊನೆಯ ಶನಿವಾರ ಇರುತ್ತೆ. ಮತ್ತೆ ಮುಂದಿನ ಅಂದ್ರೆ ಪ್ರತಿ ತಿಂಗಳು ಒಂದೊಂದು ಸಂಚಿಕೆ ನಡೆಯುತ್ತೆ. ಇನ್ನು ಸೀತಾಪಹರಣದ ನಂತರ ಏನು ಜಟಾಯುವಿನ ಹೋರಾಟ ಅದೆಲ್ಲವನ್ನ ಮುಂದಿನ ವಾಚಕರಿಂದ ಕೇಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ವಿಶೇಷವಾಗಿ ಆನಂದ ತೀರ್ಥರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಂಚಿಕೆಯನ್ನ ಮುಗಿಸೋಣ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ಚಿಕ್ಕ ಮನವಿ ಇಲ್ಲಿ ಸೇರಿರೋ ಎಲ್ರಿಗೂ, ಮುಂದಿನ ವಾರಾಂತ್ಯ ಅಂದ್ರೆ ಜೂನ್ 14 ಮುಂದಿನ ವಾರಾಂತ್ಯ ಬರಲ್ಲ, ಅದ್ರ ಮುಂದಿನ ವಾರಾಂತ್ಯ ನಮ್ಮ ಬಳಗದಿಂದ ಕಣ್ಣಿನ ತಜ್ಞರೊಬ್ಬರನ್ನ ಆಹ್ವಾನಿಸಿ ಅವರ ಜೊತೆಗೂಡಿ ನಾವು ಒಂದು ಸಂವಾದದ ರೀತಿಯಲ್ಲಿ ಕನ್ನಡದಲ್ಲಿ ಸಭೆಯನ್ನ ಮಾಡ್ತಿದ್ದೀವಿ. ಇವರು ಅಗರ್ವಾಲ್ಸ್ ಆಸ್ಪತ್ರೆಯ ಕಣ್ಣಿನ ವಿಭಾಗದ ಮುಖ್ಯಸ್ಥರು ಕೂಡ ಹೌದು, ಡೈರೆಕ್ಟರ್ ಆಗಿದ್ದಾರೆ. ಇವರಲ್ಲಿ ಬಹಳಷ್ಟು ಜ್ಞಾನ ಇದೆ, ಕನ್ನಡದಲ್ಲಿ ಸರಾಗವಾಗಿ ಮಾತನಾಡ್ತಾರೆ. ಕಣ್ಣಿನ ಕುರಿತು ಯಾವುದೇ ಸಮಸ್ಯೆ ಇದ್ದು ಅಥವಾ ವಿಚಾರ ಮಾಡ್ಬೇಕು ಅಂತ ಮನಸ್ಸಿಗೆ ಬಂದಲ್ಲಿ ನಾವು ಇದೇ ರೀತಿ ಪೋಸ್ಟರ್ ಮತ್ತೆ ಲಿಂಕ್ ಮಾಡ್ಕೊಡ್ತೇವೆ. ಸಮಯದ ವಿವರ ಕೂಡ ಅದ್ರಲ್ಲಿ ಇರುತ್ತೆ. ನಿಮ್ಮ ಬಳಕೆ ಸರ್ ನಿಮ್ಗೆ ಕಳಿಸ್ಕೊಡ್ತೇವೆ. ನೀವು ನಿಮ್ಮ ಆಸಕ್ತರಲ್ಲಿ ಯಾರಿಗಾದ್ರೂ ಇದ್ದರೆ ಹಂಚ್ಬಿಟ್ಟು ಅವ್ರಿಗೆ ಉಪಯೋಗ ಆಗೋದಾದ್ರೆ ಅಂತ ಹೇಳಿ. ಅದು ಒಂದು ಮನವಿ. ತುಂಬಾ ಸಂತೋಷ. ನಾವೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮನ್ನ ಇದರಲ್ಲಿ ಸೇರಿಸ್ಕೊಂಡಿದ್ದಕ್ಕೆ ನಮಗೆಲ್ಲ ತುಂಬಾ ಧನ್ಯವಾದಗಳು. ಬಳಗದ ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ಸಾಧ್ಯವಾದ್ರೆ ನಾವು ಆ ಕಡೆ ಬಂದಾಗ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಅವಶ್ಯವಾಗಿ ಬನ್ನಿ. ಇಲ್ಲಿ ಯಲಹಂಕದ ಕಡೆಗೆ ಬನ್ನಿ, ಎಲ್ಲರೂ ಒಂದ್ಸಲಿ ಆತರ ಇನ್ಫಾರ್ಮಲ್ ಆಗಿ ಸೇರಿದ್ರು ಒಂದಿಷ್ಟು ಮಾತುಗಳನ್ನ ಆಡಿ ಮತ್ತೆ ಇನ್ನು ವಿಶೇಷವಾದದ್ದನ್ನು ಪ್ಲಾನ್ ಮಾಡಬಹುದು. ಅವಶ್ಯವಾಗಿ ಬನ್ನಿ. ಸ್ವಾಗತ ನಿಮ್ಗೆ. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ.